ಬೆಂಗಳೂರಿನ ಮಾಜಿ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶ್ರೀನಿವಾಸ್. ಹೇಗಿದ್ದೀರಿ ಸರ್? ಫೈನ್, ಎಕ್ಸಲೆಂಟ್. ಹೆಂಗೆ ನಡೀತಾ ಇದೆ ರಿಟೇಲ್ ಲೈಫ್? ಫಸ್ಟ್ ಕ್ಲಾಸ್. ಪ್ಯಾಂಡಮಿಕ್ ಅನ್ನ ಫೇಸ್ ಮಾಡಿದ್ದು ಎಷ್ಟು ರಿಸ್ಕಿ ಜಾಬ್ ಆಗಿತ್ತು? ಪ್ಯಾಂಡಮಿಕ್ ವಾಸ್ ಸಮಥಿಂಗ್ ವೆರಿ ನ್ಯೂ. ಪೊಲೀಸ್ ಇಲಾಖೆದು ಒಂದು ಮುಖ್ಯ ಕರ್ತವ್ಯ ಲಾ ಅಂಡ್ ಆರ್ಡರ್ ಇರಲಿ ಅಥವಾ ಏನೇ ಸಮಸ್ಯೆಗಳು ಬಂದು ಜನರ ಸಂರಕ್ಷಣೆ ಮಾಡೋದು. ಸರ್, ಕ್ವಾರಂಟೈನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮ್ಮ ಜನಗಳಿಗೆ ಗೊತ್ತಿರಲಿಲ್ಲ. ಸಿಬ್ಬಂದಿಗಳಿಗೆಲ್ಲ ಹೆಂಗೆ ಟ್ರೈನ್ ಮಾಡಿದ್ದೀರಿ? ಯಾವಾಗಿಂದ ಮಾಡಬೇಕು, ಮತ್ತು ಅಷ್ಟು ಮೆಡಿಕಲ್ ಫೆಸಿಲಿಟೀಸ್ ಇದೆಯಾ ಕ್ವಾರಂಟೈನ್ ಮಾಡೋಕ್ಕೆ, ಮತ್ತು ಅವ್ರಿಗೆ ಎಂಗೇಜ್ ಮಾಡೋಕ್ಕಾಗತ್ತೋ ಇಲ್ವೋ ಅನ್ನೋದು ಒಂದು ದೊಡ್ಡ ಸವಾಲಾಗಿತ್ತು ಕೋವಿಡ್ ಟೈಮಲ್ಲಿ. ಸಾರ್ವಜನಿಕರನ್ನ ನಾವು ನೋಡಿದ್ವಿ, ಬಟ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಥರದ ಭಯ ಬೀಳಲಿಲ್ಲ. ಡಿಪಾರ್ಟ್ಮೆಂಟ್ ಕೂಡ ತುಂಬ ಭಯ ಇತ್ತು. ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರುವಾಗ ಅವರು 6ನೇ ಅಂತಸ್ತಿಂದ ಹಾರಿಸಿತ್ತು. ಇಂಡಿವಿಜುವಲ್ ಆಗಿ ಭಾಸ್ಕರ್ ರಾವ್ ಅವರಿಗೆ ಭಯ ಆಗಲಿಲ್ಲ, ಯಾಕಂದ್ರೆ ಇನೋವಾದಲ್ಲಿ ಸಿಟಿ ರೌಂಡ್ಸ್ ನಿರಂತರವಾಗಿ ಹೋಗ್ತಾ ಇದ್ರಿ. ಇಟ್ ವಾಸ್ ದ ಇಯರ್ 2020. ನಾನು ಆಗಲೇ ಪೊಲೀಸ್ ಇಲಾಖೆಯಲ್ಲಿ 30 ವರ್ಷ ಸೇವೆ ಮುಗಿದೋಗಿತ್ತು. ಅಂದ್ರೆ 50 ವರ್ಷದ ಮೇಲ್ಪಟ್ಟವ್ರು ಬರಬಾರ್ದು ಅಂತ ನೀವೇ ಹೇಳಿ. ನಾನೇ ಹೇಳಿದೆ 50 ವರ್ಷದ ಮೇಲ್ಪಟ್ಟು ಯಾರು ಬರಬಾರ್ದು, ಇವ್ರಿಗೆಲ್ಲ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೇನೆ, ಸುಮ್ಮನೆ ಪೊಲೀಸ್ ಹೊತ್ತಕ್ಕೆ ಹೊರಗಡೆ ಕಳಿಸ್ಬೇಡಿ, ಯಾಕಂದ್ರೆ ಪೊಲೀಸ್ವ್ರಿಗೆ ಮನೇಲಿ ಇರಕ್ಕೆ ಬರಲ್ಲ ಅಂತ. ಸುಮ್ಮನೆ ಬೆಳಗಾದ್ರೆ ಎಲ್ಲ ಟೀ ಕುಡಿಯೋಕೆ ಕೊಟ್ಟು ಹೋಗ್ತೇನೆ, ಅವ್ರು ನೋಡೋಕೆ ಮನೆ ಬಿಟ್ಟು ಆಚೆ ಅವ್ರಿಗೆ ಬಿಡಬಾರ್ದು. ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲೀಸ್ ಆಲ್ಸೋ. ಭಯದಲ್ಲಿದ್ದಲ್ಲ ಫ್ಯಾಮಿಲಿ ಎಲ್ಲ. ಕಾಂಗ್ರೆಸ್ ಪಕ್ಷದ ಅಲಿಗೇಷನ್, ಲಾಕ್ಡೌನ್ ಇದೆಲ್ಲ ಸುಳ್ಳು, ಕೋವಿಡ್ ಅನ್ನೋದೇ ಸುಳ್ಳು, ಸರ್ಕಾರ ಏನು ಮಾಡ್ತಾ ಇದೆ. ದೋಸ್ ಹೂ ಆರ್ ರನ್ನಿಂಗ್ ದ ಅಡ್ಮಿನಿಸ್ಟ್ರೇಷನ್. ಅಲ್ಲ, ಬೀಂಗ್ ಕಮಿಷನರ್ ಆಗಿ ಅವತ್ತು ನೀವು ಈ ಸಿಚುವೇಶನ್ ಕಣ್ಣಾರೆ ನೋಡಿದಿರಿ. ಏನು ಹೇಳ್ತೀವಿ? ಸಿಚುವೇಶನ್, ಪೀಪಲ್ ಹ್ಯಾವ್ ಡೈಡ್. ಜನ ಸತ್ತಿದ್ದಾರೆ. ಸಾವು ಏನು ಸುಳ್ಳಲ್ವಲ್ಲ. ಪೀಪಲ್ ಹ್ಯಾವ್ ಕ್ರೆಮೇಟೆಡ್. ನೀವೇ ನೋಡ್ತಾ ಇದ್ರಿ, ವಿಲ್ಸನ್ ಗಾರ್ಡನ್ ಇರಲಿ, ಅರೆ ಕ್ರೆಮೇಷನ್ ಹತ್ರ ಡೆಡ್ ಬಾಡಿನೇ ಕ್ಯೂಗಳು ಇರುತ್ತಲ್ಲ. ಸರ್, IPS ಆಗಿದ್ದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪಾದಾರ್ಪಣೆ ಮಾಡಿದ್ದಂಗೆ ಆಕ್ಚುಲಿ ಕನ್ಸಿತ್ತ? ನಾವೆಲ್ಲ UPSC ಎಕ್ಸಾಮ್ ತಗೊಳ್ಳೋದು IAS ಆಫೀಸರ್ಸ್ ಆಗಿ. ಸರ್, ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಹುಣಸೂರಲ್ಲಿ ಸ್ವಲ್ಪ ದಿನ, ಆಮೇಲೆ ಮಂಡ್ಯ. RSS ನ ಸಂಬಂಧ ಮೊದಲಿಂದನೂ ಇತ್ತು. ನಮ್ಮ ತಂದೆ ಕಾಲದಿಂದ. ನಮ್ಮ ತಂದೆ ಆವಾಗ ಮಹಾತ್ಮ ಗಾಂಧಿ ಕೊಲೆ ಆಗಿದಂತ 1947-48 ಮನೆಯಲ್ಲೇ ಶಾಖೆ ನಡೆಸ್ತಾ ಇದ್ರು ಬಸವನಗುಡಿಲಿ. RSS ನ ಸಂಬಂಧ ಇದ್ದು ಶಾಖೆ ಹೋಗಿ ಹಿಂದುತ್ವದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರು. ಆಫ್ಟರ್ ಈ ಡಿಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದ ಮೇಲೆ ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ದೆ ಯಾಕೆ? ಆಮ್ ಆದ್ಮಿ ಪಾರ್ಟಿ ನಾಟ್ ದೇರ್ ಟು ರಿಪ್ಲೇಸ್ BJP, ಇಟ್ ದೇರ್ ಟು ರಿಪ್ಲೇಸ್ ಕಾಂಗ್ರೆಸ್. ಸರ್, ಅವತ್ತು ಭಾಸ್ಕರ್ ರಾವ್ ಅವರು ಮುಖವಾಡ ಹಾಕೊಂಡಿದ್ದ ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದಾಗ ಅಗೇನ್ಸ್ಟ್ ಮೋದಿ, ಯು ಹ್ಯಾವ್ ಟು ಟಾಕ್ ಅಗೇನ್ಸ್ಟ್ RSS ವಿರುದ್ಧ ಮಾತಾಡಿಲ್ಲ. BJP ನೀತಿಗಳ ಬಗ್ಗೆ ಮಾತು. ಐ ನೆವರ್ ಟಾರ್ಗೆಟೆಡ್. ಬಟ್ ಇವತ್ತು ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ಸ್ ವಿರೋಧ ಪಕ್ಷದಲ್ಲಿರೋರು ದೇ ಆರ್ ಟಾರ್ಗೆಟಿಂಗ್ ಮೋದಿ. ನಾಲೆಜ್ ಇಲ್ದಿರುವಾಗ ದೇ ಓನ್ಲಿ ಹೇಟ್ ಅನ್ ಇಂಡಿವಿಜುವಲ್. ಸರ್, ಆಮ್ ಆದ್ಮಿ ಪಾರ್ಟಿಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿದ ಮೇಲೆ BJPಗೆ ಹೋಗಬೇಕು ಅಂತ ಅನಿಸಿದ್ದು ಯಾಕೆ? ಆಮ್ ಆದ್ಮಿ ಪಾರ್ಟಿ ಒಳಗೆ ಅವ್ರು ಹೇಳೋದು ಒಂದು, ಮಾಡೋದು ಇನ್ನೊಂದು. ಸರ್, BJP ಎಂಟ್ರಿಗೆ ಫಸ್ಟ್ ಅಪ್ರೋಚ್ ಮಾಡಿದ್ದಾರೆ ಯಾರು ನಿಮ್ಮ ಹತ್ರಕ್ಕೆ ಬಂದು? BJP ಯಾರ್ಯಾರು ರಿಟೈರ್ಡ್ ಪೊಲೀಸ್ ಆಫೀಸರ್ ಇದ್ದಾರೆ ಅವರೆಲ್ಲ ಪೊಲಿಟಿಕ್ಸಿಗೆ ಬರೋ ಟ್ರೆಂಡ್ ಸ್ಟಾರ್ಟ್ ಆಗೋಯ್ತು. ಹುಬ್ಳಿಲಿ DCP ಇರುವಾಗ ಆಗಿಂದನೇ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿಗೆ ಟಿಕೆಟ್ ಬಂದಿದೆ ಹೆಂಗೆ? ದರ್ ಇಸ್ ಅ ಡಿಸ್ಕಷನ್ ದಟ್ ನನಗೆ ಜಯನಗರ ಕೊಡಬೇಕಾ ಅಥವಾ ಚಾಮರಾಜಪೇಟೆ ಕೊಡಬೇಕಾ. ಸರ್, ಎಕ್ಸ್ಪೆರಿಮೆಂಟಲ್ ಆಗ್ಬಿಟ್ರಾ ಭಾಸ್ಕರ್ ರಾವ್ ಅವರು ಫಾರ್ BJPಗೆ? ಸರ್, ಇಷ್ಟು ವರ್ಷ ಸರ್ವಿಸ್ಗಳಲ್ಲಿ ಯಾವುದಾದ್ರೂ ಪೊಲಿಟಿಷಿಯನ್ ಜೊತೆ ತಕರಾರು ಕಿರಿಕು? ಆ ತಕರಾರು ಕಿರಿಕು ನಾವು ಜ್ಞಾಪಕ ಇಟ್ಕೊಂಡು ಹೇಳೋಕೆ ಹೋದ್ರೆ ಆಯಾ ಸಮಯದಲ್ಲಿ ಅವ್ರಿಗೆ ತಕ್ಕ ಉತ್ತರ ಕೊಟ್ಟು ಇವತ್ತಿನ BJP ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಿ? ಯಾಕಂದ್ರೆ ಇವತ್ತು ಒಂದು ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಅಲ್ಲ BJP ಅನ್ನೋದು ಅನೇಕರ ನಿಲುವು. ಸ್ಟ್ರಾಂಗ್ ಅಂದ್ರೆ ಏನೇನು ಕಲ್ಲು ಹೊಡಿಬೇಕಾ ವಿಧಾನಸೌಧ? ಕಾಂಗ್ರೆಸ್ ಮಾಡುವಂತಹ ಕೆಲಸಕ್ಕೆ ತಕ್ಕ ವಿರೋಧವನ್ನು ಮಾಡ್ತಾ ಇಲ್ಲ BJP ಇವತ್ತು. ಕಾಂಗ್ರೆಸ್ ಟೇಕ್ಸ್ ಶೆಲ್ಟರ್ ಅಂಡರ್ ಸಿಸ್ಟಮಿಕ್ ಫೇಲ್ಯೂರ್ಸ್. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅವ್ರು ಹೇಳಿದಾಗ ಎಲ್ಲಿ ಹೋಯ್ತು ಅಂತ ಯಾಕೆ BJP ಕೇಳ್ತಾ ಇಲ್ಲ? ಅಗ್ರೆಷನ್ ಅಂದ್ರೆ ಏನು? ಕೂಗಬೇಕಾ, ಕಿರ್ಚಬೇಕು? ವಿಧಿ ಪ್ರಕಾರ ಏನು ಕೇಳಬೇಕು ಅದು ಕೇಳ್ತಾ ಇದ್ರಲ್ಲ. ಯಾವ ಕಾಮಗಾರಿ ಪ್ರಾರಂಭ ಆಗಿದೆ, ಎಲ್ಲಿ ಒಂದು ಟೆಂಡರ್ ಕಾಲ್ ಫಾರ್ ಆಗಿದೆ ಹೇಳಿ? ಸರ್, ಈ ನಿಮ್ಮ ಇಷ್ಟು ವರ್ಷದ ಕೆರಿಯರ್ ಒಳಗಡೆ ದ ಮೋಸ್ಟ್ ರಿಸ್ಕಿಯೆಸ್ಟ್ ಕೇಸ್ ನೀವು ಹ್ಯಾಂಡಲ್ ಮಾಡ್ರಿ? ಸುಮಾರಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ ಆಗಿದೆ, ದರ್ಶನ್ ಕೇಸ್ ಆಗಿದೆ, ರೀಸೆಂಟ್ ಆಗಿ ನಡೆದಂತಹ ಸ್ಟ್ಯಾಂಪೇಡ್. ದಯಾನಂದ್ ಅವರ ಅಮಾನತನ್ನ ಹೆಂಗೆ ನೀವು ನೋಡ್ತೀರಿ? ತಪ್ಪುಗಳಾಗತ್ತೆ, ಕಾನೂನು ವಿರುದ್ಧವಾಗೂ ನಾವು ಮಾಡ್ತೀವಿ. ಅದಕ್ಕೆಲ್ಲ ರಕ್ಷಣೆ ಕೊಡೋರೊಬ್ಬ ಇರ್ತಾನೆ, ಪೊಲೀಸ್ ಕಮಿಷನರ್. ಮುಖ್ಯಮಂತ್ರಿ ನನ್ನ ಮೇಲೆ ನಂಬಿಕೆ ಇಟ್ರೆ ನಾನು ನನ್ನ ಕೆಳಗಡೆ ಇರೋ DCP ಮೇಲೆ ನಂಬಿಕೆ ಇಟ್ಕೋಬೇಕು. ಹಾಕಿ, ಯಾರಿಗಾದ್ರೂ ಹಾಕಿ. ನಿಮಗೆ ಎಲ್ಲ ಹಕ್ಕಿದೆ, ಸಸ್ಪೆಂಡ್ ಮಾಡೋ ಹಕ್ಕಿದೆ. ಇನ್ನೊಂದು ಪೊಲೀಸ್ ಡೂ ಇಟ್ ಬೈ ದ ಪ್ರಾಪರ್ ಪ್ರೊಸೀಜರ್. ಮಾತಾಡಿದ್ರು ಸರ್ ದಯಾನಂದ್ ಅವ್ರ ಜೊತೆಗೆ? ನಾನು ಚೆನ್ನಾಗಿರಪ್ಪ, ಮನೋಬಲ ಗಟ್ಟಿಗೆ ಇಟ್ಕೊಂಡಿರೋ, ಇದೆಲ್ಲ ಆಗತ್ತೆ ಅಂತ ಅಷ್ಟೇ ಹೇಳಿದ್ದೇನೆ. ಮೇಲಿಂದಲೇ ನಾನು ಯಾಕೆ ಮಾತಾಡಕ್ಕೆ ಹೋಗ್ಬೇಕು? ಸರ್, ಹಿಂದಕ್ಕಾಗಿತ್ತ ಈ ಥರ? ಅವತ್ತು ಆಗಿಲ್ಲ. ಸರ್, ಸಿನಿಮಾಸ್ ಎಲ್ಲ ನೋಡ್ತೀರಾ? ಸಂಬಾರ ಏನನ್ಸುತ್ತೆ ಸಿನಿಮಾ? ಇತ್ತೀಚೆಗೆ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ನೋಡೋಕೆ ಅವಕಾಶ ಸಿಗಲಿಲ್ಲ. ಯಾವುದು ಒಳ್ಳೇದು ಬಂದೇ ಇಲ್ಲ. ಡಿಪಾರ್ಟ್ಮೆಂಟ್ಗೆ ಬರಬೇಕು ಅನ್ನುವಂಥ ಯುವಕರಿಗೆ ಅಥವಾ ಪಾಲಿಟಿಕ್ಸಿಗೆ ಬರಬೇಕು ಅನ್ನೋಂಥವ್ರಿಗೆ ವಾಟ್ ಈಸ್ ಯುವರ್ ಸಜೆಷನ್? ನಾನಂತ ಹೇಳ್ತೀನಿ, ಸರ್ಕಾರಿ ನೌಕರಿಗೆ ಬರೋಕ್ಕೆ ಹೋಗ್ಬೇಡ್ರಿ.
ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಇವತ್ತಿನ ಪಾಡ್ಕಾಸ್ಟಲ್ಲಿ. ಆ್ಯಂಡ್ ಹೀ ಈಸ್ ಎಕ್ಸ್ ಕಮಿಷನರ್, ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ. ಬಹಳ ವಿಶೇಷವಾದಂತಹ ಕಾರ್ಯವನ್ನು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಒಂದು ವ್ಯವಸ್ಥೆಯಲ್ಲಿ ಕಾರ್ಯವನ್ನು ಅಥವಾ ಸೇವೆಯನ್ನು ನೀಡಿದಂತಹ ವ್ಯಕ್ತಿ. ಇನ್ಫ್ಯಾಕ್ಟ್ ಎಲ್ಲ ಪೊಲೀಸರು ಕ್ರೈಮ್ ಸಿಚುವೇಷನ್ಸ್ಗಳನ್ನು ಫೇಸ್ ಮಾಡಿರ್ತಾರೆ, ಆದರೆ ಪ್ಯಾಂಡಮಿಕ್ ಸಿಚುವೇಷನ್ನ ಫೇಸ್ ಮಾಡೋದು ಎಷ್ಟು ಕಷ್ಟ. ಆ ಟೈಮಲ್ಲಿ ಜನಗಳನ್ನು ಹೇಗೆಲ್ಲ ಸಂರಕ್ಷಣೆ ಮಾಡಿದರು, ಹೇಗೆಲ್ಲ ನಗರವನ್ನು ನಿಯಂತ್ರಣ ಮಾಡಿದರು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಬೆಂಗಳೂರಿನ ಮಾಜಿ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಶ್ರೀನಿವಾಸ್. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಸರ್. ಥ್ಯಾಂಕ್ ಯು. ಪಾಡ್ಕಾಸ್ಟ್ ಬಿಯಾಂಡ್ ಲಿಮಿಟ್ಸಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಹೇಗಿದ್ದೀರಿ ಸರ್? ಫೈನ್, ಎಕ್ಸಲೆಂಟ್. ಹೆಂಗೆ ನಡೀತಾ ಇದೆ ರಿಟೇಲ್ ಲೈಫ್? ಫಸ್ಟ್ ಕ್ಲಾಸ್. ಸರ್, ಅದೇ ನಾನು ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ದೆ, ಪ್ಯಾಂಡಮಿಕ್ಕನ್ನು ಫೇಸ್ ಮಾಡಿದ್ದು ಎಷ್ಟು ರಿಸ್ಕಿ ಜಾಬ್ ಆಗಿತ್ತು. ಯಾಕೆಂತಂದರೆ ಎಲ್ಲರೂ ಕ್ರೈಮ್ ಫೇಸ್ ಮಾಡಿರ್ತಾರೆ, ಕೊಲೆಗಳನ್ನು ಫೇಸ್ ಮಾಡಿರ್ತಾರೆ, ಮಗದೊಂದು ಎಲ್ಲ ಫೇಸ್ ಮಾಡಿರ್ತಾರೆ. ಆದರೆ ಪ್ಯಾಂಡಮಿಕ್ ಅನ್ನುವಂಥ ಒಂದು ಕೋವಿಡ್ ಅನ್ನುವಂಥ ಒಂದು ಸಿಚುವೇಷನನ್ನು ಹ್ಯಾಂಡಲ್ ಮಾಡಿದ್ದಿದೆಯಲ್ಲ, ಹೇಗೆ? ಆ್ಯಂಡ್ ಯು ಆರ್ ದ ಕಮಿಷನರ್. ಅವಾಗ ಪೊಲೀಸ್ ಇಲಾಖೆದು ಒಂದು ಮುಖ್ಯ ಕರ್ತವ್ಯ ಜನರ ಸಂರಕ್ಷಣೆ ಮಾಡೋದು, ಟು ಕೀಪ್ ಪೀಪಲ್ ಸೇಫ್. ವೆದರ್ ಇಟ್ ಈಸ್ ಕ್ರೈಮ್, ವೆದರ್ ಇಟ್ ಈಸ್ ಎಕ್ಸ್ಟರ್ನಲ್ ಅಗ್ರೆಷನ್, ಲಾ ಆ್ಯಂಡ್ ಆರ್ಡರ್ ಇರಲಿ ಅಥವಾ ಏನೇ ಸಮಸ್ಯೆಗಳು ಬಂದರೆ. ಬಟ್ ಪ್ಯಾಂಡಮಿಕ್ ವಾಸ್ ಸಮಥಿಂಗ್ ವೆರಿ ನ್ಯೂ. ವಿ ಆರ್ ನಾಟ್ ಟ್ರೈನ್ಡ್ ಫಾರ್ ದಿಸ್. ಬಟ್ ಏನಂದರೆ ಓನ್ಲಿ ರೊಬಸ್ಟ್ ಕಾಮನ್ ಸೆನ್ಸ್, ಗೈಡ್ಲೈನ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಗೈಡ್ಲೈನ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್, ಮತ್ತು ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಬಂದಂಥ ಸೂಚನೆಗಳನ್ನು ಅನುಷ್ಠಾನಕ್ಕೆ ತಂದು, ಮತ್ತು ಸಿಬ್ಬಂದಿ ಕಡೆಯಿಂದ ತುಂಬ ನಾವು ಫೀಡ್ಬ್ಯಾಕ್ ತೊಗೊಳ್ತಾ ಇದ್ದೀವಿ. ವಿ ಆರ್ ಲರ್ನಿಂಗ್ ಬಿಕಾಸ್ ಸಿಬ್ಬಂದಿ ಇಸ್ ಆಲ್ಸೋ ವೆರಿ ರಿಚ್ ಇನ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಹೌದು. ಸೊ ಅಧಿಕಾರಿಗಳು ಹಾಗೂ ವಿಶೇಷವಾಗಿ ಕೆಳ ಹಂತದ ಸಿಬ್ಬಂದಿಗಳು, ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ ಆ್ಯಂಡ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್, ಜನರ ಜೊತೆ ಇವರು ತಾನೇ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಇವರಿಂದನೂ ಸಾಕಷ್ಟು ಮಾಹಿತಿ ಬರ್ತಾ ಇತ್ತು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಸೊ ಅದನ್ನು ಡೇ ಬೈ ಡೇ ಯೂಸ್ ಟು ಮೇಕ್ ಇಟ್ ಮೋರ್ ರಿಫೈನ್ಡ್ ಆ್ಯಂಡ್ ನಾವು ಅನುಷ್ಠಾನಕ್ಕೆ ನಾವು ತರ್ತಾ ಇದ್ದೀವಿ. ನಾವು ಯಾಕಂದರೆ ಅವ್ರದ್ದೇ ಮುಖ್ಯ ಪಾತ್ರ ಅಲ್ವಾ. ಅದಕ್ಕೆ ಸರ್, ಕ್ವಾರಂಟೈನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮ್ಮ ಜನಗಳಿಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದಂಥ ಹೊಸ ಪೊಲೀಸರಿಗೂ ಅದು ಐಡಿಯಾ ಇತ್ತು ಇಲ್ಲೋ ಗೊತ್ತಿಲ್ಲ. ಕ್ವಾರಂಟೈನ್ ಅಂದರೆ ಏನು, ಜನ ಯಾಕೆ ಹೊರಗಡೆ ಬರಬಾರ್ದು ಏನು. ಹಿಂದೆ ಎಮರ್ಜೆನ್ಸಿ ಕಾಲಕ್ಕೆ ಆ ಥರ ಆಗಿತ್ತೇನು, ಬಟ್ ಆಫ್ಟರ್ ದಟ್ ಈ ಕೋವಿಡಲ್ಲೇ ಆಗಿದ್ದು. ಸಿಬ್ಬಂದಿಗಳಿಗೆಲ್ಲ ಹೆಂಗೆ ಟ್ರೈನ್ ಮಾಡಿದ್ರಿ ಅಂತ? ಪ್ರಾರಂಭ ಆಗಿದ್ದು ಮಾರ್ಚ್ ತಿಂಗಳಲ್ಲಿ. ಈ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಯಾರು ಬರ್ತಾರಲ್ಲ ಅವ್ರಿಗೆ ನಾವು BSF ಕ್ಯಾಂಪಸ್ಸು ಮತ್ತು CRPF ಕ್ಯಾಂಪಸ್ಸಲ್ಲಿ ಕ್ವಾರಂಟೈನ್ ಮಾಡಬೇಕು ಅಂತ ಒಂದು ಸೂಚನೆ ಬಂತು. ಅಚ್ಚಾ, ಯಾವಾಗಿಂದ ಮಾಡಬೇಕು, ಮತ್ತು ಅಷ್ಟು ಮೆಡಿಕಲ್ ಫೆಸಿಲಿಟೀಸ್ ಇದೆಯಾ ಕ್ವಾರಂಟೈನ್ ಮಾಡೋಕ್ಕೆ, ಮತ್ತು ಅವ್ರಿಗೆ ಎಂಗೇಜ್ ಮಾಡೋಕ್ಕಾಗತ್ತೋ ಇಲ್ವೋ ಅನ್ನೋದು ಒಂದು ದೊಡ್ಡ ಸವಾಲಾಗಿತ್ತು, ಚಾಲೆಂಜ್ ಆಗಿತ್ತು. ತದನಂತರ ದ ವೇ ಬ್ಯಾಂಗ್ಳೂರ್ ಈಸ್ ಅ ಹ್ಯೂಜ್ ಮೆಟ್ರೋಪಾಲಿಟನ್ ಸಿಟಿ, ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಬರೋ ಸಂಖ್ಯೆ ನೋಡಿದ್ರೆ ಅದು ಅಷ್ಟು ಜನಕ್ಕೆ ನಾವು ಬೆಡ್ ಕೊಟ್ಟು ಊಟ ಕೊಟ್ಟು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಚೀಫ್ ಸೆಕ್ರೆಟ್ರಿ ಇವರು TM ವಿಜಯ ಭಾಸ್ಕರ್ ಅಂತ ಇದ್ದರು, ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ದೆನ್ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಅವರಿದ್ದರು, ಮತ್ತು ಅನೇಕ ಸಚಿವ ಸಂಪುಟದ ಹಿರಿಯರು ಎಲ್ಲ ಸೇರಿ ಕ್ವಾರಂಟೈನ್ ಆದ ನಂತರ ಈ ಡೊಮೆಸ್ಟಿಕ್ ಕ್ವಾರಂಟೈನ್ ಅಂತ ನಾವು ಶುರು ಮಾಡಿದ್ವಿ. ನಾವು ಡೊಮೆಸ್ಟಿಕ್ ಕ್ವಾರಂಟೈನ್ ಏನಂದರೆ ಯಾರು ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಇರ್ತಾರಲ್ಲ ಅವ್ರದ್ದು ಪರ್ಟಿಕ್ಯುಲರ್ಸ್ ತಗೊಂಡು ಪೊಲೀಸ್ ಸ್ಟೇಷನ್ಸ್ಗೆ ಮಾಹಿತಿ ಕೊಟ್ಬಿಟ್ಟು ಅವ್ರ ಮನೆ ಕಡೆ ಹೋಗಿ ಅವ್ರಿಗೆ ಒಂದು ಸೀಲ್ ಹಾಕ್ಬಿಟ್ಟು ನೀವು ಮನೆಯಿಂದ ಹೊರಗಡೆ ಬರಂಗಿಲ್ಲ. ಇದು ನೀವೇ ಮಾಡಿದ್ದ ಅಥವಾ ಸರ್ಕಾರ? It was a government decision which we implemented that. Okay. So it not only here but ಮತ್ತು ಏನೇ ಕೆಲಸ ನಾವು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಕಾನೂನು ಅಡಿಯಲ್ಲಿ ಮಾಡಬೇಕು, ಇಲ್ಲದ್ರೆ ದೇ ಕ್ಯಾನ್ ಬಿ ಚಾಲೆಂಜ್ಡ್. ಏನು ರೀ ಮನಸ್ಸು ಬಂದಂಗೆ ಮಾಡ್ತಿರಲ್ಲ ನೀವು ಅಂತ ಯಾರು ಬೇಕಾದ್ರೂ ಕೇಳ್ಬೋದು. ಅಪೋಸಿಷನ್ ಕೇಳ್ಬೋದು, ಜನ ಕೇಳ್ಬೋದು, RTI ಕೇಳ್ಬೋದು, ಮಾಧ್ಯಮದವ್ರು ಕೇಳ್ಬೋದು. ಸೊ ಆಲ್ ದೀಸ್ ಆ್ಯಕ್ಷನ್ಸ್ ವೇರ್ ಬೀಯಿಂಗ್ ಡನ್ ಅಂಡರ್ ದಿ NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ. ಸೊ NDMA ಆ್ಯಕ್ಟ್ ಕೆಳಗೆ. ಸೊ ಆ್ಯಂಡ್ ವಿ ವರ್ ಡ್ರಾಯಿಂಗ್ ಪವರ್ಸ್ ಆಲ್ಸೋ ಅಂಡರ್ ದಿ ಪ್ರೊವಿಷನ್ಸ್ ಆಫ್ NDMA ಆ್ಯಕ್ಟ್. ನಾವು ಈಗ ಮಾಡ್ತಾಯಿದ್ವಿ NDMA ಆ್ಯಕ್ಟ್ ಪ್ರಕಾರ ನಾವು ಈ ರೀತಿ ಮಾಡ್ತೇವೆ. ಸೊ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ
ನಾವು ಇದು ಮಾಡ್ತಾ ಇದ್ದಿದ್ದು ಅಲ್ಲಿಗೆ. ಸೊ ಕ್ವಾರಂಟೈನ್ ಮಾಡಿದೆ. ಕ್ವಾರಂಟೈನ್ ಮಾಡೋದು ಇಸ್ ನಾಟ್ ಇಟ್ ಸಮಥಿಂಗ್ ಲೈಕ್ ಅನ್ ಇಂಪ್ರಿಸನ್ಮೆಂಟ್, ಬಟ್ ದೆರ್ ಈಸ್ ನೋ ಜುಡಿಷಿಯಲ್ ಆರ್ಡರ್ ಆ್ಯಂಡ್ ಇಟ್ ಈಸ್ ನಾಟ್ ವಾಟ್ ಯು ಸೇ ಪ್ಲೇಸ್ ವಿಚ್ ವೇರ್ ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಕಂಟೈನ್ಮೆಂಟ್ ಝೋನ್ಸ್ ಅಂತ ಮಾಡ್ತಾರೆ. ಝೋನಲ್ಲಿ ಮಾತ್ರ ಯಾರು ಹೋಗಂಗಿಲ್ಲ, ಕಂಟೈನ್ಮೆಂಟ್ ಝೋನ್ಸ್. ಸೊ ಇದೆಲ್ಲ ನಿಮಗೆ NDMA ಅಲ್ಲಿ ಬರೆದಿದೆ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಹೆಂಗೆ ಇಂಟಿಮೇಟ್ ಮಾಡಬೇಕು, ಮತ್ತು ಅವ್ರಿಗೆ ಏನು ಸೌಲಭ್ಯಗಳು. ಸೊ ಕಾನೂನೆಲ್ಲ ಬರೆಯೋದು ಬುದ್ಧಿಜೀವಿಗಳು ಏನೋ ಬರೀತಾರೆ, ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಒಪ್ಪಿಗೆ ಆಗುತ್ತೆ, ಅದಕ್ಕೆ ಅನುಷ್ಠಾನಕ್ಕೂ ತರಬೇಕಲ್ಲ, ಎಕ್ಸಿಕ್ಯೂಟ್ ಮಾಡಬೇಕು. ದಟ್ ಈಸ್ ಅ ಚಾಲೆಂಜ್. ಆ್ಯಂಡ್ ಯು ಹ್ಯಾವ್ ಡನ್ ಇಟ್. ಹೌದು, ನಾವು ಅಂದರೆ ಮೈ ಟೀಮ್, ಮೈ ಮ್ಯಾಸಿವ್ ಟೀಮ್ ಆಫ್ ಅಬೌಟ್ 17,000 ಪೀಪಲ್, ದೇ ಎಕ್ಸಿಕ್ಯೂಟೆಡ್ ದಟ್ ಎಂಟೈರ್ ಓನ್ಲಿ ಇನ್ ಬೆಂಗಳೂರು ಸಿಟಿ ಒಳಗೆ 17,000. ರಾಜ್ಯಾದ್ಯಂತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರವೀಣ್ ಸೂದ್ ಇದ್ದರು, ಅವ್ರ ನಾಯಕತ್ವದಲ್ಲಿ ರಾಜ್ಯದಲ್ಲಿ. ಮತ್ತು ಸೋಮತ್ಸೋ 2021ನೇ ಇಸ್ವಿಲಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಭೇಟಿ ನೀಡಿರುವಾಗ ಮುಕ್ತ ಕಂಠದಲ್ಲಿ ಅವರು ಪ್ರಶಂಸೆ ಮಾಡಿದ್ರು. ಇಡೀ ರಾಷ್ಟ್ರಾದ್ಯಂತ ಬೆಂಗಳೂರು ಸಿಟಿ ಒಳಗೆ ಆಗಿರೋ ವ್ಯವಸ್ಥೆ ಎಲ್ಲೆಲ್ಲೂ ಸಹ ಆಗಿರೋದಿಲ್ಲ. ಅದನ್ನ ನಿಮಗೆ ಕ್ಲಿಪ್ಪಿಂಗ್ ಕೊಡ್ತೀನಿ ನಿಮಗೆ, ಯು ಕ್ಯಾನ್ ಆ್ಯಡ್ ಇಟ್. ಥ್ಯಾಂಕ್ ಯು ಸರ್. ಈ ಸಾರ್ವಜನಿಕರನ್ನ ನಾವು ನೋಡಿದ್ವಿ ಕೋವಿಡ್ ಟೈಮಲ್ಲಿ, ಹೊರಗಡೆ ಬರಬೇಡಿ ಅಂತಂದ್ರೂ ಕೊತ್ತಂಬರಿ ಸೊಪ್ಪು ತರಕ್ಕೆ ಬಂದಿದ್ವಿ ಅಂತ ಹೇಳಿದವ್ರನ್ನು ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ. ಬಟ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಥರದ ಭಯ ಬೀಳಲಿಲ್ವಾ? ಕಾನ್ಸ್ಟೇಬಲ್ಸ್ ಆಯಿತು, ಡಿಪಾರ್ಟ್ಮೆಂಟ್ ಕೂಡ ತುಂಬ ಭಯ ಇತ್ತು. ಏಕೆಂದರೆ ಪ್ರಪಂಚಾದ್ಯಂತ, ರಾಷ್ಟ್ರಾದ್ಯಂತ ಜನರ ಸಾವು ನೋವು ಮತ್ತು ಭಯ, ಕೆಲವರು ಭಯಕ್ಕೆ ಸತ್ತೋಗ್ತಾಯಿದ್ರು. ಹೌದು, ಒಂದೆರಡು ಕಡೆ ನಾವು ಕೋವಿಡ್ ಪೇಷಂಟ್ಸ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರುವಾಗ ಅವರು 6ನೇ ಅಂತಸ್ತಿಂದ ಹಾರಿ ಸತ್ತೋದ್ರು. ಸೀರಿಯಸ್ಲಿ? ಹೌದು, ಹಾರಿ ಸತ್ತೋದ್ರು ಅವರು. ಭಯಕ್ಕೆ ಕೋವಿಡ್ ಬಂದುಬಿಟ್ಟಿದೆ ಅಂತ. ಮತ್ತು ಅದಲ್ಲದೆ ಸುಮಾರು ಜನ ಕೋವಿಡ್ ಸಂಕ್ರಮಣದ ಬಗ್ಗೆ ಏನೇನೋ ಅದು ಹಿಂಗೆ ಹರಡೋಗುತ್ತೆ, ಹಂಗೆ ಹರಡುತ್ತೆ ಅನ್ನೋ ಅಪಪ್ರಚಾರ ಮತ್ತು ಆ ಸಮಯದಲ್ಲಿ ಈವನ್ ತಜ್ಞರಲ್ಲಿ ಕೂಡ ಭಾಳಷ್ಟು ಗೊಂದಲ ಇತ್ತು. ಸೊ ಆವಾಗ ನೀವು ನೋಡಿರ್ಬೋದು, ಯಾರು ಎಲ್ಲಿದ್ದಾರೆ, ಅವರು ಯಾರೋ ಪ್ರಯಾಣ ಮಾಡಬಾರ್ದು, ಏರೋಪ್ಲೇನೆಲ್ಲ ನಿಂತೋಯ್ತು, ರೈಲೆಲ್ಲ ನಿಂತೋಯ್ತು, ಹೆದ್ದಾರಿ ಮೇಲೆ ಪ್ರಯಾಣ ಮಾಡೋಂಗಿಲ್ಲ, ಯಾರು ಎಲ್ಲಿದ್ದಾರೆ ಅವರು ಅಲ್ಲೇ ಇರಬೇಕು ಅಂತ. ಸೊ ಅಂಥ ಸಂದರ್ಭದಲ್ಲಿ ಜನ ಯಾವುದಕ್ಕಾದ್ರೂ ಒಂದು ಯಾತ್ರೆ ಮಾಡಲೇಬೇಕಲ್ಲ. ಮತ್ತು ನೋಡಿ, ನಮ್ಮಲ್ಲೇ ಒಂದು ಅತ್ಯಂತ ದುಃಖದ ಘಟನೆ ಏನಂದರೆ, ಆ ಸಮಯದಲ್ಲಿ ನಮ್ಮ ರಾಜ್ಯದ ಕೇಂದ್ರ ರೈಲ್ವೆ ಸಚಿವರು ಇದ್ದರು, ನಮ್ಮ ಸುರೇಶ್ ಅಂಗಡಿ ಅಂತ. ಅವರು ಬೆಳಗಾಂನವರು, ದೆಹಲಿಲಿ ತೀರ್ಕೊಂಡ್ರು. ಅವರು ಕೋವಿಡಿಂದ ತೀರ್ಕೊಂಡ್ರು. ಯಾವುದೇ ಕಾನೂನು ಪ್ರಕಾರ ಅವ್ರಿಗೆ ಬೆಳಗಾಂಗೆ ಅವರ ಪಾರ್ಥಿವ ಶರೀರವನ್ನು ತಗೊಂಬರೋಕ್ಕೆ ಅವಕಾಶ ಇರಲಿಲ್ಲ. ಅವರ ಅಂತ್ಯಕ್ರಿಯೆ ದೆಹಲಿಯಲ್ಲೇ ನಡೀತು. ಮತ್ತು ಅಂತ್ಯಕ್ರಿಯೆ ನಡೆಯುವಾಗ ಆ ಶವ ಸ್ವಲ್ಪ ತಳಮಳಕ ಆಗಿ ಕೆಳಗೆ ಬಿದ್ದಿದ್ದು, ಮತ್ತು ಅದರಿಂದ ಅವರ ಕುಟುಂಬದ ಸದಸ್ಯರಿಗೆ ತುಂಬ ಮಾನಸಿಕವಾಗಿ ಆಘಾತ ಆಯಿತು. ಮತ್ತು ಅದೇ ಅವರೊಬ್ಬರು ಕೇಂದ್ರ ಸಚಿವರು ಮರಣ ಹೊಂದಿದರೆ ಅವ್ರಿಗೆ ಎಲ್ಲ ಆ ಸಮಯದಲ್ಲಿ ಮೆರವಣಿಗೆ, ಗೌರವ ಇತ್ಯಾದಿಗಳು ಏನಿಲ್ಲ, ಅಂಥದ್ದು ಏನೇನೂ ಇಲ್ಲ. ಮತ್ತು ಎಷ್ಟೋ ಕಡೆ ನಿಮಗೆ ಆಸ್ಪತ್ರೆಯಲ್ಲಿ ಸಾವು ಆಗಿರುವಾಗ ಇದು ಕುಟುಂಬದ ಸದಸ್ಯರಿಗೂ ಅಲ್ಲಿ ನೋಡೋಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಅದನ್ನು ನಾವು ತಡಿಬೇಕಾಗಿತ್ತು ನಾವು. ಸೊ ಇದೆಲ್ಲ ಅನ್ಪ್ಲೆಸೆಂಟ್ ಟಾಸ್ಕ್ಸ್ ಅಲ್ಲ. ಮತ್ತು ಅವ್ರ ಮನೆಯಲ್ಲಿ ಅವ್ರು ಕೋವಿಡ್ ಆಗಿದ್ರೆ ಪೊಲೀಸ್ ಸಿಬ್ಬಂದಿಗೆಲ್ಲ ಕೋವಿಡ್ ಆಗ್ಬಿಡುತ್ತೆ ಅಂತ. ಸೊ ಸಿಬ್ಬಂದಿಗಳಿಗೆಲ್ಲ ನಾವು ಹೇಳಿಬಿಟ್ಟಿದ್ವಿ, ಅದು ಹೆಂಗೋ ಮಾರ್ಚ್ ಏಪ್ರಿಲಲ್ಲಿ ಅವಾಗ ನಿಮ್ಮ ಫ್ಯಾಮ್ಲಿಯಿಂದ ನೀವು ಕಟ್ ಆಫ್ ಆಗಿಬಿಡಿ ನೀವು. ಯಾಕೆಂದರೆ ನಿಮ್ಮ ಫ್ಯಾಮ್ಲಿಗೆ ನೀವು ಹೋಗಿ ಕೋವಿಡ್ ಕೊಡ್ತೀರ ನೀವು. ಸೊ ನೀವು ಫ್ಯಾಮ್ಲಿಗೆ ಹೋಗೋದೇ ಬೇಡ. ಸೊ ಎಲ್ಲ ಗಂಡಸರಿಗೂ ಮೇಲ್ ಕಾನ್ಸ್ಟೇಬಲ್ಸ್ಗೆ ನಾನು ಕಲ್ಯಾಣ ಮಂಟಪಗಳ ವ್ಯವಸ್ಥೆ ಮಾಡಿಬಿಟ್ಟಿದ್ದೆ ಅಲ್ಲಿಗೆ. ಅಲ್ಲೇ ಎಲ್ಲ ಪೊಲೀಸ್ ಸ್ಟೇಷನ್ ಕಲ್ಯಾಣ ಮಂಟಪ, ಊಟ ತಿಂಡಿ ಎಲ್ಲ ಅಲ್ಲೇ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್. ಮತ್ತು ಎಲ್ಲ ಮಹಿಳಾ ಸಿಬ್ಬಂದಿಗೆ ಹೋಟೆಲ್ಸ್ ನಾವು ತೊಗೊಂಡ್ಬಿಟ್ಟಿದ್ವಿ ನಾವು ಅಲ್ಲೇ ಇರೋಕ್ಕೆ. ಸೊ ನಾವು ಅವ್ರ ಬಟ್ಟೆ ವಾಶ್ ಮಾಡೋಕ್ಕೆ ವಾಷಿಂಗ್ ಮಿಷಿನ್ ಕೂಡ ಕೆಲವೊಂದು ಇಟ್ಕೊಂಡಿದ್ದೆ ಅಲ್ಲಿಗೆ, ಇಸ್ತ್ರಿ ಮಾಡೋಕ್ಕೆ ಕೂಡ ಅಲ್ಲೇ ಇಟ್ಟಿದ್ದೆ ಅಲ್ಲಿಗೆ. ಯಾಕಂದರೆ ಥೊರಲಿ ಬಿಸಿಲಿನಲ್ಲಿ ವಾಶ್ ಆಗಬೇಕಲ್ಲ ಅದಕ್ಕೆ, ಇನ್ಕ್ಲೂಡಿಂಗ್ ಸಾಕ್ಸ್ ಎಲ್ಲ ಇವರೆಲ್ಲ ನಮ್ಮವರು ದಿನ
ಸೊ ಪ್ರತಿ ಬಟ್ಟೆನೂ ವಾಶ್ ಆಗಬೇಕು ಮತ್ತು ಕೊಡಬೇಕು, ಅದಕ್ಕೆ ಬೇರೆ ಸಿಬ್ಬಂದಿ ಬೇಕಾಗಿತ್ತು. ಸೊ ದೆನ್ ಕೊಡೋ ಊಟ ಇದೆಲ್ಲ ದಟ್ ಆಲ್ಸೋ ಹ್ಯಾಡ್ ಟು ಬಿ ವೆರಿ ವೆರಿ ಹೈಜಿನಿಕ್ ಊಟ ಅವ್ರದ್ದೆ. ಮತ್ತು ಇಷ್ಟೆಲ್ಲ ಮಾಡಿದ ನಂತರನೂ ವಿಲ್ಸನ್ ಗಾರ್ಡನ್ ಮತ್ತು ಕಲಾಸ್ಪಳ್ಳಿ ಪೊಲೀಸ್ ಸ್ಟೇಷನಲ್ಲಿ ನನಗೆ ಒಂದೇ ದಿನ 4 ಸಿಬ್ಬಂದಿ ಡೆತ್ ಆಗೋಯ್ತು ನನಗೆ. ಹೌದಾ? ಇಟ್ ಕ್ರಿಯೇಟೆಡ್ ಲಾಟ್ ಆಫ್ ಪ್ಯಾನಿಕ್. ಸೊ ಇವರೆಲ್ಲ ವಾಪಸ್ ಬನ್ನಿ ಅಂತ ಹೇಳಕ್ಕೆ. ಮತ್ತು ಸುಮಾರು ಜನ ಸಿಬ್ಬಂದಿಗಳಿಗೆ ಸಾಂಕ್ರಾಮಿಕ ರೋಗನೂ ಹರಡೋಯ್ತು ಅಲ್ಲಿಗೆ. ಸೊ ಅವ್ರಿಗೆ ಮನೋಬಲ ಕೊಡೋಕ್ಕೆ ಸಲುವಾಗಿ ನಾನೇ ಪ್ರತಿದಿನ ರಾತ್ರಿ ಫೋನಲ್ಲಿ ಮಾತನಾಡ್ತಾಯಿದ್ದೆ. ಮತ್ತು ಮ್ಯಾಂಡೇಟ್ರಿ ಮಾಡಿದೆ ದಟ್ ಅವರ ಇನ್ಸ್ಪೆಕ್ಟರ್, ACP ಮತ್ತು DCP ಅವ್ರ ಫೋನಲ್ಲಿ ಮಾತನಾಡಬೇಕು ಅಂತ. ರಾತ್ರಿ 10 ಗಂಟೆ ನಂತರ ನಾನೇ ಭಾಳ ಜನ ಸಿಬ್ಬಂದಿಗೆ ಹೋಗಿ ಮಾತಾಡ್ಸೋಕ್ಕಂತೂ ಆಗಲ್ಲ, ನೋಡೋಕ್ಕೂ ಆಗಲ್ಲ ಅವ್ರಿಗೆ. ಸೊ ಅಂಥ ಸಂದರ್ಭ ಫೋನಲ್ಲೇ. ಮತ್ತು ಸಾರ್ವಜನಿಕರಲ್ಲಂತೂ ಪಾಪ ಭಾಳ ಜನ ಕಷ್ಟಪಟ್ಟಿದ್ದಾರೆ ಆ ಸಮಯದಲ್ಲಿ. ವಿಶೇಷವಾಗಿ ವಲಸೆ ಕಾರ್ಮಿಕರು ಬೇರೆ ಕಡೆಯಿಂದ ಬಂದುಬಿಟ್ಟಿದ್ದಾರೆ. ಸೊ ನಾವು ಕಂಪ್ಲೀಟ್ ಸ್ಟ್ರಕ್ ಆಗ್ಬಿಡ್ತಾರೆ ಇಲ್ಲೇ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರಲ್ಲ. ಸೊ ಪೊಲೀಸ್ ಸ್ಟೇಷನ್ ವೈಸ್ ನಾವು ಎಷ್ಟು ಕಡೆ ವಲಸೆ ಕಾರ್ಮಿಕರಿದ್ದಾರೆ ಅಂತ ಹೇಳಿ ಅವ್ರಿಗೂ ಒಂದು ಸಪ್ರೇಟ್ ಕಲ್ಯಾಣ ಮಂಟಪನೋ ಒಂದು ಓಪನ್ ಸ್ಪೇಸಲ್ಲಿ ನಾವು ಹಾಕಿಬಿಟ್ಟು ಅಲ್ಲಿಗೆ. ಮತ್ತು ಅವ್ರಿಗೆ ಈ ಇವ್ರ ಜೊತೆ ಮಾತನಾಡಿ ಟೆಲಿಫೋನ್ ಪ್ರೊವೈಡರ್ ಜೊತೆ ಎಕ್ಸ್ಟ್ರಾ ಪೋಲ್ಸ್ ಎಲ್ಲ ಕೊಟ್ಬಿಟ್ಟು, ಸೊ ದಟ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗಲಿ, ಅವ್ರ ಫ್ಯಾಮಿಲಿ ಜೊತೆ ಅವ್ರು ಮಾತನಾಡಲಿ ಅಂತ ಹೇಳಿ ಅದಾಡ್ದ. ಮತ್ತು ನೋ ಮಾರ್ನಿಂಗ್ ವಾಕಿಂಗ್ ಕರ್ಕೊಂಡು ಹೋಗಾಗಲ್ಲ. ಸೊ ಎಲ್ಲ ಕೆಲವುದೆಲ್ಲ ಸಡಲಿಕೆ ನಾವು ಮಾಡಿದೆ. ದೇವಸ್ಥಾನಗಳೆಲ್ಲ ಬಂದಾಯಿತು, ಚರ್ಚ್ಗಳೆಲ್ಲ ಬಂದಾಗೋಯ್ತು, ಮಸೀದಿಗಳೆಲ್ಲ ಬಂದಾಯಿತು, ಮಾಲ್ ಎಲ್ಲ ಬಂದಾಗೋಯ್ತು ಅವಾಗ. ಸೊ ಜನರಿಗೆ ಎಂಗೇಜ್ ಮಾಡೋಕ್ಕೆ ಒಂದು ಮೆಥಡಾಲಜಿ ನಾವು ಇಟ್ಕೋಬೇಕಾಗಿತ್ತಲ್ಲ ಸೊ ಆ ಸಮಯದಲ್ಲಿ. ಸೊ ಇನ್ಫ್ಯಾಕ್ಟ್ ನಮ್ಮ DCPಗಳಿದಲ್ಲ ಯಂಗ್ಸ್ಟರ್ಸ್, ದೇ ಡಿಡ್ ಫಂಟಾಸ್ಟಿಕ್. ವೆದರ್ ಪಾಸ್ ಡಿಸ್ಟ್ರಿಬ್ಯೂಷನ್ ಇರೋದಿರಲಿ ಅಥವಾ ಊಟದ ವ್ಯವಸ್ಥೆ ಮಾಡೋದಿರಲಿ. ನಾವು ಆ ಸಮಯದಲ್ಲಿ ಬಿಡಾಡಿ ನಾಯಿಗಳಿಗೂ ಊಟ ಕೊಟ್ವಿ ಪ್ರತಿದಿನ. ನಮ್ಮದೇ ಪೊಲೀಸ್ ಶ್ವಾನ್ಗಳು ಅಬೌಟ್ 200 ಇದೆ ಬೆಂಗಳೂರಲ್ಲಿ. ಸೊ ನಮ್ಮ DCP ಹೇಳಿದ್ದು, ಸರ್ ನಾನು ಬೇಕಾದರೆ 2,500-3 ಸಾವಿರ ನಾಯಿಗಳಿಗೆ ನಾನೇ ಊಟ ರೆಡಿ ಮಾಡಿಸ್ತೀನಿ ಅಂತ. ಸೊ ನಮ್ಮ ಸಿಬ್ಬಂದಿ ನಾಯಿಗಳಿಗೂ ಊಟ ಕೊಟ್ಟರು, ಬಿಡಾಡಿ ಕುದುರೆಗಳಿಗೆ, ಬಿಡಾಡಿ ದನಗಳಿಗೆ, ಪಕ್ಷಿಗಳಿಗೆ, ಅನಿಮಲ್ ರೆಸ್ಕ್ಯೂನೂ ಆಗಿದೆ, ಕತ್ತೆಗಳಿಗೆ, ಕೆಲವು ಓಡಾಡ್ತಾ ಇರ್ತಲ್ಲ ಅಲ್ಲಿಗೆ, ಅವ್ರಿಗೂ ನಾವು ಊಟ ಕೊಟ್ವಿ. ಮತ್ತು ಈ ಪ್ರತಾಪ್ ರೆಡ್ಡಿ ಆಮೇಲೆ ಕಮಿಷನರ್ ಆದ್ರಲ್ಲ, ಅವರು ನಾನು ಒಂದು ವಿಶೇಷ ಕೆಲಸ ವಹಿಸಿದವ್ರಿಗೆ ಅವರು ತುಂಬ ಚೆನ್ನಾಗಿ ನಡೆಸಿದರು. ಎಲೆಕ್ಟ್ರಾನಿಕ್ ಪಾಸಸ್ ಎಲ್ಲ ಅವ್ರದ್ದೇ ಜವಾಬ್ದಾರಿ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಒಂದು 6 ಕೌಂಟರ್ಸ್ ಮಾಡಿದ್ವಿ. ಇನ್ಕಮಿಂಗ್ ಡೆತ್, ಔಟ್ ಗೋಯಿಂಗ್ ಡೆತ್. ಅಂದರೆ ಯಾರು ಡೆತ್ ಆಗಿದ್ರೆ ಬೇರೆ ನಾನ್ ಕೋವಿಡ್ ಡೆತ್ ಆಗಿದ್ದಾರೆ ಯಾರು ಬರಬೇಕು ಅಂದರೆ ಅವ್ರಿಗೆ ಪಾಸ್ ಇನ್ಕಮಿಂಗ್. ಔಟ್ ಗೋಯಿಂಗ್ ಬೇರೆ ಕಡೆ ಯಾರು ಹೋಗಬೇಕು ಅಂದರೆ ಅವ್ರು ಔಟ್ ಗೋಯಿಂಗ್ ಡೆತ್ ಇದಕ್ಕೆ ಬೇರೆ ಕಡೆ ಹೋಗ್ತಾರೆ. ಮತ್ತು ಇನ್ಕಮಿಂಗ್ ಬರ್ತ್, ಔಟ್ ಗೋಯಿಂಗ್ ಬರ್ತ್ಗೆ ಯಾರು ಬರಬೇಕು ಅಂತ ಅಂದರೆ ಬರೀ ಬರ್ತ್ ನೋಡೋಕ್ಕಲ್ಲ, ಕೆಲವರು ಹೆಣ್ಮಕ್ಳು ತಂದೆ ತಾಯಿ ಮನೆಗೆ ಬರಬೇಕು ಅಂತ ಸಹಜ ಬರ್ತಾರಲ್ಲ ಪಾಪ ಅವರು. ಸೊ ಅದಕ್ಕೆ. ಮತ್ತು ಔಟ್ ಗೋಯಿಂಗ್ ಕೆಲವು ಪ್ರೆಗ್ನೆಂಟ್ ಅಲ್ಲಿಂದ ಮುಗಿಸಿ ಹೋಗ್ಬೇಕಾದ್ರೆ ಇನ್ಕಮಿಂಗ್ ಬರ್ತ್, ಔಟ್ ಗೋಯಿಂಗ್ ಬರ್ತ್ ಅಂತ. ಮತ್ತು ಇನ್ಕಮಿಂಗ್ ಮ್ಯಾರೇಜ್, ಔಟ್ ಗೋಯಿಂಗ್ ಮ್ಯಾರೇಜ್ ಅಂತ. ಸೊ ಯಾಕೆಂದರೆ ಮದುವೆ ಫಿಕ್ಸ್ಗೆ ಆಗಿತ್ತು ಅಲ್ಲಿಗೆ. ಸೊ ಆವಾಗ NDA ಪ್ರಕಾರ 10 ಜನ 5 ಜನ ಪ್ರಕಾರ ಅದು. ಕೆಲವರು ಮನೇಲೆ ಎಂಥ ಅಗರ್ಭ ಶ್ರೀಮಂತರು ಸಾವಿರಾರು ಜನಕ್ಕೆ ಮದುವೆ ಕರೆಯೋರೆಲ್ಲ ಮನೆಯೊಳಗೆ 10 ಜನ ಇಟ್ಕೊಂಡು ಮದುವೆ ಮುಗಿಸಿದ್ದಾರೆ. ಸೊ ಹಿ ಹ್ಯಾಡ್ ಓಪನ್ ದಟ್ ದಿಸ್ ಒನ್ ಓವರ್ ದ್ಯಾಟ್. ಮತ್ತು ನನ್ನ ಮೈ ಆಫೀಸಲ್ಲಿ ನನಗೆ ಹೇಮಂತ್ ನಿಂಬಾಳ್ಕರ್ ವಾಸ್ ಮೈ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್. ಎಕ್ಸಲೆಂಟ್ ವರ್ಕ್. ಕೆಲವು ಎಷ್ಟು ಸರ್ತಿ 3-4 ಆ್ಯಂಬುಲೆನ್ಸಲ್ಲಿ ಡೆಡ್ ಬಾಡಿ ತೊಗೊಂಡವ್ರು ಮನೆ ಹತ್ರ ತೊಗೊಂಡೋಗ್ಬಿಡೋರು ರಾತ್ರಿ. ಪಾಪ ಅಲ್ಲೇ ನಂಗೆ ಪರ್ಮಿಷನ್ ಕೊಡಿ ಇದು ಮಾಡಿ ಅಂತಲ್ಲ. ಸೊ ಅಂಥದ್ದೆಲ್ಲ ಸಿಚುವೇಶನ್ ಸರ್. ಇಂಡಿವಿಜುವಲ್ ಆಗಿ ಭಾಸ್ಕರ್ ಅವರಿಗೆ ಭಯ ಆಗಲಿಲ್ವ? ಯಾಕಂದರೆ ಇನೋವಾದಲ್ಲಿ ಸಿಟಿ ರೌಂಡ್ಸ್ ನಿರಂತರವಾಗಿ ಹೋಗ್ತಾ ಇದ್ರಿ, ನನಗೇನೋ ಆಗುತ್ತೆ ಅನ್ನೋ ಭಯ ಇರಲಿಲ್ವ? ಅಥವಾ ನಿಮಗಿಲ್ಲದೆ ಇದ್ದರು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬ? ಇಟ್ ವಾಸ್ ದ ಇಯರ್ 2020. ಓಕೆ, 1920. ನಾನು ಆಗಲೇ ಪೊಲೀಸ್ ಇಲಾಖೆಯಲ್ಲಿ 30 ವರ್ಷ ಸೇವೆ ನನ್ನ ಮುಗಿದೋಗಿತ್ತು. ಹೌದಾ? 1990 ಸೇರಿದವನು. ಓಕೆ. ನನ್ನ ಮಗಳು ಮದುವೆ ಮಕ್ಕ ನನ್ನ ಪಾಡಿಗೆ. ಸೊ ಐ ಹ್ಯಾಡ್ ಕ್ರಾಸ್ ದಟ್ ಫಿಯರ್ ದಟ್ ನನಗೇನಾದರೂ ಆದ್ರೂ ನಾನು ಏನೇನು ಜವಾಬ್ದಾರಿಗಳೆಲ್ಲ ಆಗೋಗಿತ್ತು. ಬಟ್ ನನಗೆ ಯಡಿಯೂರಪ್ಪನವ್ರು ಹೇಳಿದ್ರು, ನೀವು ಮತ್ತೆ ಆಮೇಲೆ ಐ ಪಾಸ್ಟ್ ಎನ್ ಆರ್ಡರ್, 50 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಸಿಬ್ಬಂದಿಗಳು ಮನೇಲಿ ಇರಬೇಕು, ಯಾರು ಬರಲೇಬಾರ್ದು ಅಂತ, ಡ್ಯೂಟಿಗೆ ಬರಬಾರ್ದು ಅಂತ. ಸೊ ಭಾಳ ಕಾಂಟ್ರವರ್ಸಿ ಆಯಿತು. ಯಡಿಯೂರಪ್ಪನವ್ರ ಕೋಪನೂ ಬಂತು, ಯಾಕೆ ಹಂಗೆ ಮಾಡೋದು ಸರ್, ಸತ್ತೋಗ್ತಾರೆ ಸರ್ ಅವರೆಲ್ಲ ತಯಾರಿ. ನೀವೇ ಇದಿಲ್ಲ ರೀ, ನಿಮಗೆ 55 ವರ್ಷ ಆಗಿದೆಲ್ಲ ಅಂತ.
ಪರವಾಗಿಲ್ಲ ಸರ್, ನನ್ನ ಮನೇಲಿ ಅಂದರೆ 50 ವರ್ಷದ ಮೇಲ್ಪಟ್ಟವ್ರು ಬರಬಾರ್ದು ಅಂತ ನೀವೇ ಹೇಳಿ. ನಾನೇ ಹೇಳಿದ್ರು 50 ವರ್ಷ ಮೇಲ್ಪಟ್ಟರು ಯಾರೂ ಬರಬಾರ್ದು, ಅವ್ರ ಮನೇಲಿ ಇಟ್ಕೊಂಡಿದ್ದೆ. ಮತ್ತು ಅವ್ರ ಮನೆ ಈ ಪೊಲೀಸ್ ಕಾಲನೀಸ್ಗೆಲ್ಲ ನಾನು ಸೂಚನೆ ಕೊಟ್ಟಿದ್ದಾರೆ, ಇವ್ರಿಗೆಲ್ಲ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೇನೆ, ಸುಮ್ಮನೆ ಪೊಲೀಸ್ ಹೊತ್ತಕ್ಕೆ ಹೊರಗಡೆ ಕಳಿಸ್ಬೇಡಿ, ಯಾಕೆಂದರೆ ಪೊಲೀಸ್ನವ್ರಿಗೆ ಮನೇಲಿ ಇರೋಕ್ಕೆ ಬರಲ್ಲ ಅಂತ. ಸುಮ್ಮನೆ ಬೆಳಗಾದರೆ ಎಲ್ಲ ಟೀ ಕುಡಿಯೋಕೆ ಕೊಟ್ಟೋಗ್ತೀನಿ, ಅವ್ರು ನೋಡೋಕೆ ಮನೆ ಬಿಟ್ಟು ಆಚೆ ಅವ್ರಿಗೆ ಬಿಡಬಾರ್ದು ಅಂತ. ಮತ್ತು ಅವ್ರ ಮನೆ ಹತ್ರ ಫ್ಯೂಮಿಗೇಷನ್ ಮಾಡಿಸೋದು, ಮತ್ತು ಟು ಟೇಕ್ ಕೇರ್ ಆಫ್ ದ ಫ್ಯಾಮ್ಲೀಸ್ ಆಲ್ಸೋ. ಭಯದಲ್ಲಿದ್ದಲ್ಲ ಫ್ಯಾಮ್ಲಿ ಎಲ್ಲ. ಸೊ ಮತ್ತು ಕೆಲವು ಮುಟ್ಟಾಳರು ಮೂರ್ಖರು ಒಂದು ಕಡೆ ಚೆಕ್ ಪೋಸ್ಟ್ ಮಾಡುವಾಗ ನಿಲ್ಲಿಸುವಾಗ ನಮ್ಮ ಸಿಬ್ಬಂದಿ ಮಕ್ಕದ ಮೇಲೆ ಉಗುಳ್ಬಿಟ್ಟ ಒಬ್ಬ, ಕೋವಿಡ್. ಸೊ ಅವ್ರಿಗೆ ಕೋವಿಡ್ ಆಗಿದೆ ಅಂತ. ಸೊ ಅಂಥವ್ರಿಗೆಲ್ಲ ನಾವು ಅಂತ ಕಾನ್ಫಿಡೆನ್ಸ್ ಕೊಡಬೇಕಾಯ್ತಲ್ಲ ಅದಕ್ಕೆ. ಮತ್ತು ಭಾಳ ಜನ ಸಾರ್ವಜನಿಕರು ನಮ್ಗೆ ಸಹಾಯ, ತುಂಬ ಜನ ರೋಟ್ರಿನವ್ರು ಇರಲಿ, ರಾಜಸ್ಥಾನ್ ಸಮಾಜದವ್ರು ಇರಲಿ, ಮತ್ತು ಲಯನ್ಸ್ ಕ್ಲಬ್ನವರು, ಸ್ವಯಂ ಸೇವಾ ಸಂಸ್ಥೆಗಳು, ಮತ್ತು ಈ IT ಕಂಪ್ನಿಯವರು, ಭಾಳ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಪೀಪಲ್ ಆಲ್ಸೋ ವರ್ ದೇರ್. ಆ್ಯಂಡ್ ಸರ್ಕಾರ ಕೂಡ ಏನೇನೋ ಕಿಟ್ಗಳೆಲ್ಲ ಕೊಡ್ತಾಯಿದ್ರು ಅವಾಗ, ಅದಕ್ಕೆ ಮಿಸ್ಯೂಸ್ ಕೂಡ ಮಾಡಿದ್ರು ನನಗೆ. ಅವ್ರವ್ರ ಹೆಸರುಗಳು ಹಾಕ್ಕೊಂಡು ಕೆಲವರು ಕಳಿಸ್ಬಿಡೋರು, ಕೆಲವು ಕಾರ್ಪೊರೇಟರ್ಗಳೆಲ್ಲ. ಸೊ ಇಟ್ ವಾಸ್ ಅ ನೈಸ್. ಆ್ಯಂಡ್ ಎವ್ರಿ ಡೇ ಬೆಳಗ್ಗೆ ನಾನು 7:45 ಯಡಿಯೂರಪ್ಪನವ್ರಿಗೆ ಭೇಟಿ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅಷ್ಟರಲ್ಲಿ ಅವರು ಸ್ನಾನ ಮಾಡಿ ಕ್ಲೀನಾಗಿ ಕೂತಿರೋರು, ನಾನು ಫ್ರೆಶ್ ಆಗೋಗ್ಬಿಟ್ಟು ಏನೇನಾಯಿತು ಅಂತ. ಮತ್ತು ಲಾಕ್ಡೌನ್ ಹೆಂಗಿತ್ತು ಅಂದರೆ ಫುಲ್ ಟೈಟ್ ಮಾಡಿದ್ರೆ ಎಲ್ಲ ಯಡಿಯೂರಪ್ಪನವ್ರಿಗೆ ಮೇಲೆ ಗಲಾಟೆ ಮಾಡೋರು. ಏನು ಸರ್ ಇದು ಉಸಿರಾಡೋಕ್ಕಾಗ್ದ ಯಡಿಯೂರಪ್ಪನವ್ರು ಫೋನ್ ಮಾಡಿ ಕೂಗಾಡೋರು, ಏನು ರೀ ಜನ ಗಲಾಟೆ ಮಾಡ್ತಾಯಿದ್ದಾರೆ, ಏನು ಓಡಾಡಬೇಕೋ ಬೇಡೋ, ಎಲ್ಲ ಉಸಿರು ಕಟ್ಬಿಟ್ರಿ, ಒಂಚೂರು ಲೂಸ್ ಬಿಡಪ್ಪ ಅಂತ ಸ್ವಲ್ಪ ಲೂಸ್ ಬಿಟ್ರೆ ಮಧ್ಯಾಹ್ನ 12 ಗಂಟೆಗೆ ಏನು ಸರ್ ಲಾಕ್ಡೌನ್ ಇದೆಯೋ ಇಲ್ವೋ ಊರಿನಲ್ಲಿ, ಯಾರು ಹೆಂಗೆ ಬೇಕಾದ್ರೆ ಓಡಾಡ್ತಾ ಇದ್ದಾರೆ ಅಲ್ಲ, ಯಡಿಯೂರಪ್ಪನವ್ರಿಗೆ ಎಲ್ಲರೂ ಫೋನ್ ಮಾಡಿ, ಮತ್ತು ಅವ್ರು ನಂಗೆ ಫೋನ್ ಮಾಡೋರು, ಏನು ರೀ ನೋಡಿ ಹಿಂಗೇನು ಆಗ್ತದೆ, ಮತ್ತೆ ಅವ್ರನ್ನ ಟೈಟ್ ಮಾಡೋದು, ಮತ್ತೆ ಲೂಸ್ ಮಾಡೋದು, ಮತ್ತೆ ಟೈಟ್ ಮಾಡೋದು. ಸೊ ಇದೇ ಇಟ್ ವಾಸ್ ಅವರ್. ಮತ್ತು ಸಿಬ್ಬಂದಿ ಇಲ್ದಿರೋ ಕಡೆ ನಾವೇನು ಮಾಡಿದ್ವಿ, ಈ ಅಂಗಡಿಗಳಲ್ಲಿ ಮ್ಯಾನಕ್ವಿನ್ ಇರುತ್ತಲ್ಲ, ಬಟ್ಟೆ. ಸೊ 1,000 ಮ್ಯಾನಕ್ವಿನ್ ತೊಗೊಂಬಂದ್ಬಿಟ್ಟು ನಾವು 1,000 ಮ್ಯಾನಕ್ವಿನ್ ತೊಗೊಂಡ್ಬಿಟ್ಟು ಆ ಮ್ಯಾನಕ್ವಿನ್ಗೆಲ್ಲ ಪೊಲೀಸ್ ಡ್ರೆಸ್ ಹಾಕ್ಬಿಟ್ಟು ಒಬ್ಬ ಪೊಲೀಸು 10 ಮ್ಯಾನಕ್ವಿನ್ ದೂರದಲ್ಲಿ ಇಟ್ಬಿಡ್ತಾರೆ. ಸೊ ಜನ ದೂರದಲ್ಲಿ ನೋಡಿದ್ರೆ ಏನು ಪೊಲೀಸ್ ಇದ್ದಾರೆ ಹಾಗೆ. ಸೊ ಇದೆಲ್ಲ ಜಾಗ ಎಲ್ಲ ಚೇಂಜ್ ಮಾಡ್ತಾಯಿದ್ವಿ ನಾವು. ಸೊ ನಾನೇ ನೋಡ್ತಾ ಇದ್ದೆ MG ರೋಡ್ ಮೆಟ್ರೋ ಸ್ಟೇಷನಲ್ಲಿ, ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:45 ವಾಕಿಂಗ್ ಹೋಗ್ತಾ ಇದ್ದೆ. ಸೊ 7-8 ಜನ ಪೊಲೀಸ್ ಮ್ಯಾನಕ್ವಿನ್ ನಿಂತಿರೋದಲ್ಲಿಗೆ. ಸೊ ನಾನು ನೋಡ್ತಾ ಇದ್ದೆ ಅರ್ಲಿ ಮಾರ್ನಿಂಗ್ ಯಾರು ಸ್ಕೂಟರ್ ಗಿಟ್ರ್ ತಗೊಂಡು ದೂರದಿಂದ ನೋಡು, ಇಮಿಡಿಯೇಟ್ಲಿ ಟರ್ನ್ ಮಾಡ್ಕೊಂಡು ಅಲ್ಲಿ 7-8-10 ಮ್ಯಾನಕ್ವಿನ್ ನಿಲ್ಲಿಸ್ಬಿಟ್ಟು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಮಲಗಿರೋ ಒಂದು ಪಾಪ ಅವ್ನಿಗೆ ಸುಸ್ತಾಗಿಲ್ಲ, ಮತ್ತು ಮ್ಯಾನಕ್ವಿನ್ ಮಾತ್ರ ನಾವು ಇಡ್ತಾಯಿದ್ವಿ ನಾವು ಅಲ್ಲಿಗೆ. ಫೈನ್ ಸರ್. ಇವತ್ತು ಯು ಆರ್ ಇನ್ ಪೊಲಿಟಿಕ್ಸ್, BJP ಇದ್ದೀರಿ, ಅವತ್ತು ಯು ಆರ್ ದ ಕಮಿಷನರ್. ಕಾಂಗ್ರೆಸ್ ಪಕ್ಷದ ಅಲಿಗೇಷನ್ಸ್, ಲಾಕ್ಡೌನ್ ಇದೆಲ್ಲ ಸುಳ್ಳು, ಕೋವಿಡ್ ಅನ್ನೋದೇ ಸುಳ್ಳು, ಸರ್ಕಾರ ಏನೋ ಮಾಡ್ತಾ ಇದೆ, ಯಡಿಯೂರಪ್ಪ ಸಮಥಿಂಗ್ ಮೇಕಿಂಗ್ ಮನಿ, ದೋಸ್ ಹೂ ಆರ್ ರನ್ನಿಂಗ್ ದ ಅಡ್ಮಿನಿಸ್ಟ್ರೇಷನ್. ಅಲ್ಲ, ಬೀಯಿಂಗ್ ಅ ಕಮಿಷನರ್ ಆಗಿ ಅವತ್ತು ನೀವು ಈ ಸಿಚುವೇಶನ್ ಕಣ್ಣಾರೆ ನೋಡಿದಿರಿ, ಹ್ಯಾವ್ ಫೇಸ್ಡ್ ಇಟ್. ಏನು ಹೇಳ್ತೀರಿ ಆ ಅಲಿಗೇಷನ್? ವಿ ಹ್ಯಾವ್ ಫೇಸ್ಡ್ ದ ಸಿಚುವೇಶನ್. ಪೀಪಲ್ ಹ್ಯಾವ್ ಡೈಡ್, ಜನ ಸತ್ತಿದ್ದಾರೆ, ಸಾವು ಏನು ಸುಳ್ಳಲ್ವಲ್ಲ. ಪೀಪಲ್ ಹ್ಯಾವ್ ಕ್ರೆಮೇಟೆಡ್. ನೀವೇ ನೋಡ್ತಾ ಇದ್ದೀರಿ, ಈ ವಿಲ್ಸನ್ ಗಾರ್ಡನ್ ಇರಲಿ, ಅಥವಾ ಕೆಂಪಂಬುದಿ ಕೆರೆ ಇರಲಿ, ಅಥವಾ ಬೇರೆ ಕ್ರೆಮೇಷನ್ ಹತ್ರ ಡೆಡ್ ಬಾಡಿನೇ ಕ್ಯೂಗಳಿರುತ್ತಲ್ಲ, ಕ್ರಿಮೇಷನ್ಗೆ ಕ್ಯೂ ಇರೋದು ಕ್ರಿಮೇಷನ್, ಎಷ್ಟು ಜನ ಸತ್ರಲ್ಲ. ಸೊ ಗೌರ್ಮೆಂಟ್ ಆಲ್ಸೋ ಡಿಡ್ ಇಟ್ಸ್ ಬೆಸ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಡಿಡ್ ಇಟ್ಸ್ ಬೆಸ್ಟ್, ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ಡನ್ ಇಟ್ಸ್ ಬೆಸ್ಟ್ ಓವರ್ ದೇರ್. ಸೊ ಕಾಂಗ್ರೆಸ್ನವ್ರೇನೋ ಅಲಿಗೇಷನ್ ಮಾಡಿರ್ಬೋದು, ಬಟ್ ಏನೋ ಸ್ಟಡಿ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ದೆ ಸ್ಟಿಲ್ ದೇ ಆರ್ ವೆಟ್ ಟು ಕಮ್ ಔಟ್ ಆಫ್ ದರ್ ಸ್ಟಡಿ. ಇನ್ನು ಸ್ಟಡಿ ಮಾಡ್ತಾನೆ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಮತ್ತು ಕೇಸ್ ರಿಜಿಸ್ಟರ್ ಮಾಡ್ತಾರಂತೆ ಇತ್ಯಾದಿಗಳು. ನಥಿಂಗ್ ಹ್ಯಾಸ್ ಕಮ್ ಔಟ್ ಆಫ್ ದ ಹೋಲ್ ಥಿಂಗ್. ಓಕೆ ಸರ್, IPS ಆಗಿದ್ದಂಗೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಪಾದಾರ್ಪಣೆ ಮಾಡಿದ್ದಂಗೆ ಆ್ಯಕ್ಚುಲಿ ಕನಸಿತ್ತ? ನಾವೆಲ್ಲ UPSC ಎಕ್ಸಾಮ್ ತೊಗೊಳ್ಳೋದು IAS ಆಫೀಸರ್ಸ್ ಆಗೋಕ್ಕೆ. ಬಟ್ ನಮ್ಮ ರ್ಯಾಂಕ್ ಪ್ರಕಾರ ನಮ್ಗೆ ಸರ್ವಿಸ್ ಅಲಾಟ್ ಮಾಡ್ತಾರೆ. ನನಗೆ ಐ ಗಾಟ್ 101 ಔಟ್ ಆಫ್ ಅಬೌಟ್ 21 lakhs. ಸೊ ಐ ವಾಸ್ ಅಲಾಟೆಡ್ ಟು ಇಂಡಿಯನ್ ಫಾರಿನ್ ಸರ್ವಿಸ್. ಸೊ ನಾನು ಸ್ವಲ್ಪ ದಿನ ಫಾರಿನ್ ಸರ್ವಿಸಲ್ಲಿ ಇದ್ಬಿಟ್ಟು ಫಾರಿನ್ ಸರ್ವಿಸ್ ಬಿಟ್ಬಿಟ್ಟು ನಾನು ಐ ಕೇಮ್ ಇನ್ ಟು ಪೊಲೀಸ್ ಸರ್ವಿಸ್. ನನ್ನ ಬ್ಯಾಚ್ಮೆಂಟ್ಸ್ ಎಲ್ಲ ಈಗ ಸೀನಿಯರ್ ಅಂಬಾಸಿಡರ್ಸ್ ಆಗಿದ್ದಾರೆ, ಎಲ್ಲ ಕೆಲವರು ರಿಟೈರ್ಮೆಂಟ್ ಬಂದುಬಿಟ್ಟಿದ್ದಾರೆ ಕೆಲವರು. ಸೊ ದಟ್ ವಾಸ್ ಹೌ ಐ ಎಂಟರ್ಡ್ ದಿ ಸಿವಿಲ್ ಸರ್ವಿಸಸ್ ಇನ್ 1989-90. ಓಕೆ ಸರ್, ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಹುಣಸೂರಲ್ಲಿ ಸ್ವಲ್ಪ ದಿನ, ಆಮೇಲೆ ಮಂಡ್ಯ. ಆವಾಗ ಮಂಡ್ಯದಲ್ಲಿ ನಾನು ಜಾಯಿನ್ ಆಗಿರೋ ಸಮಯದಲ್ಲಿ ಈ ಕಾವೇರಿ ಇಶ್ಯೂ, ನೀರು ಹಂಚಿಕೆ ಸಂಬಂಧ ತಮಿಳ್ನಾಡುಗೆ ಕರ್ನಾಟಕಕ್ಕೆ ಕೋರ್ಟ್ ಕೇಸ್ ಇತ್ಯಾದಿಗಳ ಬಗ್ಗೆ ಸುಮಾರು ಕಾವೇರಿ ತಮಿಳ್ ರೈಟ್ಸ್ ನಡೀತಾ ಇತ್ತು ಅವಾಗ. ಸುಮಾರು ಜನ ಭಾಳ, ಇಟ್ ವಾಸ್ ಅ ವೆರಿ ಟೆನ್ಸ್ ಪೀರಿಯಡ್. ಕನ್ನಡಿಗರ
ಆಕ್ರೋಶ ಇತ್ತು, ಅವ್ರಿಗೆ ಮೇಲೆ ಅನ್ಯಾಯ ಆಗಿದೆ ಅಂತ. ತಮಿಳ್ನವರು ನಮ್ಮ ಹಕ್ಕು ಅಂತ ಅವರು ಪಡ್ಕೊಳ್ತಾ ಇದ್ರು. ಸೊ ಸಾಕಷ್ಟು ಸಾವು ನೋವು ಆ ಸಮಯದಲ್ಲಿ ಆಯಿತು. ಬಟ್ ಆ ಸಮಯದಲ್ಲಿ ಯು ಕ್ಯಾನ್ ಬಿ ವೆರಿ ನೀವು ಫೈರಿಂಗ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅನ್ ಇಮೋಷ್ನಲ್ ಇಶ್ಯೂ, ನಾಟ್ ಅ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ತದನಂತರ ನಾನು ದಾವಣಗೆರೆಗೆ ಹೋದೆ ನಾನು 92. ದೆನ್ ಬಾಬ್ರಿ ಮಸೀದಿ ನೇಷನ್ ವೈಡ್ ಆಯ್ತಲ್ಲ. ಬಟ್ ನಮ್ಮ ದಾವಣಗೆರೆಯಲ್ಲಿ ಐ ಎನ್ಶ್ಯೂರ್ಡ್ ದಟ್ ನಥಿಂಗ್ ಹ್ಯಾಪನ್ ಇನ್ ದಾವಣಗೆರೆ ಹೋದರೆ. ಪಕ್ಕದಲ್ಲಿ ಚಿತ್ರದುರ್ಗದಲ್ಲಿ ಆಯಿತು, ಶಿವಮೊಗ್ಗದಲ್ಲಾಯಿತು, ಹೊನ್ನಾಳಿಲಾಯಿತು, ಚನ್ನಗಿರಿಲಾಯಿತು, ಅಲ್ಲಿಗೆ ರಾಣೆಬೆನ್ನೂರಲ್ಲಾಯಿತು ಆ ಕಡೆ. ಬಟ್ ಐ ಟುಕ್ ಇನ್ ಟು ಕಾನ್ಫಿಡೆನ್ಸ್ ದ ಎಂಟೈರ್ ಮುಸ್ಲಿಮ್ ಆ್ಯಂಡ್ ಹಿಂದೂ ಕಮ್ಯುನಿಟಿ ಆಫ್ ದಾವಣಗೆರೆ. ನೀವು ಇವತ್ತು ಕೂಡ ಕೇಳಿ ನೋಡಿ, ಘಟನೆ ಆಗಿ ಈಗ 25 ವರ್ಷ ಮೇಲಾಗಿದೆ. ಈಗ 25 ಹೌದು 25 ಅಲ್ಲ 32 ವರ್ಷ ಯಾರು ಬದುಕಿದಾರಲ್ಲ ದಾವಣಗೆರೆ ಅಬ್ಸಲ್ಯೂಟ್ಲಿ ಪೀಸ್ಫುಲ್. ಹೆಂಗೆ ಟ್ಯಾಕಲ್ ಮಾಡಿದ್ರಿ ಸರ್? ಅಂದರೆ ಧರ್ಮ ಸಂಘರ್ಷಗಳನ್ನು ಟ್ಯಾಕಲ್ ಮಾಡೋದು ಹೆಂಗೆ ಅಂತ? ಅಂದರೆ ಫಸ್ಟ್ ಆಫ್ ಆಲ್ ನಾವು ವಿಸಿಬಲ್ ಇರಬೇಕು, ನಮ್ಮ ಸಂಖ್ಯೆಯಲ್ಲಿ ನಾವು ವಿಸಿಬಲ್ ಇರಬೇಕು, ಮತ್ತು ಅವರಿಬ್ರಿಗೂ ಜೋಡಿಸ್ಬಿಡ್ಬೇಕು ಅಷ್ಟೇ. ಅವರಿಬ್ರಿಗೂ ಜೋಡಿಸ್ಬಿಟ್ಟು ಆ ಪ್ರಯತ್ನ ಮಾಡಿದರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಭಾಳಷ್ಟು ಲಿಟ್ರೇಚರ್ ಇದೆ ಆ ರೀತಿ ಎಲ್ಲ ಮಾಡಬೇಕು ಅಂತ. ಆದರೂ ಯಾಕೆ ದಂಗಲ್ಗಳಾಗ್ತಾ ಇದೆ? ಕೆಲವು ಸರ್ತಿ ಪೊಲಿಟಿಕಲಿ ಕೆಲವರು ಕ್ರಿಯೇಟ್ ಮಾಡ್ತಾರೆ, ಮತ್ತು ಕೆಲವು ಸರ್ತಿ ಭಯ ಹುಟ್ಟಿಸ್ಬಿಡ್ತಾರೆ. ಈಗ ಈ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಲ್ಲಿ ಒಂದು ಭಯ ಹುಟ್ಟಿಸ್ಬಿಡ್ತಾರೆ, BJP ಬಂದುಬಿಟ್ರೆ ಹಿಂಗಾಗ್ಬಿಡುತ್ತೆ ಹೆಂಗಾಗ್ಬಿಡುತ್ತೆ ಅದು ಇದು ಅಂತ. ಸೊ ಅವ್ರಿಗೆ ಅನಿಸುತ್ತೆ ಆಯ್ತಪ್ಪ ನಾವು ಕಾಂಗ್ರೆಸ್ ಜೊತೆ ನಮ್ಗೆ ಇಷ್ಟು ಭಯ ಹುಟ್ಟಿಸ್ತಾರಲ್ಲ ಅಂತ ಅವರು ಅದಕ್ಕೆ. ಮತ್ತು RSS ಬಗ್ಗೆ ಏನೋ ಮಾತಾಡ್ತಾರೆ, BJP ಬಗ್ಗೆ ಏನೋ ಮಾತಾಡ್ತಾರೆ. ಇನ್ಫ್ಯಾಕ್ಟ್ RSS ಇಸ್ ಒನ್ ಆಫ್ ದಿ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಆರ್ಗನೈಸೇಷನ್ಸ್ ಅವ್ರ ಬಗ್ಗೆ ತಾರಾಮಾರ ಪ್ರಶ್ನೆ ಅವ್ರು ಕೇಳ್ತಾರೆ ನನಗೆ. ಬಟ್ RSS ಕಳೆದ 100 years ಆಯಿತು RSSಗೆ. ದೇ ಹ್ಯಾವ್ ಎಂಗೇಜ್ಡ್ ಇನ್ ಅವರು ಹಿಂದುತ್ವ ಆ್ಯಂಡ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸಸಲ್ಲಿ ಕೆಲಸ ಮಾಡ್ಕೊಂಬಂದಾರೆ. ಅವ್ರು ಯಾವತ್ತೂ ಕೂಡ ಆ್ಯಂಟಿ ಮುಸ್ಲಿಮ್ ಅಂತ ಯಾವ ಸ್ಟೆಪ್ ಕೂಡ ಅವ್ರು ತೊಗೊಳ್ಕೊಂಡಿಲ್ಲ. ಇವರು ಕಾಂಗ್ರೆಸ್ ಥರದ ಹೇಳಿ ಅಂತ ಒಂದು ಫಾಲ್ಸ್ ನ್ಯಾರೇಟಿವ್ ಅವರು ನಮ್ಮ ಇವ್ರ ನಿಲುವು ಏನಂದರೆ ಎಲ್ಲ ಪ್ರಜೆಗಳು ಸಾಮಾನ್ಯವಾಗಿರೋದು, ಯಾರಿಗೋ ಓಲೈಕೆ ಮಾಡೋ ಅವಶ್ಯಕತೆ ಇಲ್ಲ, ಟ್ರೀಟ್ ಎವ್ರಿಬಡಿ ಈಕ್ವಲ್, ದಟ್ಸ್ ಆಲ್. RSSನ ಸಂಬಂಧ ಮೊದಲಿಂದನೂ ಇತ್ತು. ನಮ್ಮ ತಂದೆ ಕಾಲದಲ್ಲಿ, ನಮ್ಮ ತಂದೆ ಆವಾಗ ಮಹಾತ್ಮ ಗಾಂಧಿ ಕೊಲೆ ಆಗಿರೋಂಥ 1947-48 ಮನೆಯಲ್ಲೇ ಶಾಖ ನಡೆಸ್ತಾ ಇದ್ದರು ಬಸವನಗುಡಿಲಿ. ಅವರು ಸುಮ್ಮನೆ ಆವಾಗ ಇವರು ನಮ್ಮ ಮುತ್ತಾತನ ಕೆಲಸ ಹೋಗ್ಬಿಡುತ್ತೆ ಭಯದಲ್ಲಿ. ಅಂದರೆ ಆವಾಗ ಶಾಖಾ ಹಿಂದೂಪರ ಕಾರ್ಯಗಳಲ್ಲಿ ನೀವು ಗುರುತಿಸ್ಕೊಂಡ್ರೆ ಸರ್ಕಾರ ನಿಮ್ಮ ಮೇಲೆ ಕ್ರಮ ಸೊ ನಮ್ಮ ತಾತ ಹೇಳೋ ನಮ್ಮ ತಂದೆಗೆ ಎಲ್ಲ ಬಿಟ್ಬಿಡು ಅಂತ. ಆದರೂ ನಮ್ಮ ತಂದೆ ಸ್ನೇಹಿತರಿಗೆಲ್ಲ ಹಿತ್ತಲ ಬಾಗಲಿಂದ ಕರೆಸಿ ಮನೆ, ಅವಾಗೆಲ್ಲ ದೊಡ್ಡ ದೊಡ್ಡ ಮನೆಗಳಿತ್ತಲ್ಲ, ಕೃಷ್ಣ ರೋಡಲ್ಲಿ ಮನೆಗಳಿತ್ತು. ಸೊ ಆವಾಗ ಅವರು ನಮ್ಮ ತಂದೆ ಸಂಘ ನಡೆಸ್ತಾ ನೀವು ಶಾಖೆಗೆ? ನಾನು ಶಾಖೆ ಒಳಗೆ 81 to 84 ಇದ್ದೆ ನಾನು ಇಲ್ಲಿ ನ್ಯಾಷನಲ್ ಕಾಲೇಜಲ್ಲಿ. RSSನ ಸಂಬಂಧ ಇದ್ದು ಶಾಖೆಗೆ ಹೋಗಿ ಹಿಂದುತ್ವದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರು. ಆಫ್ಟರ್ ಈ ಡಿಪಾರ್ಟ್ಮೆಂಟಿಂದ ಹೊರಗಡೆ ಬಂದ ಮೇಲೆ ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ದು ಯಾಕೆ? ಯಾಕಂತಂದರೆ ಆ್ಯಂಟಿ BJP ಪಾರ್ಟಿ, ಆ್ಯಂಟಿ ಹಿಂದೂ ಪಾರ್ಟಿ, ಹಿಂದುತ್ವವನ್ನು ಒಪ್ಪಲ್ಲ, BJP ಯಾವ ಸಿದ್ಧಾಂತವನ್ನು ಒಪ್ಪಲ್ಲ. ಕೇಜ್ರಿವಾಲ್ ವಾಸ್ ಎ ಪರ್ಸನಲ್ ಫ್ರೆಂಡ್. ಕೇಜ್ರಿವಾಲ್ ವಾಸ್ ಎ ವೆರಿ ಗುಡ್ ಫ್ರೆಂಡ್. ಹೌದಾ? ಜೂನಿಯರ್, ಕೇಜ್ರಿವಾಲ್ ಇಸ್ ಜೂನಿಯರ್ ಟು ಮಿ ಅಲ್ವಾ? ಎಲ್ಲಿ ಸರ್ವಿಸಲ್ಲಿ ಕೇಜ್ರಿವಾಲ್, ಆಲ್ ಇಂಡಿಯಾ ಸರ್ವಿಸ್, ಕೇಜ್ರಿವಾಲ್ ಇಸ್ ಜೂನಿಯರ್. ಅವ್ನು ಭಾಳ ಅವಾಗ ಫೋನ್ ಮಾಡಿ ನಾನೇ ಇಲ್ಲಿದ್ದೀನಿ ಇಲ್ಲಿಗೆ ಬಾ ಅಂತ ತುಂಬ. ಆ ಸಮಯದಲ್ಲಿ ಬಹುಶಃ ಕಾರಣಾಂತರದಿಂದ BJPಗೆ ಸೇರ್ಪಡೆ ಆಗೋಕ್ಕೆ ಸಾಧ್ಯವಾಗಲಿಲ್ಲ. ಬಟ್ ಎಲ್ಲದಕ್ಕೊಂದು ಸಮಯ ಬರುತ್ತೆ, ಕರೆಕ್ಟ್ ಸಮಯ ಬಂತು, ಸೇರ್ಕೊಂಡಾಯ್ತು. ಓಕೆ. ಅಂದರೆ ಆ ಸಮಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆಲ್ಲ, ನನ್ನ ಫುಲ್ ಮನೋ ಧನ ಹಾಕಿ ಕೇಜ್ರಿವಾಲ್ ಅಂದಮೇಲೆ ನಂಬಿಕೆ. ಸಮ್ಟೈಮ್ಸ್ ಏನಾಗುತ್ತೆ, ಐಡಿಯಾಲಜಿನೂ ಒಂದು ಕಡೆ ಇರುತ್ತೆ, ಒಬ್ಬ ವ್ಯಕ್ತಿ ಬಗ್ಗೆನೂ ಗೌರವ ಇರುತ್ತೆ, ಪ್ರೀತಿ ಇರುತ್ತೆ. ಆವಾಗ ನನ್ನ ಮೇಲೆ ತುಂಬ ಗೌರವ ಇಟ್ಕೊ ಪ್ರೀತಿ ಇಟ್ಟು ಪಕ್ಷ ಬಿಲ್ಡ್ ಮಾಡಬೇಕು ಅಂತ ನಾನು 10 ತಿಂಗಳಲ್ಲೇ 50,000 ಜನ ಕಾರ್ಯಕರ್ತರಿಗೆ ನಾನು 2 ಡಬಲ್ ಡ್ರೈವರ್ ಇಟ್ಕೊಂಡು ಬೀದರ್, ಕಲಬುರಗಿ, ರಾಜ್ಯಾದ್ಯಂತ ಅಲ್ಲಿಂದ ಹಿಡಿದು ಚಾಮರಾಜನಗರ ತನಕ 46 ಆಫೀಸಸ್ ಸೆಟಪ್ ಮಾಡಿಬಿಟ್ಟು ಬಿಲ್ಟ್ ದ ಹೋಲ್ ಪಾರ್ಟಿ ಇಯರ್. ಆಮ್ ಆದ್ಮಿ ಪಾರ್ಟಿ ಫುಲ್ ಚೆನ್ನಾಗಿ ಬಿಲ್ಡಪ್ ಆಯಿತು. ಇಲ್ಲಿ ಕೂಡ ನಾವು ವಿ ವಾಂಟೆಡ್ ಇಟ್ ವುಡ್ ಹ್ಯಾವ್ ಬೀನ್ ಎನ್ ಆಲ್ಟರ್ನೇಟಿವ್ ಟು ಕಾಂಗ್ರೆಸ್ಗೆ, ಬಿಕಾಸ್ ಕಾಂಗ್ರೆಸ್ನವರೆಲ್ಲ ಭಯ ಬಿಟ್ಬಿಟ್ರು ನಮಗೆ, ಅದರಿಂದ ಭಯ.
ಆಮ್ ಆದ್ಮಿ ಪಾರ್ಟಿ ವಿಲ್ ಇಸ್ ನಾಟ್ ದೇರ್ ಟು ರೀಪ್ಲೇಸ್ BJP, ಇಟ್ ಈಸ್ ದೇರ್ ಟು ರೀಪ್ಲೇಸ್ ಕಾಂಗ್ರೆಸ್. ಓಕೆ, ಹಾಗೆ ಅಂದರೆ ಕಾಂಗ್ರೆಸ್ಸೇ ವಿರೋಧಿ ಆಗಿತ್ತು ನಿಮಗೆ. ಸರ್, ಅವತ್ತು ಭಾಸ್ಕರ್ ರಾವ್ ಅವರು ಮುಖವಾಡ ಹಾಕ್ಕೊಂಡಿದ್ರ ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದಾಗ? ಯಾಕೆಂತಂದರೆ ಕೇಜ್ರಿವಾಲ್ ನಿಮಗೆ ಫ್ರೆಂಡು, ಸಂಘಟನೆ ಮಾಡಿದ್ರಿ, ಪಕ್ಷ ಕಟ್ಟಿದ್ರಿ, ಬೆಳೆಸಿದ್ರಿ, ಕಾರ್ಯಕರ್ತರನ್ನ ಆ ಪಕ್ಷಕ್ಕೆ ಕರ್ಕೊಂಡ್ಬಂದ್ರಿ, ಫೈನ್. ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದಾಗ ಅಗೇನ್ಸ್ಟ್ ಮೋದಿ ಯು ಹ್ಯಾವ್ ಟು ಟಾಕ್ ಅಗೇನ್ಸ್ಟ್ RSS. ಚೆನ್ನಾಗಿ ಮಾತಾಡಿದ್ದೀನಿ. RSS ವಿರುದ್ಧ ಮಾತಾಡಿಲ್ಲ. ಮೋದಿ ಆ ಸಮಯದಲ್ಲಿ BJP ನೀತಿಗಳ ಬಗ್ಗೆ ಮಾತು, ಪಾಲಿಸೀಸ್ ಬಗ್ಗೆ ನಾವು ಇವನ್ ನಾವು ಐ ಡೋಂಟ್ ಟಾರ್ಗೆಟ್ ಇಂಡಿವಿಜುವಲ್ಸ್ ಅನ್ಲೆಸ್ ಅಂಡ್ ಅಂಟಿಲ್ ಸಮಥಿಂಗ್ ಇಸ್ ವೆರಿ ಸೀರಿಯಸ್. ಐ ನೆವರ್ ಟಾರ್ಗೆಟೆಡ್ ಪ್ರೈಮ್ ಮಿನಿಸ್ಟರ್. ಬಟ್ ಇವತ್ತು ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ಸ್ ಅಂದರೆ ವಿರೋಧ ಪಕ್ಷದಲ್ಲಿರೋರು ದೇ ಆರ್ ಟಾರ್ಗೆಟಿಂಗ್ ಮೋದಿ. BJP ಐಡಿಯಾಲಜಿ ಏನು ಅಂತಲೇ ಗೊತ್ತಿಲ್ಲ ಕೆಲವು ಜನ ಪೊಲಿಟಿಷಿಯನ್ಸ್ಗಳಿಗೆ. ನಾಲೆಜೇ ಇಲ್ದಿರುವಾಗ ದೇ ಓನ್ಲಿ ಹೇಟ್ ಅನ್ ಇಂಡಿವಿಜುವಲ್, ದಟ್ಸ್ ಆಲ್ ಓವರ್ ದೇರ್. ಸಿ, ನಮ್ಮ ಬಾಲ್ಯಕಾಲದಲ್ಲಿ ವಿ ಹ್ಯಾವ್ ಗ್ರೋನ್ ಅಪ್ ಇನ್ ಯಂಗರ್ ಡೇಸ್ ವೆನ್ ನಾವು ಟೀನೇಜ್ ಡೇಸ್ ಒಳಗೆ ವಿ ಹ್ಯಾವ್ ಸೀನ್ ಎಮರ್ಜೆನ್ಸಿ. ಇನ್ಫ್ಯಾಕ್ಟ್ ನಾನು ಪಟ್ನಾದಲ್ಲಿ ಬೆಳೆದಿರುವಾಗ ಐ ಹ್ಯಾವ್ ಸೀನ್ ಜಯಪ್ರಕಾಶ್ ನಾರಾಯಣ್ ಫೇಸ್ ಟು ಫೇಸ್. ಐ ಹ್ಯಾವ್ ಸ್ಪೋಕನ್ ವಿತ್ ಹಿಮ್, ಟಾಕ್ಡ್ ವಿತ್ ಹಿಮ್ ಆ್ಯಂಡ್ ಬೀನ್ ವಿತ್ ಹಿಮ್ ಇನ್ ಈಸ್ ಅವರ ಕಂಕಡಬಾಗ್ ಅಂತ ಒಂದು ಜಾಗ ಇದೆ, ಕಂಕಡಬಾಗ್, ಸಾರಿ ಕದಂ ಕುವಾ ಅವ್ರ ಮನೆ ಅಲ್ಲಿ. ಯಾಕೆಂದರೆ ಜಯಪ್ರಕಾಶ್ ನಾರಾಯಣ್ JP ಎಮರ್ಜೆನ್ಸಿ ಆದ ನಂತರ 77-78 ಆವಾಗ ಹೆಂಗೆ ಬಡತನ ಇತ್ತು ಅಂತ ಆಚಾರ್ಯ JV ಕೃಪಳಾನಿ ಅವ್ರಿಗೆ ನೋಡೋಕ್ಕೆ ಬರೋರು, ಮತ್ತು ವಾಜಪೇಯಿ ಅವ್ರು ಇನ್ನೂ ಚಿಕ್ಕವರಿದ್ದರು, ವಾಜಪೇಯಿ ಅವ್ರ ಹತ್ರ ಅಷ್ಟು ದುಡ್ಡು, ಆ ಕಪ್ಪಿರುತ್ತಲ್ಲ, ಕಪ್ ಮುರಿದೋಗಿರೋ ಹ್ಯಾಂಡಲ್ಲಿರುತ್ತೆ, ಅದರೊಳಗೆ ಕದಂ ಕುವಾದಲ್ಲಿ ಟೀ ಕೊಡೋರು ಗೊತ್ತಾ ಅವ್ರ ಮನೆ. ನಮ್ಮ ಕೆಲಸ ಅವ್ರಿಗೆಲ್ಲ ಟೀ ಕೊಡೋದು, ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು. ವಿ ಹ್ಯಾಡ್ ನೋ ಐಡಿಯಾ ದಟ್ ಇಂಥ ಮಹಾನ್ ಭಾವರ ಮಧ್ಯದಲ್ಲಿ ನಾವು ಇದ್ದೀವಂತ. ಆವಾಗ ನನಗೆ ಜ್ಞಾಪಕ ಇದೆ, ಮಧು ದಾಂಡವಟೆ ಆ್ಯಂಡ್ ಪ್ರಮೀಳಾ ದಾಂಡವಟೆ ಅವ್ರ ಹೆಸರು ಕೇಳಿದ್ರಲ್ಲ ಗೊತ್ತಿರ ನಿಮಗೆ, ರೈಲ್ವೆ ಮಿನಿಸ್ಟರ್ ಹಾಕೋದ್ರಲ್ಲ, ಆಮೇಲೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರ ವೈಫ್. ಅವರು ಸೈಕಲ್ ರಿಕ್ಷಾದಲ್ಲಿ ಪಟ್ನಾ ಜಂಕ್ಷನಿಂದ ಕದಂ ಕುವಾಗಿ ಇವ್ರ ಮನೆಗೆ ಬರ್ತಾರೆ. ಹೋಟ್ಲಲ್ಲಿ ಉಳ್ಕೊಳ್ಳೋಕೆ ದುಡ್ಡಿಲ್ಲ, ಸೊ ಇವ್ರ ಮನೆಯಲ್ಲೇ ಚೆನ್ನಾಗಿ ಏನೋ ಮಾಡಿಬಿಟ್ಟು ಬಟ್ಟೆ ಹೋಗ್ಕೊಂಡು ಜಯಪ್ರಕಾಶ್ ನಾರಾಯಣ್ ಮನೆಯಲ್ಲಿ ಅಲ್ಲೇ. ಸೊ ವಿ ಹ್ಯಾವ್ ಸೀನ್. ಮತ್ತು ನಾನು 2-3 CRPF ಲಾಠಿ ಏಟ್ ತಿಂದಿದ್ದೀನಿ ಪಟ್ಟಣದಲ್ಲಿ ಇರುವಾಗ. ಅಲ್ಲಿ ಅನುಗ್ರಹ ನಾರಾಯಣ್ ಕಾಲೇಜ್ ಅಂತ ಇತ್ತು. ಸೊ ಅನುಗ್ರಹ ನಾರಾಯಣ್ ಕಾಲೇಜ್ ಹತ್ರ ಒಂದು ಕಾರ್ಯಕ್ರಮದಲ್ಲಿ ಹೋಗಿರುವಾಗ CRPF ದೊಡ್ಡ 6 ಅಡಿ ಲಾಠಿದವ ಬಾಡ್ದು ಓಡಿಸೋರ್ತಲ್ಲ. ಸೊ ಅವಾಗ ನನಗೊಂದು 12 ವರ್ಷ, ನನಗೆ 12 ವರ್ಷ, ನನಗೆ 13 ವರ್ಷ. ಅದು ಮೂಮೆಂಟ್ ಹೆಂಗಾಗಿತ್ತು ಅಂದರೆ ಇವನ್ ಯಂಗ್ಸ್ಟರ್ಸ್ ಆರ್ ಆಲ್ ಪಾರ್ಟ್ ಆಫ್ ಇಟ್. ಲಾಲೂ ಪ್ರಸಾದ್ ಯಾದವ್ ವಾಸ್ ಇನ್ ಇಸ್ 20s ಅವಾಗ ನೋಡಿದ್ರೆ. ಲಾಲೂ ದೆನ್ ನಿತೀಶ್ ಕುಮಾರ್ ಒನ್ ಇಸ್ ಲೇಟ್ 20s. ನಿತೀಶ್ ಕುಮಾರ್ ಇನ್ಫ್ಯಾಕ್ಟ್ ನಮ್ಮ ತಂದೆಯಲ್ಲಿ ಇಂಜಿನಿಯರ್. ನಿತೀಶ್ ಕುಮಾರ್ ನಮ್ಮ ತಂದೆಗೆ ಭೇಟಿ ಮಾಡೋಕ್ಕೆ ಬರೋರು ಮನೆಗೆ, ನಮ್ಮ ಮನೆಗೆಲ್ಲ ನಮ್ಮ ತಾಯಿ ಟೀ ಮಾಡಿಕೊಟ್ಟಿದ್ದಾರೆ ನಿತೀಶ್ ಕುಮಾರ್ಗೆ. ಓಕೆ, ಅವ್ರು ಆಫರ್ ಮಾಡಲಿಲ್ವ ನಮ್ಮ ಪಕ್ಷಕ್ಕೆ? ಇಲ್ಲ, ಅದು ದಟ್ ವಾಸ್ ಐ ವಾಸ್ ಟೂ ಸ್ಮಾಲ್. ಆಮೇಲೆ ಈಗ ಸಂಪರ್ಕ ಇಲ್ಲ. ಈಗ ನಮಗೆ ಅವ್ರು ಗುರುತು ಹಿಡಿಲ್ಲ, ನಾವು ಹೋಗ್ಬಿಟ್ಟು ಪರಿಚಯನೂ ಮಾಡ್ಕೊಳಕ್ಕೆ ಹೋಗಲ್ಲ. ನಾವು ಯಾಕೆ ಹೋಗ್ಬೇಕು ಅಲ್ಲಿಗೆ? ನಾವು ನಮ್ಮ ಕರ್ನಾಟಕ ಆಯ್ತಲ್ಲ. ಸರ್, ಆಮ್ ಆದ್ಮಿ ಪಾರ್ಟಿಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿದ ಮೇಲೆ BJPಗೆ ಹೋಗಬೇಕು ಅಂತ ಅನಿಸಿದ್ದು ಯಾಕೆ? ಅಥವಾ BJPಯಿಂದ ಏನಾದರೂ ಭಾಳ ಸ್ಟ್ರಾಂಗ್ ಕಾಲ್ ಇತ್ತಾ? ಮುಂಚೆಯಿಂದಲೇ ಈ ಸನಾತನ ದೇಶ, ಧರ್ಮ, ದೇಶ, ದೇವ ಮತ್ತು ನಮಗೆ ಈ ಸಂಸ್ಕೃತಿ ಒಳಗೆ ಬೆಳೆದವ್ರು ನಾವು. ಆ್ಯಂಡ್ ಮೋರೋವರ್ ಅವರ ಆಮ್ ಆದ್ಮಿ ಪಾರ್ಟಿ ಒಳಗೆ ಅವ್ರು ಹೇಳೋದು ಒಂದು, ಮಾಡೋದು ಇನ್ನೊಂದು. ಅವರು ಸೊ ಅದಿಷ್ಟ ಆಗಿಲ್ಲ ಅವರು. ಸೊ ದಟ್ ವಾಸ್ ನಾಟ್ ಕ್ಲಾರಿಟಿ ಇರಲಿಲ್ಲ, ಮತ್ತು ವಿಷನ್ ಇರಲಿಲ್ಲ ಏನು ಮಾಡಬೇಕು ಅಂತ. ಸೊ ಈಗ ವಿಷನ್ ಆ್ಯಂಡ್ ಕ್ಲಾರಿಟಿ ಇದ್ದರೆ ಯು ಕ್ಯಾನ್ ಎಲ್ಲೋ ಒಂದು ವೆನ್ ಯು ಆರ್ ಡ್ರೈವಿಂಗ್ ಎಲ್ಲಿ ಹೋಗಬೇಕು ಅಂತ ನನಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ ಅಲ್ಲಿ ಟೈಮ್ ವೇಸ್ಟ್ ಮಾಡಬೇಕು. ಅಂದರೆ ಏನು ಕೇಜ್ರಿವಾಲ್ರಿಗೂ ಇದೇ ಇತ್ತಾ ಕರ್ನಾಟಕದಲ್ಲಿ ಮಾತ್ರ? ಅಲ್ಲಿ ಈ ಒಂಥರ ಈ ಪ್ರೈವೇಟ್ ಕಂಪ್ನಿ ನಡೆಸ್ದಂಗೆ ಅವರು ಹೆಂಗೆ ಬೇಕಂಗೆ ನಡೆಸ್ತಾ ಇದ್ರು. ಅಲ್ಲಿಗೆ ಒಂಥರ MNC ಕಂಪ್ನಿ ನಡೆಸ್ದಂಗೆ ನಡೆಸೋದು ನನಗೆ ಅದಕ್ಕೆ ಸರಿ ಹೋಗಲಿಲ್ಲ ಅದಕ್ಕೆ. ಸೊ ಸರ್, ಇವತ್ತು ನೀವು ಆಮ್ ಆದ್ಮಿ ಪಾರ್ಟಿ ಒಳಗಿದ್ರೆ ಕೇಜ್ರಿವಾಲ್ರನ್ನ ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ರಿ? ಈ ಎಲೆಕ್ಷನ್ ರಿಸಲ್ಟ್ಸ್ಗಳನ್ನು ವೆರಿ ಹೈಪೋಥೆಟಿಕಲ್ ಕ್ವಶನ್. ಸೊ ದರ್ ಇಸ್ ನೋ ನೀಡ್ ಟು ಆನ್ಸರ್ ಹೈಪೋಥೆಟಿಕಲ್ ಕ್ವಶನ್. ಅವರು ಓಕೆ, ಅವರು ಗೋಪಾಲ್ ಇಟಾಲಿಯಾ ಗೆದ್ದಿದ್ದ ಬಗ್ಗೆ ಹೇಳ್ತಾ ಇದ್ದೀರಿ ನೀವು. ಗೋಪಾಲ್ ಇಟಾಲಿಯಾ ವಾಸ್ ಹಾರ್ಡ್ ವರ್ಕಿಂಗ್ ಪರ್ಸನ್, ವಾಸ್ ಎ ಪೊಲೀಸ್ ಕಾನ್ಸ್ಟೇಬಲ್. ಅವನು ಅಹಮದಾಬಾದ್ ಪೊಲೀಸಲ್ಲಿ ಗೆದ್ದಿದ್ದಾನೆ. ಅವನು ವೈಯಕ್ತಿಕ ವರ್ಚಸ್ಸು ಮೇಲೆ ಗೆದ್ದಿರೋದು ಹೊರತು ನಾಟ್ ಬಿಕಾಸ್ ಆಫ್ ಕೇಜ್ರಿವಾಲ್. ಓಕೆ ಸರ್, BJP ಎಂಟ್ರಿಗೆ ಫಸ್ಟ್ ಅಪ್ರೋಚ್ ಮಾಡಿದ್ರೆ ಯಾರು ನಿಮ್ಮ ಹತ್ರಕ್ಕೆ ಬಂದು ನೀವು BJPಗೆ ಬನ್ನಿ? BJPಗೆ ನಾನೇನು ಅಂಥ ದೊಡ್ಡ ಲೀಡರ್ ಅಲ್ಲ. ದಟ್ BJPಗೆ ನನಗೆ ಯಾಕೆ ಅಂತಂದರೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಡ್ತು. ಯಾರ್ಯಾರು ರಿಟೈರ್ಡ್ ಪೊಲೀಸ್ ಆಫೀಸರ್ ಇದ್ದಾರೆ ಅವರೆಲ್ಲ ಪೊಲಿಟಿಕ್ಸಿಗೆ ಬರೋ ಟ್ರೆಂಡ್ ಸ್ಟಾರ್ಟ್ ಆಗೋಯ್ತು. ಮುಂಚೆಯಿಂದನೇ ನಾನು ಹುಬ್ಳಿಲಿ DCP ಇರುವಾಗ ಆಗಿಂದನೇ ಅನಂತಕುಮಾರ್ ಅವರು, ಪ್ರಹ್ಲಾದ್ ಜೋಶಿ ಅವರು ಭಾಳ ಹತ್ತಿರದ ಪರಿಚಯ ಇತ್ತು. ಓಕೆ,
ಪ್ರಹ್ಲಾದ್ ಜೋಶಿಯು ಕೂಡ ಯಂಗ್ಸ್ಟರ್ ಆಗಿದ್ದರು, ನಾನು ಯಂಗ್ಸ್ಟರ್ ಆಗಿದ್ದೆ ಅವಾಗ. ಇದು ಈದ್ಗಾ ಮೈದಾನ ಗಲಾಟೆ ಸಮಯದಲ್ಲಿ ನಾನು ಎಷ್ಟು ಸರ್ತಿ ಅವ್ರಿಗೆ ಅರೆಸ್ಟ್ ಮಾಡಿದ್ದೆ, DCP ಅವ್ರಿಗೆ, ಜೋಶಿ ಅವ್ರಿಗೆ, ಅನಂತಕುಮಾರ್ ಅವ್ರಿಗೆ, ಮತ್ತು ಇವರು VRL ವಿಜಯಾನಂದ ಅವ್ರಿಗೆ, ಮತ್ತು ಹೆಗ್ಡೆ ಅವ್ರಿಗೆ ಒಂದು ಸರ್ತಿ ಎರಡು ಪಾಪ ಹೆಗ್ಡೆ ಅವ್ರಿಗೆ ಪೊಲೀಸರು ಭಾಳ ಹೊಡೆದುಬಿಟ್ಟಿದ್ರು. ಒಂದು ಸರ್ತಿ ಪೊಲೀಸರು ಬೀಟಿನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಪಾಪ ಪೊಲೀಸರವ್ರು ಹೊಡೆದಿದ್ರು. ಅಲ್ಲ, ಪೊಲೀಸ್ನವ್ರು ಹೊಡೆದುಬಿಟ್ಟಿದ್ರು. ಅವಾಗ ಇವರು ಯಂಗ್ಸ್ಟರ್ ಇದ್ರಲ್ಲ ಅವರು. ಓಕೆ ನನಗೆ ಗೊತ್ತಿಲ್ಲ, ಆಮೇಲೆ ನಂಗೆ ಗೊತ್ತಾಯಿತು. ಓಕೆ. ಸೊ ಇವರಿಬ್ಬರು ಇದ್ದರು, ಅಂದರೆ ಮೇನ್ ಲೀಡರ್ಸ್ ಇವರೇ. ಅನಂತಕುಮಾರ್ ಹೆಗ್ಡೆ ಅವರಿದ್ದರು, ಮತ್ತು ಇವರು HN ಅನಂತಕುಮಾರ್, ನಾಟ್ ಅನಂತಕುಮಾರ್ ಹೆಗ್ಡೆ ಇಲ್ಲ, ಅನಂತಕುಮಾರ್ ಅವರು. ಪ್ರಹ್ಲಾದ್ ಜೋಶಿ ಅವರಿದ್ದರು. ಅವರು ಊಹೆನೂ ಮಾಡಿರಲಿಲ್ಲ ದಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತೀನಿ ಅಂತ. ಯಾಕೆಂದರೆ ಆವಾಗ ಮೆಂಬರ್ ಆಫ್ ಪಾರ್ಲಿಮೆಂಟ್ IG ಸನ್ನದಿ ಅಂತ ಒಬ್ಬರು ಇದ್ದರು ಕಾಂಗ್ರೆಸ್. ಸೊ ದೆನ್ ತದನಂತರ VRLನಿಂದ ಇವರು ವಿಜಯಾನಂದ ಸಂಕೇಶ್ವರ್ ಅವರು ಅವ್ರದೇ ಪಕ್ಷ ಕಟ್ಟಿ ಅವರು MP ಆದರು. BJPಯಿಂದನೂ MP ಆಗಿದ್ದರು. ಆಮೇಲೆ ಅವರು ಈಗ ಪ್ರಹ್ಲಾದ್ ಜೋಶಿ ಅವರು ಸಂಸದರಾದರು. ಮತ್ತು ಅನಂತಕುಮಾರ್ ಅವರು ತೀರ್ಕೊಂಡ ನಂತರ ಈಗ ಅವರು ಕೇಂದ್ರ ಸಂಪುಟದಲ್ಲಿ ತುಂಬ ಒಂದು ಭಾಳ ಟ್ರಸ್ಟೆಡ್ ಆಗಿ, ಮತ್ತು ಇವರೆಲ್ಲ ಒಂಥರ ಮುಂಚೆ ನಾನು ನೋಡಿದರೆ ಸಂಘದ ಡಿಸಿಪ್ಲಿನಲ್ಲಿ ಬೆಳೆದವರು. ಸೊ ದೇಶ ಮತ್ತು ಸನಾತನ ಮತ್ತು ಜಲ, ನೀರು ಇತ್ಯಾದಿ ಬಗ್ಗೆ ಭಾಳ ಅಭಿಮಾನ ಅವ್ರಿಗೆ. ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿಗೆ ಟಿಕೆಟ್ ಬಂದಿದ್ದು ಹೆಂಗೆ? ಫಸ್ಟ್ ಟೈಮ್ ನೀವು ಅಲ್ಲಿ ಎಲೆಕ್ಷನ್ ನಿಂದಿರಬೇಕು ಅಂತ ಹೇಳಿದಾಗ ಹೆಂಗಿತ್ತು ಪರಿಸ್ಥಿತಿ? ನಾನು ಪಕ್ಷಕ್ಕೆ ಸೇರಿದ್ದು March 1ಗೆ. ಓಕೆ. ಮಾರ್ಚ್ಗೆ ಮೇಲೆ ಎಲೆಕ್ಷನ್ 2023. ಸೊ ಎಲ್ಲ ಅವ್ರವ್ರ ಎಲ್ಲೆಲ್ಲಿ ಟಿಕೆಟ್ ಪಕ್ಷದಲ್ಲಿ ಎಲ್ಲೆಲ್ಲಿ ಯಾರು ಇರ್ತಾರಲ್ಲ, ಸಿಟ್ಟಿಂಗ್ MLAಗಳಿಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ಸಿಟ್ಟಿಂಗ್ MLA. ಸೊ ದರ್ ಇಸ್ ಅ ಡಿಸ್ಕಷನ್ ದಟ್ ನನಗೆ ಜಯನಗರ ಕೊಡಬೇಕಾ ಅಥವಾ ಚಾಮರಾಜಪೇಟೆ ಕೊಡಬೇಕಾ ಅಂತ. ಹಾಂ, ಹೌದು. ಆ ಸಮಯದಲ್ಲಿ ಅವರು ಜಯನಗರದಲ್ಲಿ ಆಗಲೇ ಅವರು ಕಾರ್ಪೊರೇಟರ್ ಆಗಿದ್ದರು. ಸೊ ಅವ್ರದ್ದೇ ಪ್ರಭಾವ ಇತ್ಯಾದಿಗಳಿತ್ತು. ಸೊ ನನಗೆ ಹೇಳಿದ್ರು, ಭಾಸ್ಕರ್ ಅವ್ರು ಚಾಮರಾಜಪೇಟೆಯಲ್ಲಿ ನೀವು ಅಲ್ಲಿ ನಿಂತ್ಕೊಳ್ಳೋಕ್ಕಾದ್ರೂ ಅವಕಾಶ ಕೊಟ್ಟರಲ್ಲ, ಅವಕಾಶ ಕೊಟ್ಟರಲ್ಲ. ನನಗೆ ಕಷ್ಟ ಆಯ್ತಾ? ಸೊ ಅಲ್ಲಿ ಚಾಮರಾಜಪೇಟೆಯಲ್ಲಿ ಕಳೆದ 35 ವರ್ಷದಿಂದ BJP ಬಂದೇ ಇರೋಲ್ಲ. ಈ ಡಿಲಿಮಿಟೇಷನ್ಗಿಂತ ಹಿಂದೆ ಈ ಗೆದ್ದಿರೋದು ಇವರು ಪ್ರಮಳಾ ನೇಸರ್ಗಿ ಮೇಡಮ್ ಅವ್ರು ಗೆದ್ದಿದ್ದು. ಆವಾಗ ಬಿನ್ನಿಪೇಟೆ ಮತ್ತು ಇನ್ನು ಹಿಂದೂಪರ ಸಂಸ್ಥೆಗಳ ಈ ಕಡೆ. ಕಾನ್ಸ್ಟಿಟ್ಯೂನ್ಸಿ ಒಳಗೆ 2,30,000 ಜನ ಇದ್ದಾರೆ. 2,30,000 ಜನರಲ್ಲಿ 1,05,000 ಮುಸ್ಲಿಮ್ಸ್ ಇದ್ದಾರೆ ಇಲ್ಲಿಗೆ. ಸೊ ಮತ್ತು ದೆನ್ ಅಬೌಟ್ 55,000 to 60,000 ಕ್ರಿಶ್ಚಿಯನ್ಸ್ ಇದ್ದಾರೆ ಇಲ್ಲಿಗೆ. ದೆನ್ ತದನಂತರ ದಲಿತರಿದ್ದಾರೆ. ದಲಿತರಾದರೂ ಸ್ವಲ್ಪ ಡಿವೈಡೆಡ್ ಆಗಿ BJPಗೆ ಉಳಿದಾರಲ್ಲ ಯಾರು, ನೋಬಡಿ ಈಸ್ ಗೋಯಿಂಗ್ ಟು ವೋಟ್ ಫಾರ್ ಯು ಅಂತ. ಮತ್ತು ಎವ್ರಿ ಟೈಮ್ ಅಂದರೆ ಪಕ್ಷನೂ ಕಟ್ಟಕ್ಕೆ ನಾವು ಅಂಥದ್ದು ಏನು ಎಫರ್ಟ್ ಅಲ್ಲಿ ಆಗಿದೆ. ಚಾಮರಾಜಪೇಟೆ ಮತ್ತು ಆಜಾದ್ ನಗರ ಮಾತ್ರ ಏನು ವಾರ್ಡ್ ಇದೆಯಲ್ಲ, ಸ್ವಲ್ಪ ಹಿಂದೂಪರ ವಾರ್ಡ್ಗಳಿರೋದಲ್ಲಿಗೆ. ಸಿಟಿ ಮಾರ್ಕೆಟ್ ಇಸ್ ವೆರಿ ಮಿಕ್ಸ್ಡ್ ವಾರ್ಡ್, ತಮಿಳಿಯನ್ ಪಾಪ್ಯುಲೇಷನ್ ವಾರ್ಡ್ ಇರೋದು ಜಾಸ್ತಿ. ದೆನ್ ಚೆಲುವಾದಿ ಪಾಳ್ಯ ಇಸ್ ಟೋಟ್ಲಿ ಕ್ರಿಶ್ಚಿಯನ್ ವಾರ್ಡ್ ಇದೆ. JJ ನಗರ ಇಸ್ 100% ಮುಸ್ಲಿಮ್ಸ್. ಪಾದರಾಯಣಪುರ ಇಸ್ 100% ಮುಸ್ಲಿಮ್ ವಾರ್ಡ್. ಸೊ ಹೌ ಡು ಯು ವಿನ್? ಆ್ಯಂಡ್ ಮೋರ್ ಓವರ್ ನಾನು ಅಲ್ಲಿ ಬರುವಾಗ ಮಂಡಲ್ ಆಲ್ಸೋ ವಾಸ್ ಇನ್ ವೆರಿ ಡಿಮಾರಲೈಸ್ಡ್ ಸ್ಟೇಟ್. ಯಾಕಂದರೆ ಗೆಲ್ತಾನೆ ಇರಲಿಲ್ಲ ಯಾರು. ಸೊ ಎವ್ರಿಬಡಿ ವಾಸ್ ಅಲೈಂಗ್ ಟುವರ್ಡ್ಸ್ ಜಮೀರ್ ವಾಸ್ ಏನು ಹೆಂಗೆ ಪರ ದುಡ್ಡು ಕೊಟ್ಟರು ಇಲ್ಲ, ಸುಮ್ಮನೆ TV ಮುಂದೆ ಆಮೇಲೆ ವಾಪಸ್ ಇಸ್ಕೊಬಿಡು. ನಾನು ಅದನ್ನೇ ಕೇಳೋಣ ಅಂದ್ಕೊಂಡಿದ್ದೆ. ಹೌ ಸ್ಟ್ರಾಂಗ್ ಯುವರ್ ಕಾಂಪಿಟೇಟಿವ್ ವಾಸ್? ಸೊ ಐ ಹ್ಯಾಡ್ ಓನ್ಲಿ ಅಬೌಟ್ 16 to 18 days ಟು ಕ್ಯಾಂಪೇನ್. ಅಂದರೆ ಮುಂಚೆ ಫೇಸ್ ಟು ಫೇಸ್ ಭೇಟಿ ಆಗಿತ್ತ ಜಮೀರ್ ಅವರು? ಐ ನೋ ಜಮೀರ್ ಕ್ವೈಟ್ ವೆಲ್. ಆವಾಗಿದ್ದ ನಾನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಕೂಡ ಇದ್ದಲ್ಲ. ಎಲ್ಲ ಡೂಪ್ಲಿಕೇಟ್ ಬಸ್ಗಳೆಲ್ಲ ಓಡಾಡ್ಸ್ಕೊಟ್ಟಿದ್ದಲ್ಲ. ಒಂದು 2-3 ಬಸ್ಗೆ ಒಂದೇ ನಂಬರ್ ಹಾಕೊಂಡು, ಒಂದು ಬಸ್ ಚೆನ್ನೈಗೆ ಹೋಗ್ತಾಯಿತ್ತು, ಒಂದು ಬಸ್ ಬಾಂಬೆಗೆ ಹೋಗೋದು, ಅದೆಲ್ಲ ಗೊತ್ತಿತ್ತು. ಸೊ ಎಲೆಕ್ಷನ್ ಟೈಮಲ್ಲಿ ಏನು ಎಲೆಕ್ಷನ್ ಟೈಮಲ್ಲಿ ಏನು ಒಂದೇ ಒಂದು ಸರ್ತಿ ಆಕಸ್ಮಿಕವಾಗಿ ಭೇಟಿಯಾಗಿದೆ ಅಷ್ಟೇ. ದಟ್ಸ್ ಆಲ್. ಓಕೆ ಸರ್, ನಂಗೆ ಗೊತ್ತಿಲ್ಲ ಈ ಕ್ವಶನನ್ನು ನೀವು ಹೆಂಗೆ ತೊಗೋತೀರಿ. ಏನು ಬೇಕಾದರೂ ಕೇಳಿ ನೀವು. ಸರ್, ಎಕ್ಸ್ಪೆರಿಮೆಂಟಲ್ ಆಗಿಬಿಟ್ರಾ ಭಾಸ್ಕರ್ ರಾವ್ ಅವರು ಅಂದರೆ ಫಾರ್ BJPಗೆ, ಅಂದರೆ ಈ ಕಾನ್ಸ್ಟಿಟ್ಯೂನ್ಸಿಗೆ? ಇಲ್ಲ, ಜಸ್ಟ್ ಮೇಡ್ ಅನ್ ಅಟ್ ಫಸ್ಟ್ ಅವಾಗ ತಾನೇ ಎಂಟ್ರಿ ಆಗಿದೆ. ಅಟ್ಲೀಸ್ಟ್ ಐಮ್ ಗ್ರೇಟ್ಫುಲ್ ಟು ದ ಪಾರ್ಟಿ. ಅವಕಾಶ ಕೊಟ್ಟಲ್ಲ. ಎಷ್ಟೋ ಜನ ವರ್ಷಗಟ್ಟಲೆ ಇದ್ದು ಅವ್ರಿಗೆ ಒಂದು B ಫಾರ್ಮ್ ಸಿಗೋಲ್ಲ. ನನಗೆ ಅಟ್ಲೀಸ್ಟ್ ಸೋಲ್ತಿನೋ ಗೆಲ್ತಿನೋ ಅಟ್ಲೀಸ್ಟ್ ಒಂದು ಅವಕಾಶ, ಒಂದು ನೆಲ ಆದರೂ ಕೊಟ್ಟರಲ್ಲ ಪಕ್ಷ ನನಗೆ. ನಿಲ್ಲಿ ತೋರಿಸಿ ನಿಮ್ಮ ಕೆಪಾಸಿಟಿ. ಸೊ ಐ ಆಮ್ ಇನ್ ಟಚ್ ವಿತ್ ಮೈ ಕಾನ್ಸ್ಟಿಟ್ಯೂನ್ಸಿ. ಮತ್ತು ನಾನು ಚೆನ್ನಾಗಿ ಉರ್ದು ಮಾತಾಡ್ತೀನಿ. ಬಿಕಾಸ್ ನಾನು ಬಿಹಾರದಲ್ಲಿದ್ದು ಉರ್ದು ಚೆನ್ನಾಗಿ ಕಲ್ತಾಯಿತ್ತು. ಮತ್ತು ಅಲ್ಪಸಂಖ್ಯಾತರ ಜೊತೆ ನನಗೆ ಯಾವಾಗಲೂ ಒಳ್ಳೆ ಸಂಬಂಧ ಇದೆ. ನನಗೆ ಹಿಂದೂ ಪರ ಇದ್ರೂ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಇದ್ದರೆ ಎಲ್ಲ ಐ ಗಾಟ್ ವೆರಿ ಗುಡ್ ರಿಲೇಷನ್ಶಿಪ್ ಅಮಾಂಗ್ ದಮ್. ಇಫ್ ಎನಿಬಡಿ ಕ್ಯಾನ್ ಡಿಫೀಟ್ ಜಮೀರ್ ಅಹಮದ್,
ಓನ್ಲಿ ಭಾಸ್ಕರ್ ರಾವ್ ಕ್ಯಾನ್ ಡಿಪೀಟ್. ಮತ್ತೆ ಈ ಮುಂದೆ ತಯಾರಿದ್ದೀರಿ? 100%. ಓಕೆ. ಮತ್ತು ಅವ್ರಿಗೆ ಈಗಾಗಲೇ ನೋಡಿ, ಅವ್ರು 20 ವರ್ಷದಿಂದ ಅಲ್ಲಿ MLA ಆಗಿದ್ದಾರೆ. ಅವ್ರು JDS ಅಲ್ಲಿದ್ದರು ಮತ್ತು ಕಾಂಗ್ರೆಸ್ಸಲ್ಲಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅನುದಾನ ತೊಗೊಂಡಿದ್ದಾರೆ. ಏನು ಮಾಡಿದ್ದಾರೆ ಚಾಮರಾಜಪೇಟೆಗೆ? ಚಾಮರಾಜಪೇಟೆ ಈಸ್ ಸರೌಂಡೆಡ್ ಬೈ ಆಲ್ ರಿಚ್ ಏರಿಯಾಸ್. ಒಂದು ಕಡೆ ವಿಜಯನಗರ ಇದೆ, ಒಂದು ಕಡೆ ಚಿಕ್ಕಪೇಟೆ ಇದೆ, ಒಂದು ಕಡೆ ಬಸವನಗುಡಿ ಇದೆ, ಇನ್ನೊಂದು ಕಡೆ ಗಾಂಧಿನಗರ ಇದೆ. ಬಟ್ ನೀವು ನೋಡಿದ್ರೆ ಚಾಮರಾಜಪೇಟೆ ಒಂಥರ ಕಸದ ತೊಟ್ಟಿ ಥರ ಮಾಡಿದೆ. ಬರೀ ಬಡತನ, ಅಲ್ಲಿ ವಿದ್ಯೆ ಇಲ್ಲ, ಆರೋಗ್ಯ ಇಲ್ಲ, ಸ್ಕೂಲ್ಸ್ ಇಲ್ಲ, ಸ್ಕೂಲ್ ಚೆನ್ನಾಗಿರೋದಿಲ್ಲ ಅಲ್ಲಿಗೆ. ಮತ್ತು ಅಲ್ಲಿ ಜನರ ಸಲುವಾಗಿ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅವರ ಜೀವನದಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನೋದಿಲ್ಲ. ಒಂದು ಸುಮ್ಮನೆ 100-150 ದನದ ಅಂಗಡಿ ಇದೆ, ದನದ ಮಾಂಸದ ಅಂಗಡಿ ಇದೆ ಅಲ್ಲಿಗೆ. ಸಿಟಿ ಮಾರ್ಕೆಟ್ ಒಳಗಿರೋ ಸ್ಲಾಟರ್ ಹೌಸ್ ಬಂದ ಹೋಗ್ಬಿಟ್ಟಿದೆ ಅಲ್ಲಿಗೆ. ಮತ್ತು ಐತಿಹಾಸಿಕವಾದ ಇದು ವಿಕ್ಟೋರಿಯಾ ಹಾಸ್ಪಿಟಲ್, ಮಿಂಟೋ ಹಾಸ್ಪಿಟಲ್ ಮತ್ತು ಸಿಟಿ ಮಾರ್ಕೆಟ್ ಎಲ್ಲ ಇದೆ. ಏನು ಡೆವಲಪ್ಮೆಂಟ್ ಇಲ್ಲ. ಬೇರೆ ಕಡೆ ಎಲ್ಲ ಹೋದರೆ ಸಿಟಿ KR ಮಾರ್ಕೆಟ್ ಇದೆ, 100-year old ಮಾರ್ಕೆಟ್ ಅದು. ಅದಕ್ಕೆ ಒಂಥರ ಹೆರಿಟೇಜ್ ಮಾರ್ಕೆಟ್ ಮಾಡಬೇಕಲ್ಲ. ಹೆರಿಟೇಜ್ ಸ್ಕೂಲ್ ಇದೆ ಅಲ್ಲಿಗೆ, ನಿಮಗೆ ರಾಮ್ ಸೇವಾ ಮಂಡಳಿ ಹತ್ರ, ಅದು ಹಾಗೆ ಬಿದ್ದಿದೆ ಅಲ್ಲಿಗೆ. ಒಂದು 42 ಸ್ಲಮ್ ಇದೆ ಅಲ್ಲಿ ನಮ್ಮಲ್ಲಿ, ಚಾಮರಾಜಪೇಟೆಯಲ್ಲಿ 42 ಸ್ಲಮ್ ಇದೆ. ಆ್ಯಂಡ್ ಹೋಲ್ ಕಾನ್ಸ್ಟಿಟ್ಯೂನ್ಸಿ ಇಸ್ ಓನ್ಲಿ 4 square kilometers ಅಷ್ಟೇ. ಹೌದಾ? ಪಾಪ್ಯುಲೇಷನ್ ನೋಡಿ ಎಷ್ಟು ಕನ್ಸಂಟ್ರೇಟ್, ಎಷ್ಟು ಮಾಡ್ಬೋದಾಗಿದೆ. ಜನ ಜಾಸ್ತಿ ಅಲ್ಲ ಸರ್? ಜನ ಅದು 2,30,000 ವೋಟರ್ಸ್ ಇದ್ದಾರೆ ಅಂದರೆ 4,000 ಲಕ್ಷ ಪಾಪ್ಯುಲೇಷನ್ ಇರಬೇಕು. ಬಾಪ್ರೆ. ಸೊ ಅಲ್ಲಿ ಅತ್ಯಂತ ಬಡತನ, ಅನಕ್ಷಸ್ತ್ರ, ಇಲಿಟ್ರಸಿ. ಸೊ ಎಷ್ಟು ಕೆಲಸ ಮಾಡ್ಬೋದು. ಏನು ಕೆಲಸ ಮಾಡಿದ್ದಾರೆ? ಅವರು ಸ್ವಂತ ದೊಡ್ಡ 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 ಬಂಗ್ಲೆ ಕಟ್ಕೊಂಡಿದ್ದಾರೆ. ಮತ್ತು ಅವ್ರ ಮನೆ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಲೂ ಇಲ್ಲ, ಅವರೆಲ್ಲ ದೂರ ಬೇರೆ ಕಡೆ ಇದ್ದಾರೆ. ಅವರು ಸುಮ್ಮನೆ ಬಂದು ಹೋಗೋದಷ್ಟಲ್ಲಿಗೆ. ಮತ್ತು ಯಾರೋ ಶಿಷ್ಯರಿಗೆ ಬಿಟ್ಬಿಟ್ಟಿದ್ದಾರೆ, ನೀನೇ ವಸೂಲಿ ಮಾಡ್ಕೋ, ಅಲ್ಲಿ ಮಾಡೋ, ಇದು ಮಾಡೋ, ಅನುದಾನ ಇತ್ಯಾದಿಗಳಂತ. ಬೇರೆ ಹಾಸ್ಪಿಟಲ್ ಇರೋ ಒಂದು ದನದ ಆಸ್ಪತ್ರೆ ಇತ್ತು ಅಲ್ಲಿಗೆ, ವೆಟ್ನರಿ. ಅದು ಕ್ಲೋಸ್ ಮಾಡಿಬಿಟ್ಟು ಉರ್ದು ಸ್ಕೂಲ್ ಮಾಡಬೇಕು. ಅದು ಮೈಸೂರು ಮಹಾರಾಜರು ಕೊಟ್ಟಿದ್ದು 2 ಎಕರೆ ಜಾಗದ ಮೇಲೆ. ಮೊನ್ನೆ ಅದೇ ಇಶ್ಯೂ ಬಗ್ಗೆ ನಾವು ನಮ್ಮ ಹತ್ರ ಇರೋಷ್ಟು ಜನ ನಾವು ಹೋರಾಟ ಮಾಡಿ ಅದಕ್ಕೆ ನಾವು ಸ್ಟಾಪ್ ಇಟ್. ಆ್ಯಂಡ್ ಗೌರ್ಮೆಂಟ್ ಆಲ್ಸೋ ಸಾ ಮೆರಿಟ್ ಇನ್ ವಾಟ್ ವಿ ಆರ್ ಡೂಯಿಂಗ್. ನಾನು ಹೇಳಿದೆ, ಆಯಿತು ನಾವು ಪಕ್ಷದಿಂದ ಮಾಡ್ತೀವಿ, ನೀವು ನೋಡಬೇಡಿ, ನೀವೇ ಅದಕ್ಕೆ ಎಕ್ಸಾಮಿನ್. ಅಲ್ಲ, ಗೌರ್ಮೆಂಟ್ ಇಸ್ ವಿಡ್ರಾನ್ ದಟ್ ಆರ್ಡರ್. ಈ ಜಮೀರಿಂದ ನನಗೆ ಹೆಡೇಕ್ ಆಗುತ್ತೆ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ತೀರ್ಮಾನನೇ ತೊಗೊಂಡಿದೆ ಅಂತ ಹೇಳ್ಬೋದು. ಮತ್ತು ಅಲ್ಲಿ ನೋಡಿ, ಎಂಟೈರ್ ದಟ್ ಮೈಸೂರು ರೋಡ್ ಸ್ಟ್ರೆಚ್ ಇದೆಲ್ಲ ನಿಮಗೆ, ಸಿಟಿ ಮಾರ್ಕೆಟಿಂದ ಹಿಡಿದು ಅಲ್ಲಿ ತಗೊಂಡು ಹೋಗೋದು. 2 ಕಡೆನೂ ಬರೀ ಚಿಕನ್ ಅಂಗಡಿ ಇತ್ಯಾದಿ, ಕ್ಲೀನಾಗೇ ಇಲ್ಲ ಇದು. ಸೊ ಇದಕ್ಕೆಲ್ಲ ಒಂದು ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿರೋ ಒಂದು ಸ್ಲಾಟರ್ ಹೌಸ್ ಇರಲಿ, ಇದಕ್ಕೆ ಮಕ್ಕಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿ. ಅಲ್ಲಿ ಎಷ್ಟು ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾರೆ ಅಲ್ಲಿಗೆ. ಹುಡುಗರಿಗೆ ನೌಕರಿ ಇಲ್ಲ. ಡ್ರಗ್ಸ್ ಕನ್ಸ್ಯೂಮಿಂಗ್ ಇದೆ ಮ್ಯಾಕ್ಸಿಮಮ್ ಅಮೌಂಟ್ ಚಾಮರಾಜಪೇಟೆಯಲ್ಲಿ. ಚಾಮರಾಜಪೇಟೆ ಅಂದರೆ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿ ಒಳಗೆ. ಮತ್ತು ಕಾಯಿಲೆ, ಆಸ್ಪತ್ರೆ ಫೆಸಿಲಿಟಿನೇ ಇಲ್ಲ. ಇರೋ ಸಿಟಿ ಮಾರ್ಕೆಟಲ್ಲಿ ನಿಮ್ಗೆ ಇದು ದೊಡ್ಡ ಹಾಸ್ಪಿಟ್ಲ್ ಇದೆಲ್ಲ, ಅಲ್ಲಿಗೆ ವಿಕ್ಟೋರಿಯಾಗೆ ಹೋಗಿದ್ದು. ವಿಕ್ಟೋರಿಯಾ ಹಾಸ್ಪಿಟ್ಲ್ ಇಸ್ ನಾಟ್ ಮೆಂಟ್ ಫಾರ್ ಟ್ರೀಟಿಂಗ್ ಸ್ಮಾಲ್ ಡಿ, ಇಟ್ ಈಸ್ ಎ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅದು. ಸೊ ಆ್ಯಸ್ ಎ ರಿಸಲ್ಟ್ ಇಲ್ಲಿ ಹಾಸ್ಪಿಟಲ್ಸ್ ಡೆವಲಪ್ ಮಾಡಿಲ್ಲ, ವೆಟನರಿ ಹಾಸ್ಪಿಟಲ್ ಡೆವಲಪ್ಮೆಂಟ್ ಮಾಡಿಲ್ಲ, ಪ್ರೈಮರಿ ಸ್ಕೂಲ್ಸ್ ಇಲ್ಲ ಇಲ್ಲಿಗೆ. ಸೊ ಏನು ಮಾಡಬೇಕು ಜನ? ಸರ್, ಐ ಆಮ್ ವೆರಿ ಶಾಕಿಂಗ್. ಅದೇ ಡ್ರಗ್ಸ್ 35 ಡ್ರಗ್ಸ್ ಒಂದೇ ಅಲ್ಲ, ಡ್ರಗ್ಸ್ ಅವ್ರಿಗೆ ಸಿಗೋಲ್ಲ ಅಂದ್ಬಿಟ್ಟು ಆ ವೈಟ್ನರ್ ಇರ್ತಲ್ಲ, ವೈಟ್ನರೆಲ್ಲ ಕೂತು ತಿನ್ನೋದು. ಮತ್ತು ನಿಮಗೆ ಇದು ವೀಲಿ ಮಾಡೋ ಹುಡುಗರೆಲ್ಲ ಅಲ್ಲೇ ಇರೋದು ಅಲ್ಲಿಗೆ. ಮತ್ತು ಮ್ಯಾಕ್ಸಿಮಮ್ ಒಂದು 5-6 ಪೊಲೀಸ್ ಸ್ಟೇಷನ್ ಬರುತ್ತೆ, ಎಲ್ಲ ಊರೊಳಗಿರೋ ರೌಡಿ ಶೀಟರ್ಗಳೆಲ್ಲ ಅಲ್ಲೇ ಇರೋದು ಅಲ್ಲಿಗೆ. ಸಿಕ್ಕಿದ ಅವ್ರ ಹುಡುಗರುಗಳ ಮೇಲೆ ರೌಡಿ ಶೀಟಲ್ಲಿ ಓಪನ್ ಮಾಡಿಟ್ಬಿಟ್ಟಿದ್ದಾರೆ ಅಲ್ಲಿಗೆ. ಸೊ ಹಿ ಹ್ಯಾಸ್ ಮೇಡ್ ದಟ್ ಪ್ಲೇಸ್ ಇನ್ ಟು ಎ ಹೆಲ್. ನರಕ ಮಾಡಾಕ್ಬಿಟ್ಟಿದ್ದಾರೆ ಅದಕ್ಕೆ. ಜಮೀರ್ ಅವ್ರಿಗೆ ಇದೆಲ್ಲ ಗೊತ್ತಿಲ್ವಾ? ಅವರೇ ತಾನೇ ಮಾಡಿರೋದು. ಸೊ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಆ ಜಾಗದಲ್ಲಿ ವಾಸನೂ ಇಲ್ವಲ್ಲ. ಈ ಡಸಂಟ್ ಸ್ಟೇ ದೇರ್. ಮತ್ತು ಸುಮ್ಮನೆ ಚೀಪ್ ರೇಟ್ ಜೋಕ್ಸ್ ಎಲ್ಲ ಮಾಡಿಕೊಂಡು ನಾಟಕ ಮಾಡಿಕೊಂಡು ಎಷ್ಟು ದಿನ ನಡೀತಿದೆ. ಈಗ ಮುಸ್ಲಿಮ್ಸ್ ಆರ್ ನಾಟ್ ಹ್ಯಾಪಿ. ನನ್ನ ಹತ್ರ ಸುಮಾರು ಜನ ಮುಸ್ಲಿಮ್ಸ್ ಮಾತನಾಡ್ತಾರಲ್ಲ, ಈಗ ನಾನು ಉರ್ದುಲಿ ಮಾತಾಡ್ತೀನಿ, ವಿಧಿ ಇಲ್ಲದೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅವರು ಹೋಗ್ಬಿಟ್ಟು ಕೆಲವು ಮಸೀದಿ ಒಳಗಿರೋ ಸಣ್ಣ ಪುಟ್ಟ ಮಸೀದಿಗಳೆಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಪಾಪ ಅವರು ತುಂಬ ದಟ್ ಇಸ್ಲಾಮಿಕ್ ಧರ್ಮ ಇದೆಲ್ಲ, ಅವು ದೇ ಹ್ಯಾವ್ ಗ್ರೇಟ್ ಫೇತ್ ಇನ್ ದರ್ ರಿಲಿಜಿಯಸ್ ಗುರುಗಳು. ರಿಲಿಜಿಯಸ್ ಗುರುಗಳು ಭಾಳಷ್ಟು ಕಡೆ ಮಿಸ್ಲೀಡ್ ಮಾಡಿಬಿಡ್ತಾರೆ ಇವ್ರಿಗೆಲ್ಲ. ವೆರಾಸ್ ನಮ್ಮಲ್ಲಿ ಯಾರು ಆ ದೇವಸ್ಥಾನದ ಪೂಜಾರಿ ಮಾತು ನಾವೆಲ್ಲ ನಮ್ಮ ಯುವಕರು ಕೇಳಲ್ಲ. ಬಟ್ ಅವರಲ್ಲಿ ಧರ್ಮಗುರುಗಳ ಮಾತು ಒಂಥರ ವೇದವಾಕ್ಯ ಥರ ಅವರು ಕೇಳಿಸ್ಕೊತಾರೆ. ಆ್ಯಂಡ್ ಅವ್ನಿಗೆ ಭಾಳ ಅದೇ ಈಸಿ ಅಲ್ವಾ, 100-150 ಜನಕ್ಕೆ ಚೆನ್ನಾಗಿ ಕರಪ್ಟ್ ಮಾಡಿಬಿಟ್ಟ ಅಂದರೆ ಅವನ ಪರವಾಗಿ ಓಟ್ ಹಾಕು ಅಂತ ಹೇಳ್ಬಿಡ್ತಾರೆ. ಟುಡೇ ಮುಸ್ಲಿಮ್ ವಿಮೆನ್ ದೇ ಆರ್ ಮಚ್ ಮೋರ್ ಫಾರ್ವರ್ಡ್ ದೆನ್ ಮುಸ್ಲಿಮ್ ಮೆನ್. ಅವ್ರಿಗೆ ಅನಿಸುತ್ತೆ ನಾವು ಓದಬೇಕು, ನಮ್ಮ ಮಕ್ಕಳಿಗೆ ಓದಿಸ್ಬೇಕು, ನಮ್ಮ ಮಕ್ಕಳೆಲ್ಲ
ಓದಿ ಒಂದು ಒಳ್ಳೆ ಹುದ್ದೆಗೆ ಬರಬೇಕು, ಆ್ಯಂಡ್ ದೆನ್ ಅವ್ರಿಗೆ ಕೈಲಿ ದುಡ್ಡು ಬರಬೇಕು, ಕಾರ್ ತೊಗೋಬೇಕು, ಮನೆ ತೊಗೋಬೇಕು, ಅಪಾರ್ಟ್ಮೆಂಟ್ ತೊಗೋಬೇಕು, ಮದುವೆ ಆಗಿ ಸಂತೋಷವಾಗಿರಬೇಕು. ಇಟ್ ಈಸ್ ಮುಸ್ಲಿಮ್ ವಿಮೆನ್ ಹೂ ಆರ್ ಥಿಂಕಿಂಗ್. ಈ ಕೆಲವರು ಹೂ ಆರ್ ಇನ್ ದಿ ಸ್ಟ್ರಾಂಗ್ ಗ್ರಿಪ್ ಆಫ್ ದಿ ಉಲೇಮಾ ಇದ್ದಾರಲ್ಲ, ಅವರೇ ಇಂಥದ್ದು ಇಸ್ಲಾಂ ಹಂಗೆ ಹೇಳುತ್ತೆ, ಇಸ್ಲಾಂ ಹಿಂಗೆ ಹೇಳುತ್ತೆ ಅಂದ್ಬಿಟ್ಟು ಬರೀ ಇಸ್ಲಾಂಗೆ ಮಿಸ್ರೆಪ್ರೆಸೆಂಟ್ ಮಾಡಿ ಅವರ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ. ಆ್ಯಂಡ್ ದೇ ಮೇಕ್ ದಿ ಸ್ಮಾಲ್ ಯಂಗ್ ಬಾಯ್ಸ್ ಇಮೋಷ್ನಲ್ ಮಾಡಿಬಿಟ್ಟು ಅವ್ರಿಗೆ ಬಲಿ ಹಾಕ್ಬಿಡ್ತಾರೆ. ನೋಡಿ, ಆ ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿಲಿ ಇನ್ನೂ ಒಂದು 50-60 ಜನ ಜೈಲಲ್ಲಿದ್ದಾರೆ. ಸರ್, ನೀವು ಅವಾಗ ಕಮಿಷನರ್ ಆಗಿದ್ದಿರಲ್ಲ? ನಾನು ಕಮಿಷನರ್ ಆಗಿದ್ದರೆ ಬಿಡ್ತಾ ಇದ್ನ ಇದಲ್ಲ. ನೆವರ್. ನಾನು ಬಿಟ್ಟೋಗಿ 15 ಡೇಸಲ್ಲಿ ಆಯಿತು. ಹೌದಾ? ಹೌದು. ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಏನು ಮಾಡ್ಬೋದಿತ್ತು ಅಂತ? ಏನು ಮಾಡ್ಬೋದು? ಯಾವ ಟು ಫಸ್ಟ್ ನೀವು ಕಮ್ಯುನಲ್ ಕಂಟ್ರೋಲ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬಿ ಇನ್ ಟಚ್ ವಿತ್. ನಾನು ಎಷ್ಟು ಸರ್ತಿ ನಾನು ಕಮಿಷನರ್ ಇರೋವಾಗನೇ ಡ್ಯೂರಿಂಗ್ ದಿ ಪ್ಯಾಂಡಮಿಕ್ ಇಟ್ಸೆಲ್ಫ್ ಟ್ಯಾಂಡ್ರಿ ರೋಡ್ಗೆ ಎಷ್ಟು ಸರ್ತಿ ಹೋಗಿದ್ದೀನಿ, ಚಾಮರಾಜಪೇಟೆಗೆ ಎಷ್ಟು ಸರ್ತಿ ಹೋಗಿದ್ದೀನಿ, ಪಾದರಾಯಣಪುರಕ್ಕೆ ಎಷ್ಟು ಸರ್ತಿ ಹೋಗಿದ್ದೀನಿ, ಹೋಮ್ ಮಿನಿಸ್ಟ್ರು ಕರ್ಕೊಂಡು ಹೋಗಿದ್ದೀನಿ ಪಾದರಾಯಣಪುರಕ್ಕೆ, ನಾನು ಟ್ಯಾಂಡ್ರಿ ರೋಡ್ಗೆ ಹೋಗಿದ್ದೀನಿ ಅಲ್ಲಿಗೆ. ಸೊ ಯು ಹ್ಯಾವ್ ಟು ಕೀಪ್ ಟೆಂಪರ್ ಸ್ಕೂಲ್. ಸರ್, ಇಷ್ಟು ವರ್ಷ ಸರ್ವಿಸ್ಗಳಲ್ಲಿ ಯಾವುದಾದ್ರೂ ಪೊಲಿಟಿಷಿಯನ್ ಜೊತೆ ತಕರಾರು, ಕಿರಿಕು? ಯಾಕಂದರೆ ನಿರಂತರವಾಗಿ ಪೊಲೀಸರಿಗೆ ಆ ತಕರಾರು ಕಿರಿಕು ನಾವು ಜ್ಞಾಪಕ ಇಟ್ಕೊಂಡು ಹೇಳೋಕ್ಕೆ ಹೋದರೆ ಅವರೇ ಗ್ರೇಟ್ ಆಗ್ತಾರೆ ಹೊರತು ನಾವು ಗ್ರೇಟ್ ಆಗಲ್ಲ. ಸೊ ನಾವು ಅದಕ್ಕೆ ಹೇಳೋಕ್ಕೆ ಹೋಗಲ್ಲ. ಆಯಾ ಸಮಯದಲ್ಲಿ ಅವ್ರಿಗೆ ತಕ್ಕ ಉತ್ತರ ಕೊಟ್ಟು ಮ್ಯಾಟ್ರ್ ಕ್ಲೋಸ್ ಮಾಡಿಬಿಡ್ತೀವಿ ಅಷ್ಟೇ. ಹೌದಾ? ಅಂದರೆ ಎಂಥ ಸೀನಿಯರ್ ಪೊಲಿಟಿಷಿಯನ್ಸ್ ಆಗಿದೆನಾ ಆ ಥರ? ಅವ್ರಿಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಷ್ಟೇ. ಅವ್ರಿಗೆ ಉತ್ತರ ಕೊಡಬೇಕು, ಅವಮಾನ ಮಾಡ್ದಂಗೆ ಉತ್ತರ ಕೊಡಬಾರ್ದು. ಯಾಕಂದರೆ ಆಫ್ಟರ್ ಆಲ್ ಪೊಲಿಟಿಕಲ್ ಲೀಡರ್ಶಿಪ್ ಈಸ್ ದಿ ಸೋಲ್ ಆಫ್ ಗವರ್ನೆನ್ಸ್. ವಿ ಆರ್ ಓನ್ಲಿ ದಿ ಬಾಡಿ ಆಫ್ ಗವರ್ನೆನ್ಸ್. ಎಕ್ಸಾಕ್ಟ್ಲಿ. ಸೊ ಇಟ್ ಕುಡ್ ಬಿ ರೂಲಿಂಗ್ ಪಾರ್ಟಿ ಆರ್ ಇಟ್ ಕುಡ್ ಬಿ ಅಪೋಸಿಷನ್. ಬಟ್ ಕರ್ನಾಟಕದಲ್ಲಿ ದೇ ಆರ್ ಕ್ವೈಟ್ ರೀಸನಬಲ್. ಎಷ್ಟು ಖರ್ಚಾಯ್ತು ಸರ್ ಎಲೆಕ್ಷನ್ಗೆ? ಆಗುತ್ತೆ, ಸುಮಾರು ಖರ್ಚಾಗತ್ತೆ ಅಲ್ಲಿಗೆ, ಸುಮಾರು ಖರ್ಚಾಗುತ್ತೆ ಅಲ್ಲಿಗೆ. ಪಾರ್ಟಿ ಏನಾದರೂ ಎಲ್ಲರೂ ಸಹಾಯ ಮಾಡ್ತಾರೆ, ಮಾಡಿದರೆ ಎಲ್ಲರೂ ಸಹಾಯ ಮಾಡ್ತಾರೆ. ಇವತ್ತಿನ ಬಿ ಜೆ ಪಿ ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಿ? ಯಾಕೆಂದರೆ ಇವತ್ತು ಅಸಮಾಧಾನಿತರು ಸೃಷ್ಟಿಯಾಗಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧ, ವಿಜೇಂದ್ರ ಅವರ ನಾಯಕತ್ವದ ವಿರುದ್ಧ ಒಪ್ಪಲ್ಲ ಅಂತ ಹೇಳೋರಿದ್ದಾರೆ. ಬೀಂಗ್ ಬಿ ಜೆ ಪಿ ಸದಸ್ಯರಾಗಿ ಏನು ಹೇಳ್ತೀರಿ? ಯಾಕಂದರೆ ಇವತ್ತು ಒಂದು ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ ಅಲ್ಲ ಬಿ ಜೆ ಪಿ ಅನ್ನೋದು ಅನೇಕರ ನಿಲುವು. ಸ್ಟ್ರಾಂಗ್ ಅಂದರೆ ಏನೇನು ಕಲ್ಲು ಹೊಡಿಬೇಕಾ ವಿಧಾನಸೌಧಕ್ಕೆ? ಅಲ್ಲ, ಕಾಂಗ್ರೆಸ್ ಮಾಡುವಂತಹ ಕೆಲಸಕ್ಕೆ ತಕ್ಕ ವಿರೋಧವನ್ನು ಮಾಡ್ತಾ ಇಲ್ಲ ಬಿಜೆಪಿ ಇವತ್ತು. ಬಿಜೆಪಿಯವರ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಕಾಂಗ್ರೆಸ್ ಟೇಕ್ಸ್ ಶೆಲ್ಟರ್ ಅಂಡರ್ ಸಿಸ್ಟಮಿಕ್ ಫೇಲ್ಯೂರ್ಸ್. ದಿ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಇದಲ್ಲ. ಈಗ ಬಿ ಜೆ ಪಿ ಏನೋ ಮಾಡಿ ಏನು ದಿನ ಜನರು ಕರ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ ಮಾಡಿಸ್ಬೇಕಾ, ಅಥವಾ ಮುಖ್ಯಮಂತ್ರಿ ಟ್ರಾವೆಲ್ ಮಾಡೋವಾಗ ಅವಾಗೆ ಅಡ್ಡಪಡಿಸಿ ಕಲ್ಲು ಹೊಡಿಬೇಕಾ? ಅದಕ್ಕೆ ದಟ್ ವಿ ಆರ್ ನಾಟ್ ಕ್ರಿಯೇಟಿಂಗ್ ಲಾಲೆಸ್ನೆಸ್. ವಿ ಆರ್ ಎ ರೆಸ್ಪಾನ್ಸಿಬಲ್ ನ್ಯಾಷನಲ್ ಅಪೋಸಿಷನ್ ಪಾರ್ಟಿ. ಸೊ ಕೆಲವು ಮರ್ಯಾದೆಯ ರೇಖೆ ಒಳಗೆ ನಾವು ಆಪರೇಟ್ ಮಾಡಬೇಕು ಹೊರತು ಯು ಕಾಂಟ್ ಬಿಕಮ್ ಲಾಲೆಸ್ ಓವರ್ ದೇರ್. ಅಫ್ಕೋರ್ಸ್ ದೇ ಎಂಗೇಜ್ ಬಿಕಾಸ್ ಅವ್ರ ಹತ್ರ ಪವರ್ ಇದೆ. ಮೈಸೂರು ಮೂಡ ಹಗರಣದಲ್ಲಿ ಸೈಟ್ ಹಂಚಿಕೆ ಹೆಸರಿನಲ್ಲಿ ಸೈಟ್ ನುಂಗಿದ್ರು ಅವರು. ಸಿಕ್ಕಾಕೊಳ್ತೀನಿ ಅಂದ ತಕ್ಷಣ ಭಯಕ್ಕೆ ವಾಪಸ್ ಕೊಟ್ಬಿಟ್ರು ಅಲ್ಲಿಗೆ. ದೆನ್ ಇಡಿ ಇಲ್ಲಿ ನಾನು ನಿಮಗೆ ಇದು ವಾಲ್ಮೀಕಿ ನಿಗಮದ ದುಡ್ಡಿನಲ್ಲಿ ಲಂಬೋರ್ಗಿನಿ ಕಾರ್ ತಗೊಂಡು ಆಂಧ್ರ ಪ್ರದೇಶಕ್ಕೆ. ಸಿ ಬಿ ಜೆ ಪಿ ಹ್ಯಾಸ್ ಡನ್ ವಾಟ್ ಆಲ್ ಇಟ್ ಕ್ಯಾನ್ ಡೂ ಓವರ್ ದರ್. ಉಳಿದೆಲ್ಲ ಅವ್ರಿಗೆ ಪಾಠ ಕಲಿಸ್ಬೇಕಾಗಿರೋದು ನಾವಲ್ಲ, ಜನ ನೋಡ್ತಾ ಇದ್ದಾರೆ. ಇವತ್ತಿನ ದಿನ ನೋಡಿ, ಈ ವರ್ಷಕ್ಕೆ ಇನ್ನು ಫಲಾನುಭವಿ ಪಟ್ಟಿ ಕೂಡ ತಯಾರಾಗಿಲ್ಲ ವಾಲ್ಮೀಕಿ ನಿಗಮಗಳಲ್ಲಿ. ಯಾಕೆಂದರೆ ದುಡ್ಡು ಇಲ್ಲ, ಮತ್ತು ಅಷ್ಟೊಂದು ಜನಕ್ಕೆ ಅವರೇ ತಾನೇ ಡಿಪ್ರೈವ್ ಮಾಡ್ತಾ ಇದ್ದಾರೆ. ಮತ್ತು ಆ ದುಡ್ಡು ತೊಗೊಂಡು ಅಲ್ಲಿಗೆ ಮತ್ತು ಈ ಗ್ಯಾರಂಟಿ ಹೆಸರಿನಲ್ಲಿ ಮುಂಚೆ ಎಲ್ಲ ಚುನಾವಣೆಗೆ ಹೋಗಬೇಕು ಅಂದರೆ ನಮ್ಮ ದುಡ್ಡು, ಸ್ನೇಹಿತರ ದುಡ್ಡು, ಅವ್ರ ದುಡ್ಡು, ಇವ್ರ ದುಡ್ಡೆಲ್ಲ ಹಾಕಿ ನಾವು ಇವರು ಏನಿಲ್ಲ, ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿಬಿಟ್ಟು ಆ ಬೊಕ್ಕಸದ ದುಡ್ಡು ತೊಗೊಂಡೇ ಚುನಾವಣೆ ನಾವು ಗೆಲ್ಲಿಸಿ ನಾವು ನಿಮ್ಗೆ ಇದೆಲ್ಲ ಕೊಡ್ತೀವಿ. ಇವಾಗ ನೋಡಿ ಯಾವ ಲೆವೆಲ್ಗೆ ಬಂದಿದ್ದಾರೆ ಅವರು, ಕೊಡೋಕ್ಕೂ ಆಗ್ತದೆ. ಇಡಿ ರೈಡ್ ಆಯ್ತಲ್ಲ. ಮತ್ತು ಅವರು ಪಕ್ಷದ ಮಹಾನಾಯಕರುಗಳೇ ನೋಡಿ ಮುಖ್ಯಮಂತ್ರಿಗೆ ಹೆಂಗೆ ರಾಜು ಕಾಗೆ ಮಾತಾಡೋದು ನೋಡಿ. ಇಲ್ಲಿ ಸರ್ಕಾರ ಮುಖ್ಯಮಂತ್ರಿ ದುಡ್ಡಿಲ್ಲ ಅಂತ ಒಬ್ಬ ಮಾಜಿ ಉಪಮುಖ್ಯಮಂತ್ರಿ ಬಹಿರಂಗವಾಗಿ ಹೇಳಬೇಕು ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ, ಆ್ಯಂಡ್ ಇಲ್ಲ ಸುಮ್ಮನೆ ತಮಾಷೆಗೆ ಹೇಳಿದೆ, ತಮಾಷೆಗೆ ಅದೆಲ್ಲ ಮಾತಾಡ್ತಾರೆ.
ತಮಾಷೆಗೆ ಹೇಳ್ತಾರ ಯಾರು ಹೋಗ್ಬಿಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅವ್ರು ಹೇಳಿದಾಗ ಎಲ್ಲಿ ಹೋಯ್ತು ಅಂತ ಯಾಕೆ ಬಿಜೆಪಿ ಕೇಳ್ತಾ ಇಲ್ಲ? ಅಲ್ಲಿಗೆ ಕೇಳ್ತದಲ್ಲ, ದೇವರ್ ಆಸ್ಕಿಂಗ್. ಅಂದ್ರೆ ಕೇಳುವಂತ ಒಂದು aggressiveness ಇಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರು ಮಾತನಾಡ್ತಾ ಇದ್ದಾರೆ, ಅಲ್ಲ, ಆ ವಿರೋಧ aggressiveness ಪಕ್ಷದ ನಾಯಕರ ಅಗ್ರೆಷನ್ ಅಂದ್ರೆ ಏನು, ಕೂಗ್ಬೇಕಾ, ಕಿರ್ಚ್ಬೇಕಾ? ಕರೆಕ್ಟ್, ಏನು ವಿಧಿ ಪ್ರಕಾರ ಏನು ಕೇಳಬೇಕು ಅದು ಕೇಳ್ತಾ ಇದಾರಲ್ಲ ಅದಕ್ಕೆ. Okay. ಅಂಡ್ ಇಟ್ ಇಸ್ ಗೋಯಿಂಗ್ ಆನ್ ಡಾಕ್ಯುಮೆಂಟೇಶನ್ ಆಲ್ಸೋ ಓವರ್ ದೇರ್. ಅವರು ಇವತ್ತು ಆಲ್ ದೀಸ್ ಥಿಂಗ್ಸ್ ಇದೆಲ್ಲ ಒಂದು ರೀತಿಯ ಏನಂತೀರಿ, ಪಾಪದ ಕೊಡ ತುಂಬ್ತಾ ಹೋಗುತ್ತೆ. ನಾವು ರೆಸ್ಪಾನ್ಸಿಬಲ್ ಅಪೋಸಿಷನ್ ಆಗಿ ಏನೇನು ಮಾಡಬೇಕು, ವಿ ಹ್ಯಾವ್ ಡನ್ ಆಲ್ ದೋಸ್ ಥಿಂಗ್ಸ್. ಇನ್ನೇನಂದ್ರೆ ವೈಲೆನ್ಸ್ ಮಾಡಬೇಕಾ ಹೋಗ್ಬಿಟ್ಟು? nobody will engage. Which political party has engaged in? And ruling party can do all the worst of the worst things. ನಾವು ಸಂವಿಧಾನ ಚೌಕಟ್ಟಿನಲ್ಲಿ, ಕಾನೂನು ಸುವ್ಯವಸ್ಥೆ ಚೌಕಟ್ಟಿನಲ್ಲಿ ಏನು ಮಾಡಬೇಕು ನಾವು ಮಾಡಿದ್ದೀವಿ. ನಾವು ವಿ ಹ್ಯಾವ್ ಡನ್ ಇಟ್ ಓವರ್ ದ್ಯಾಟ್. ಸೊ ವಿ ಕ್ಯಾನ್ ಸೇ ದಟ್ ನಾವೇನೋ ಮಾಡಿಲ್ಲ, ಕಣ್ಮುಚ್ಕೊಂಡು ನಾವು ಕೂತ್ಕೊಂಡಿದ್ದೀವಿ ಅಂತ ನಾವು ಮಾಡಿಲ್ಲ. ಅದಕ್ಕೆ ಜನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದಾರಲ್ಲ, ಅವ್ರಿಗೆ ಏನೇನು ಅನಾನುಕೂಲ ಆಗ್ತಾಯಿದೆ, ಯಾವ ರೀತಿಯ ಭ್ರಷ್ಟತೆ ಒಳಗೆ. ಈಗ 18,000 ಕೋಟಿ ದಲಿತರಿಗೆ ಮೀಸಲಿಟ್ಟಿರೋದು, 11,000 ಕೋಟಿ ಅದು ತಗೊಂಡು ಹಣ ಗ್ಯಾರಂಟಿಗೆ ಹಾಕ್ಬಿಟ್ರು. ಸಚಿವರೇ ಹೇಳಿದ್ದಾರೆ. ಅಷ್ಟು ದಲಿತರಿಗೆ, ಈಗ ದಲಿತರೇನು ಸುಮ್ಮನೆ ಕೂತಿರೋದು, ಇವೇನು ಮಾಡೋಕ್ಕಾಗಲ್ಲ. ಕರೆಕ್ಟ್ ಟೈಮ್ ಚುನಾವಣೆ ಬರ್ತೀವಿ, ಚುನಾವಣೆಗೆ ತಕ್ಕ ಪಾಠ ಕಲಿಸ್ತಾರೆ. ಈಗ ಇವ್ರಿಗೂ ಪಕ್ಷಕ್ಕೂ ಗೊತ್ತಾಗ್ಬಿಟ್ಟಿದೆ, ಈಗ ಮುಂದಿನ ಸರ್ತಿ ನಾವು ಬರೋದಿಲ್ಲ, ನಮ್ಮದು ಪಾಪಗಳು ಸಾಕಷ್ಟು ಆಗೋಗ್ಬಿಟ್ಟಿದೆ, ಇನ್ನು ಸ್ವಲ್ಪ ಲೂಟಿ ಹೊಡೆದೇ ಬಿಡೋಣ, ಇನ್ಯಾಕೆ ಒಳ್ಳೆಯವ್ರಾಗೋಕ್ಕೆ ಹೊರಡಬೇಕು ಅಂತ. KSRTCಯಲ್ಲಿ ಸಂಬಳ ಜಾಸ್ತಿ ಮಾಡಬೇಕಾಗಿತ್ತು 3 ವರ್ಷ ಹಿಂದೆ, ಇನ್ನೂ ಮಾಡಿಲ್ಲ. ಏರಿಯರ್ಸ್ ಕೊಡೋದು ಕೊಟ್ಟಿಲ್ಲ. KSRTC ಸ್ಟ್ರೈಕ್ ಹೋದರೆ ಇಡೀ ರಾಜ್ಯನೇ ಬಂದು ರಾಜ್ಯಕ್ಕೆ ಬ್ರೇಕ್ ಹಾಕ್ದಂಗಾಗುತ್ತೆ. ಅಲ್ಲಿಗೆ ಅವ್ರಿಗೆ ಕೊಟ್ಟಿಲ್ಲ, ಅವ್ರಿಗೆ ದುಡ್ಡಲ್ಲೇ ಅಲ್ಲಿಗೆ. ಸೊ ಏನು ಕೇಳಿದ್ರೆ ದುಡ್ಡಿಲ್ಲ ಅಂತ. ದೆನ್ ಈಗ ಮನೆ ಹಂಚಿಕೆ ಒಳಗೆ ಬಿ ಆರ್ ಪಾಟೀಲ್ ಅವ್ರ ಪಕ್ಷದವರೇ, ಕಾಂಗ್ರೆಸ್ ಅವರೇ. ನಾವು ಹೇಳಿದ್ರೆ ಆಯಿತು, ನಾವು ರಾಜಕೀಯವಾಗಿ ಹೇಳ್ತೀವಿ ಅಂತ ಅವ್ರ ಪಕ್ಷದವರೇ ಹೇಳ್ತಾರೆ. ಮತ್ತು ಅಲ್ಲಿ ಬೇರೆ ಬೇರೆ ಕಡೆಯಿಂದ ಧ್ವನಿ ಬರ್ತದಲ್ಲ ಅವ್ರ ಪಕ್ಷದಲ್ಲೇ. ಒಂದು ಅರ್ಧ ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿಲ್ಲ. ಯು ಟೆಲ್ ಮಿ, ಫೌಂಡೇಶನ್ ಸ್ಟೋನ್ ಎಲ್ಲ ಹಾಕಿದ್ದೀರಾ ಹೇಳಿ ನೀವು? 2 ವರ್ಷದಲ್ಲಿ ಎಲ್ಲ ನನ್ನ ಕಡೆ ಫೌಂಡೇಶನ್ ಸ್ಟೋನ್ ಹಾಕಿದ್ದೀರಾ? ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡ್ತಾ ಹೇಳಿದರು ದಾವಣಗೆರೆಯಲ್ಲಿ, ನಾನು 1,300 ಚಿಲ್ಲರೆ ಕೋಟಿಯಷ್ಟು ಕೆಲಸದ ಕಾಮಗಾರಿಯನ್ನು ಈಗ ನಾನು ದಾವಣಗೆರೆ ಒಳಗೆ ಮಾಡ್ತಾ ಇದ್ದೀನಿ. ಆದರೂ BJPಯವರು ದುಡ್ಡಿಲ್ಲ ಅಂತ ಹೇಳಿ ಅಪವಾದನೆ ಮಾಡ್ತಿದ್ದಾರೆ. ದುಡ್ಡಿಲ್ಲ ಅಂತಂದ್ರೆ ಹೆಂಗೆ ಮಾಡ್ತಿದ್ದೆ ನಾನು ಇಷ್ಟು ಕೆಲಸ ಅಂತ ಹೇಳ್ತಾರೆ. ಯಾವ ಕಾಮಗಾರಿ ಪ್ರಾರಂಭ ಆಗಿದೆ? ಎಲ್ಲಿ ಒಂದು ಟೆಂಡರ್ ಕಾಲ್ ಫಾರ್ ಆಗಿದೆ ಹೇಳಿ ನೀವು? ಎಟ್ ದ ಸೇಮ್ ಟೈಮ್ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಸರ್ಕಾರದ ಬುಕ್ಕಸದಲ್ಲಿ ದುಡ್ಡಿಲ್ಲ ನಮ್ಮ ಕ್ಷೇತ್ರ ಉದ್ಧಾರ ಮಾಡೋಕ್ಕೆ ಅಂತ ಹೇಳ್ತಾರೆ. ಅವತ್ತು ಅವರು ಇಲ್ವಲ್ಲ, ಯಾವ ಕಾಮಗಾರಿ, ಈಗ ನೀವೇ ಪತ್ರಕರ್ತರಾಗಿದ್ದೀರಿ, ಯಾವ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ? ನಾವು ಮಾಡಿದ ಕಾರ್ಯಕ್ರಮ ಉದ್ಘಾಟನೆ. ನಾವು ಆ ಸಮಯದಲ್ಲಿ ರೈತರ ಮಕ್ಕಳಿಗೆ ನಾವು ದುಡ್ಡು ಕೊಡ್ತಾಯಿದ್ವಿ, ಬೇರೆ ಬೇರೆ ರೀತಿಯಲ್ಲಿ ಸೋಮಿನಿ ಎಷ್ಟೊಂದು ಸ್ಕೀಮ್ಗಳಿತ್ತು. ಈಗ ಯಾರಿಗೂ ದುಡ್ಡೇ ಮುಟ್ಟದು. ಈಗ ಯುವ ನಿಧಿ ಅಂತ ಮಾಡಿದ್ರಲ್ಲ, ಯುವ ನಿಧಿ ಇಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಆಲ್ ದ 5 ಗ್ಯಾರಂಟಿ. ಇದು ಒಂಥರ ಯುವಕರ ಮೇಲೆ ಒಂದು ಫ್ರಾಡ್ ಮಾಡ್ದಂಗೆ ಮಾಡಿದ್ದಾರೆ. 3,000 ಕೊಡ್ತೀನಿ ಅಂತ ಯಾರು ಕೊಟ್ಟರು? ಒಂದು ಬೆರಳೆಣಿಕೆ ಜನರಿಗೆ ಕೊಟ್ಬಿಟ್ಟು ಫೋಟೋ ತೆಗೆದುಬಿಟ್ಟು ಬರೀ ಬಿಲ್ಡಪ್ ಕೊಟ್ಟು ಇನ್ಸ್ಟಾಗ್ರಾಮ ಮತ್ತು ಅವ್ರದ್ದು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕೊಂಡ್ಬಿಟ್ರೆ ಅಲ್ಲಿಗೆ. ಸರ್, ಬೇರೆ ಗ್ಯಾರಂಟಿಗಳ ಬಗ್ಗೆ ದೆನ್ ಓಕೆ, ಹೋಗ್ಲಿ ಬಿಡಿ, ಯಾವುದು ಮಾಡೋದು ಬೇಡ. ಎಷ್ಟು ಪೋಸ್ಟ್ ಇದೆಲ್ಲ ಸರ್ಕಾರದಲ್ಲಿ, ಆ ಪೋಸ್ಟ್ ಅಂದರೆ ಫಿಲಪ್ ಮಾಡ್ಬೋದಲ್ಲ. ಪೊಲೀಸ್ ಇಲಾಖೆ ಒಳಗೆ 11,000 ಪೋಸ್ಟ್ ಆರ್ ಲೈಂಗ್ ವೇಕೆಂಟ್ ಅವ್ರದ್ದು ಇದೇನಾ? ಇದೆ. ವೈ ಆರ್ ಯು ನಾಟ್ ಡೂಯಿಂಗ್ ರಿಕ್ರೂಟ್ಮೆಂಟ್ ಮಾಡಿ ನೀವು. ಬೇರೆ ಬೇರೆ ಇಲಾಖೆ ಒಳಗೆ ಎಲ್ಲಿ ಪೋಸ್ಟ್ಗಳು ವೇಕೆಂಟ್ ಆಗಿದೆ ಅದಕ್ಕೆ ಕರೆಕ್ಟ್. ನೀವು ಒಂದು KPSC ಎಕ್ಸಾಮಿನೇಷನ್ ನಿಮ್ಗೆ ನೆಟ್ಟಾಗಿ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ಕಳ್ಳರಿಗೆ ಹೋಗ್ಬಿಟ್ಟು ನೀವು ಮೆಂಬರ್ ಬಿಡ್ತೀರಾ. ಯಾರ್ಯಾರಿಗೆ ಮೇಯಕ್ಕೆ ಅವಕಾಶ ಕೊಡಬೇಕಲ್ಲ ಅಂಥವ್ರಿಗೆ ಹೋಗ್ಬಿಟ್ಟು ನಾವು ಮಾಡ್ತೀರಾ. ನೀವು KPSC ಮೆಂಬರ್ಸ್ ಅವಾರ್ಡ್ ಮಾಡೋಕ್ಕೆ ಸಲುವಾಗಿ ಕೊಡ್ತೀರಾ. KPSC ಮೆಂಬರ್ ಅಂದರೆ ಅವ್ರಿಗೆ ಅವನಿಂದ ಒಂದು ವ್ಯಾಲ್ಯೂ ಇರಬೇಕಲ್ಲ. ಅಂಥವ್ರಿಗೆ ಅಲ್ಲಿ ನೀವು ಹೋಗಲ್ಲ, ಅಲ್ಲಿ ಇರ್ತೀರಿ ನೀವು. ಅಂದರೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಅಲ್ಲಿಗೆ? ಮತ್ತು ತದನಂತರ ಈ ಮೇಲಿನ ಮೇಲೆ ಅಲ್ಪಸಂಖ್ಯಾತರಿಗೆ ನೀವೇನು ಓಲೈಕೆ ಮಾಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಯು ಆರ್ ಡೂಯಿಂಗ್ ಎ ಗ್ರೇಟ್ ಡ್ಯಾಮೇಜ್. ಯು ಆರ್ ಮೇಕಿಂಗ್ ದೆಮ್ ಎನ್ ಎನಿಮಿ ಫಾರ್ ನೇಷನ್ ಆರ್ ಫಾರ್ ದ ನೇಷನ್ ಆ್ಯಂಡ್ ಫಾರ್ ಸೊಸೈಟಿ. ನಾಳೆ ಈಗ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದವರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು, ಅವ್ರ ಮೇಲೆ ಕೇಸ್ ಆದರೆ ಅದೆಲ್ಲ ಕೇಸ್ ವಾಪಸ್ ತೊಗೊಂಡ್ಬಿಡ್ತೀರಿ ನೀವು. ಅದೆಲ್ಲ ಯಾರಿಗೆ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರಿಗೆ ನೀವು ಅವ್ರ ಕೇಸೇ ವಿಡ್ರಾ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ, ಮತ್ತು ಅವರು ಈ ರೀತಿಯಾಗಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸುವಾಗ, ಒಂದು ಹಳೆ ಗಾದೆ ಇದೆಲ್ಲ, ಒಂದು ಮಗು ಕಳ್ಳತನ ಮಾಡಿದ ನಂತರ ತಾಯಿ ಅದಕ್ಕೆ ಶಿಕ್ಷೆ ಕೊಟ್ಟಿಲ್ಲ ಅಂದರೆ ಕೊನೆಗೆ ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು? ಜೈಲು, ಪೊಲೀಸ್ ಸ್ಟೇಷನು, ಕೋರ್ಟ್ ಕೊಡಬೇಕು. ಅದಕ್ಕೆ ಹೋಗ್ತಾನೆ. ಕರೆಕ್ಟಾಗಿ ಆ ತಾಯಿ ಆ ಸಮಯದಲ್ಲಿ ಕೊಟ್ಟಿಲ್ಲ ಅಂದರೆ ಅದೇ ರೀತಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ.
ಇವತ್ತಿನ ದಿನ ಅಲ್ಪಸಂಖ್ಯಾತರಿಗೆ ಕರೆಕ್ಟಾಗಿ ಇವರು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಅಲ್ಪಸಂಖ್ಯಾತರೆಲ್ಲ ಬುದ್ಧಿವಂತರಾಗ್ತಾರೆ, ಇವ್ರಿಗೆ ಓಟ್ ಹಾಕಲ್ಲ ಅವ್ರಿಗೆ ಅಂತ. ಸೊ ಅದಕ್ಕೆ ಅಲ್ಪಸಂಖ್ಯಾತರಿಗೆ ದುಡ್ಡು ಖರ್ಚು ಮಾಡ್ದಂಗೆ ಇರಬೇಕು, ಮತ್ತು ಒಂದು ಕ್ಯಾಪ್ಟಿವ್ ವೋಟರ್ಸ್ ಇರ್ತಾರೆ. ಅಲ್ಪಸಂಖ್ಯಾತರೆಲ್ಲ ತುಂಬ ಇಂಟೆಲಿಜೆಂಟ್ ಆಗಿಬಿಟ್ರೆ ದೇ ವಿಲ್ ಟೇಕ್ ಎ ಡಿಸಿಷನ್. ಅವ್ರು ಯಾರು ಬೇಕಾದ್ರೆ ಓಟ್ ಹಾಕ್ತಾರೆ ಅವರು. ಇವತ್ತು ಇವ್ರ ಮೇಲೆ ಅವಲಂಬಿತರಿದ್ದಾರೆ, ಯಾಕೆಂದರೆ ಇವರು ಅವ್ರಿಗೆ ಒಂದು ರೀತಿಯಾಗಿ ಕಂಟ್ರೋಲಲ್ಲಿ ಇಟ್ಟಿದ್ದಾರೆ ಅವರು. ಹೀಗಾಗಿ ಸೊ ದಟ್ ಈಸ್ ದಿ ರೀಸನ್. ನಾವು ಇನ್ ಭಾರತೀಯ ಜನತಾ ಪಾರ್ಟಿ ಒಳಗೆ ನಾವು ಯಾರಿಗೂ ಫಸ್ಟ್ ಆಫ್ ಆಲ್ ನಾವು ಈ ಅಲ್ಪಸಂಖ್ಯಾತರ ಇವು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದೀರ, ನಾವು ನಿಮ್ಗೆ ಯಾವ ಅಲ್ಪಸಂಖ್ಯಾತರ ಟ್ಯಾಗ್ಲೈನೇ ಬೇಡ, ಟ್ಯಾಗ್ ಬೇಕು ನಿಮಗೆ? ಯಾವ ಕಡಿಮೆ ಆಗಿದೆ? ನೀವು ಪ್ರಪಂಚದಾದ್ಯಂತ ನೋಡಿ, ನೀವು ಭಾರತದಲ್ಲೇ ಎಲ್ಲಕ್ಕಿಂತ ಸುರಕ್ಷಿತವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಬೆಳೀತಾ ಇದ್ದೀರಾ. ನಿಮಗೆ ಬೆಳೆಯೋಕ್ಕೆ ಅಡ್ಡ ಪಡಿಸೋರು ಯಾರು? ನಿಮ್ಮ ಜನನೇ ನಿಮ್ಗೆ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ನಿಮಗೆ. ಸೊ ಅಂಥದ್ದಿರುವಾಗ ನಾವು ಭಾರತೀಯ ಜನತಾ ಪಾರ್ಟಿ ಒಳಗೆ ವಿ ಆರ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್ಸ್. ವಿ ಓನ್ಲಿ ವಾಂಟ್ ಎವ್ರಿಬಡಿ, ಎಲ್ಲರಿಗೂ ಸಾಮಾನ್ಯವಾಗಿ ಟ್ರೀಟ್ ಮಾಡಿ, ಸಾಮಾನ್ಯವಾಗಿ ಟ್ರೀಟ್ ಮಾಡಿ. ಅದೇ ನಾವು ಹೇಳೋದಷ್ಟೇ. ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಇದು ಕೇವಲ ರಾಜಕೀಯವಾಗಿ ನಮ್ಮ ಮೇಲೆ ಈ ರೀತಿಯಾಗಿ ನಾವು ಜಸ್ಟ್ ಬಿಕಾಸ್ ವಿ ಸೇ ಎಲ್ರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಅಂದ ತಕ್ಷಣ ನಾವು ಅಲ್ಪಸಂಖ್ಯಾತರ ವಿರೋಧಿ ಅಂತಾರೆ. ಸರ್, ಈ ನಿಮ್ಮ ಇಷ್ಟು ವರ್ಷದ ಕೆರಿಯರ್ ಒಳಗಡೆ ದ ಮೋಸ್ಟ್ ರಿಸ್ಕಿಯೆಸ್ಟ್ ಕೇಸ್ ನೀವು ಹ್ಯಾಂಡಲ್ ಮಾಡಿರಿ? ಸುಮಾರಿದ್ದಾರೆ. ಅಲ್ಲ, ಒಂದು ಅದನ್ನು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡು ಟೆರರ್ಗೆ ಈ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ ಆಯ್ತಲ್ಲ, ನಮ್ಮ ಅವಾಗ ನಾನು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಒಳಗಿದೆ. ಈ ಟೆರರ್ ಏನಿತ್ತಲ್ಲ, ಟೆರರ್ ಹ್ಯಾಸ್ ಕಮ್ ಟು ಯುವರ್ ಡೋರ್ ಸ್ಟೆಪ್. ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಅಲ್ಪಸಂಖ್ಯಾತರ ಓಲೈಕೆ ಹೆಸರಿನಲ್ಲಿ ಎಷ್ಟೊಂದು ಜನ ನಿಮಗೆ LET, ಲಷ್ಕರ್ ಎ ತೊಯ್ಬಾ, ಮತ್ತು ನಿಮಗೆ ಭಟ್ಕಲ್ ಗ್ಯಾಂಗ್, ಮತ್ತು ಇವರು ಸಿಮಿ, ಇವರೆಲ್ಲ ದೇ ಹ್ಯಾಡ್ ಆಲ್ ಸ್ಟಾರ್ಟೆಡ್ ಕನ್ನೈವಿಂಗ್ ವಿತ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಅವ್ರದ್ದು. ಹೌದಾ? ಔಟ್ಸೈಡ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಹೌತಿ, ಹಮಾಸ್, ಹೆಜ್ಬುಲ್ಲಾ, ಮತ್ತು ಆವಾಗ ಇಲ್ಲಿ US ಮೇಲೆ ಇದು ಮಾಡಿದ್ರಲ್ಲ ಟೊಮೆಟೊ, ಅಂಥವ್ರ ಜೊತೆ ಇವ್ರ ಬಗ್ಗೆ ತುಂಬ ಇದು ರ್ಯಾಡಿಕಲೈಸ್. ನಾನು ಈ ಕ್ರೈಮ್ ಇತ್ಯಾದಿಗಳ ಬಗ್ಗೆ ಐ ಹ್ಯಾವ್ ನಾಟ್ ಡನ್ ಮಚ್. ಐ ಹ್ಯಾವ್ ಡನ್ ಮೋರ್ ಆನ್ ಲಾ ಆ್ಯಂಡ್ ಆರ್ಡರ್ ದೆನ್ ಇಂಥ ಕ್ರೈಮ್ ಡಿಸಾಲ್ವ್ ಮಾಡಿದೆ. ಅದು ಮಾಡ್ತಾರೆ, ಬಟ್ ಅದು ನನ್ನ ಕೈ ಕೆಳಗೆ ಹಂತದ ಸಿಬ್ಬಂದಿಲಿ ಮಾಡಿದ್ದಾರೆ ಹೊರತು ನಾನು ಇನ್ವಾಲ್ವ್ ಆಗಿ ಜಾಸ್ತಿ ಡಿರಾಡಿಕಲೈಸೇಷನ್ ಮತ್ತು ಲಾರ್ಜರ್ ಲಾ ಆ್ಯಂಡ್ ಆರ್ಡರ್ ಮೂಮೆಂಟ್ಸ್ ಇರ್ತದೆ, ನ್ಯಾಷನಲ್ ಇಶ್ಯೂಸ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ. ನಾನು ಫಾರ್ ಎಕ್ಸಾಂಪಲ್ ಎಂಟೈರ್ ಕೋಸ್ಟಲ್ ಸೆಕ್ಯೂರಿಟಿ ಇದಲ್ಲ, ಕರ್ನಾಟಕದ 320 ಕಿಲೋಮೀಟರ್ ಇದಿದಲ್ಲ ನಮ್ಮ ಇದು ಕೋಸ್ಟ್ ಹಾರ್ಬರ್, ಕೋಸ್ಟ್ಗೆ 10 ಪೊಲೀಸ್ ಸ್ಟೇಷನ್ ಕ್ರಿಯೇಟ್ ಮಾಡಿದೆ. 10 ಪೊಲೀಸ್ ಸ್ಟೇಷನ್ ಕ್ರಿಯೇಟ್ ಮಾಡಿ ಒಂದೊಂದು ಪೊಲೀಸ್ ಸ್ಟೇಷನ್ಗೂ 3 ಬೋಟ್, ಮತ್ತು ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗೆ ಸಮುದ್ರದಲ್ಲಿ ಯಾವ ರೀತಿ ಪೆಟ್ರೋಲಿಂಗ್ ಮಾಡಬೇಕು, ಸಮುದ್ರದಿಂದ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂಥದ್ದು. ಮತ್ತು ಈ ಪ್ರೈವೇಟ್ ಸೆಕ್ಯೂರಿಟಿಗೆ ನಾನು ಕಂಟ್ರೋಲರ್ ಆಗಿದೆ. ಅವ್ರದ್ದು ಪಸಾರ ಅಂತ ಆ್ಯಕ್ಟ್ ಇದೆ, ಪ್ರೈವೇಟ್ ಸೆಕ್ಯೂರಿಟಿ ಅಸೋಸಿಯೇಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಇದೆ. ಈ ಸೆಕ್ಯೂರಿಟಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಯಾವ ರೀತಿ ಅವ್ರಿಗೆ ಫಸ್ಟ್ ರೆಸ್ಪಾಂಡ್ರೆ. ಒಂದು ಟೆರರ್ ಅಟ್ಯಾಕ್ ಆದರೆ 3 ಲೆವೆಲ್ಸಲ್ಲಿ ಡೀಲ್ ಮಾಡ್ತೀವಿ ಇದಕ್ಕೆ. ಫಸ್ಟ್ ಲೆವೆಲಲ್ಲಿ ಬರೀ ಯಾರು ನೋಡ್ತಾರಲ್ಲ ಅವ್ರ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಜನರಿಗೆ ಸೇವ್ ಮಾಡಿ ಲೋಕಲ್ ಪೊಲೀಸ್ಗೆ ಹೇಳಿದ್ರೆ ಸಾಕು ಅಷ್ಟೇ. ಲೋಕಲ್ ಪೊಲೀಸ್ ಕೈಲೂ ಮಾಡೋಕ್ಕಾಗಲ್ಲ. ಲೋಕಲ್ ಪೊಲೀಸ್ KSRP ಕೈಲೂ ದೇ ಕ್ಯಾನ್ ಕಮ್ ಆ್ಯಂಡ್ ಓನ್ಲಿ ಎಂಗೇಜ್ ದೆಮ್. ಎಂಗೇಜ್ ಅಂದರೆ ಬ್ಯುಸಿಯಾಗಿಡು ಬ್ಯುಸಿಯಾಗಿ ನಿಲ್ಸೋಕ್ಕಾಗಲ್ಲ ಅವ್ರಿಗೆ ಅವ್ರ ಮೇಲೆ ಫೈರ್ ಮಾಡ್ತಾರೆ. ದೆನ್ ನಿಮಗೆ ಆ್ಯಂಟಿ ಟೆರರ್ ಬರ್ತಲ್ಲ, ದೇ ಆರ್ ದ ಒನ್ಸ್ ಹು ಕಮ್ ಆ್ಯಂಡ್ ನ್ಯೂಟ್ರಲೈಸ್ ಓವರ್ ದಟ್. ಸೊ ಪೊಲೀಸ್ ಕಾನ್ಸ್ಟೇಬಲ್ ಟೆರರ್ಗೆ ದಟ್ ಈಸ್ ನಾಟ್ ಟ್ರೈನ್ ಟು ಡೂ ದಟ್ ಟ್ರೈನಿಂಗ್. ಸೊ 3 ಲೆವೆಲ್ಸಲ್ಲಿ ನಾವು ಅಂಥದ್ದೆಲ್ಲ ಯಾವ ಟ್ರೈನಿಂಗ್ ಸಿಲೆಬಸ್ ಮಾಡಬೇಕು, ಹೆಂಗೆ ಟ್ರೈನಿಂಗ್ ಕೊಡಬೇಕು, ಐ ಆಮ್ ಎಂಗೇಜ್ಡ್ ಇನ್ ದೋಸ್ ಥಿಂಗ್ಸ್. ಮತ್ತು ಕೈಗಾರಿಕಾ ಭದ್ರತಾ ಪಡೆ 3 ಬೆಟಾಲಿಯನ್ ಇದೆ ಕರ್ನಾಟಕದಲ್ಲಿ. ಆವಾಗ ಕೇಂದ್ರ ಸರ್ಕಾರದಿಂದ ನಮಗೆ ಒಂದು NSG ಹಬ್ ಕೊಡಬೇಕಾಗಿತ್ತು, ಕರ್ನಾಟಕ ಕೊಟ್ಟಿರಲಿಲ್ಲ. ಸೊ ಆ ಸಮಯದಲ್ಲಿ ನಮಗೆ ಇದು 3 ಬೆಟಾಲಿಯನ್ ಕ್ರಿಯೇಟ್ ಮಾಡಿಸಿ, ಮತ್ತು 2 ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಕ್ರಿಯೇಟ್ ಮಾಡಿ. ಸೊ 2 ಇಂಡಿಯಾ ರಿಸರ್ವ್ ಬೆಟಾಲಿಯನ್ ನಾನು ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಮಾಡಿ ಅಲ್ಲಿ ಬಿಜಾಪುರದಲ್ಲಿ ಒಂದು ಬೆಟಾಲಿಯನ್ ಮತ್ತು ಮುನೀರಾಬಾದಲ್ಲಿ ಒಂದು ಬೆಟಾಲಿಯನ್ ನಾನು ರೆಡಿ ಮಾಡಿದೆ. ಇಲ್ಲಿ 3 ಬೆಟಾಲಿಯನ್ ಇನ್ನು ಬ್ಯಾಂಗ್ಳೂರು ಸಿಟಿಲಿ ಕೈಗಾರಿಕಾ ಭದ್ರತಾ ಪಡೆದು. ಆವಾಗ ಯಾಕ್ರಿ ಬೇಕು, ವೇಸ್ಟ್ ಆಗುತ್ತೆ. ಇವತ್ತು ನೋಡಿ ನಮ್ಮ ಹತ್ರ ಇಷ್ಟೊಂದು ವಿಮಾನ ನಿಲ್ದಾಣ, ಅವ್ರಿಗೆಲ್ಲ ವಿಮಾನ ನಿಲ್ದಾಣ ಏಕಾಏಕಿಯಾಗಿ ಬೆಳವಣಿಗೆ ಆಗೋಯ್ತು.
ಶಿವಮೊಗ್ಗ ಏರ್ಪೋರ್ಟ್ ಆಗೋಯ್ತು, ಮೈಸೂರು ಏರ್ಪೋರ್ಟ್ ಆಯಿತು ನಿಮಗೆ, ದೆನ್ ತದನಂತರ ಬೀದರ್ ಏರ್ಪೋರ್ಟ್ ಆಗೋಯ್ತು, ಕಲಬುರಗಿ ಏರ್ಪೋರ್ಟ್ ಆಗೋಯ್ತು, ಮತ್ತು ಸೋ ಮೆನಿ ಏರ್ಪೋರ್ಟ್ಗೆ ರಕ್ಷಣೆ ಯಾರು ಕೊಡಬೇಕು? ಏನು KSRP ಕೊಡೋಕ್ಕಾಗತ್ತಾ ಅಥವಾ ಸಿವಿಲ್ ದೇ ಆರ್ ನಾಟ್ ಟ್ರೈನ್. ಸೊ ಆವಾಗ ನಮ್ಮ ಕೈಗಾರಿಕಾ ಭದ್ರತಾ ಪಡೆ ಕರೆಕ್ಟಾಗಿ ನಾನು ಟ್ರೈನಿಂಗ್ ಇಟ್ಟು, ಸೊ ಐ ಶಿಫ್ಟೆಡ್ ಜೈಲ್ಗೆ ಕೊಟ್ಟಿದ್ದು ಮತ್ತು ವೈಟಲ್ ಇನ್ಸ್ಟಾಲೇಷನ್ಸ್ ಕೊಟ್ಟಿದ್ದು. ಸೊ ಐ ಆಮ್ ಮೋರ್ ಕನೆಕ್ಟೆಡ್ ವಿತ್ ದೋಸ್ ದೆನ್ ಇಡೀ ರಾಜ್ಯದಲ್ಲಿ ಆಂತರಿಕ ಭದ್ರತೆಗಾಗಿ ಒಂದು ಬೇಹುಗಾರಿಕೆ ವ್ಯವಸ್ಥೆ ನಾನು ಸೆಟಪ್ ಮಾಡಿದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನಲ್ಲಿ. ಎಲ್ಲೆಲ್ಲಿ ರಾಜ್ಯಕ್ಕೆ ಈಗ ಎಷ್ಟು ಬಾಂಗ್ಲಾದೇಶೀಸ್ ಬರ್ತಾರೆ, ಎಷ್ಟು ನೇಪಾಳಿಗಳು ಬರ್ತಾ ಇದ್ದಾರೆ ಇಲ್ಲಿಗೆ, ಎಷ್ಟು ರೋಹಿಂಗ್ಯಾಸ್ ಬರ್ತಾರೆ, ಅದ್ರ ಮೇಲೆಲ್ಲ ಯಾರು ಕಣ್ಣಿಡಬೇಕಲ್ಲ. ಮತ್ತು ಇಷ್ಟೊಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಕಣ್ಣಿಗೆ ಕಾಣದೇ ಇರುವಂಥ ಪೊಲೀಸಿಂಗ್ ನಾವು ಮಾಡಬೇಕಲ್ಲ. ಬರೀ ಪೊಲೀಸ್ ಸ್ಟೇಷನಲ್ಲಿ ಕಾಣಿಸುವಂಥ ಪೊಲೀಸಿಂಗ್ ಅಲ್ಲ ಅದು. ಲಾಟ್ ಆಫ್ ಪೊಲೀಸಿಂಗ್ ಇಸ್ ದೇರ್ ವಿಚ್ ಟೇಕ್ ಪ್ಲೇಸ್ ಬಿಹೈಂಡ್ ದಿ. ಆವಾಗ ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ ಇದು ಓನ್ಲಿ ಚೀಫ್ ಮಿನಿಸ್ಟರ್ಗೆ ಸೇವೆ ಮಾಡೋದ್ರಲ್ಲೇ ಆಗುತ್ತೆ. ಚೀಫ್ ಮಿನಿಸ್ಟರ್ಗೆ ಎಲ್ಲಿ ಹೋದ್ರು, ಇಲ್ಲಿ ಬಂದರು, ಅಲ್ಲಿ ಬಂದರು, ಇವ್ರು ಗನ್ಮೆನ್ ಕೊಡು ಇತ್ಯಾದಿ ಅಷ್ಟೇ ಒಳಗೆ. ಬಟ್ ನಾವು ಇಂಟರ್ನಲ್ ಸೆಕ್ಯೂರಿಟಿ ಒಳಗೆ, ರಾಜ್ಯದ ಭದ್ರತೆ ಒಳಗೆ, ಮತ್ತು ಎಷ್ಟೋ ನಾವು ಘಟನೆ ಅಂತ ಆಗಿರೋದು ನಾವು ಹೇಳೋಕ್ಕೂ ಹೋಗಲ್ಲ. ಯಾಕಂದ್ರೆ ನಾವು ಎಲ್ಲ ಹೇಳ್ತಾ ಹೋದರೆ ಜನರಲ್ ಗಾಬರಿ ಆಗಿಬಿಡುತ್ತೆ. ಅಂದರೆ ಕೇಸಸ್ ನ್ಯೂಟ್ರಲೈಸ್ಡ್ ಇಟ್ ಓವರ್ ದೇರ್. ಸುದುಗುಂಟೆ ಪಾಳ್ಯದಲ್ಲಿ ಆಗಿದ್ದು ಕೇಸಸ್ ಅಲ್ಲಿಗೆ ಒಂದು ಯಾವ ರೀತಿಯಾಗಿ ಸರಣಿ ಬಾಂಬ್ ಸ್ಫೋಟ ನಾವು ಆ ಟೈಮಲ್ಲಿ ಕರೆಕ್ಟಾಗಿ ವಿ ವರ್ ಏಬಲ್ ಟು ನ್ಯೂಟ್ರಲೈಸ್ ದೆಮ್ ಓವರ್ ದೇರ್. ಮತ್ತು ನಾವು ಸುಮಾರು ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ನಾವು ಯೂಸ್ ಮಾಡ್ತೀವಿ. ಮತ್ತು ಈ ಟೆಕ್ನಾಲಜಿಗೆ ನಾವು ಟ್ರೈನಿಂಗ್ ಕೊಡಬೇಕು. ಎಲ್ಲಿ ಟ್ರೈನಿಂಗ್ ಕೊಡಬೇಕು? ಟೆಕ್ನಾಲಜಿ ಇಸ್ರೇಲ್ ವಾಸ್ ಒನ್ ಆಫ್ ದ ಫಸ್ಟ್ ಕಂಟ್ರೀಸ್ ಟು ಇಸ್ರೇಲ್ ಇವನ್ ನಾವು ಹ್ಯಾಸ್ ಹೈಯೆಸ್ಟ್ ಟೆಕ್ನಾಲಜಿ ಇಸ್ರೇಲ್ ಇದೆ. ಮತ್ತು ಈಸ್ಟ್ ಯುರೋಪಿಯನ್ ಕಂಟ್ರೀಸ್ ಟೆಕ್ನಾಲಜಿ ಇರಲಿ, ಚೈನೀಸ್ ಟೆಕ್ನಾಲಜಿ ಇರಲಿ, ಎಲ್ಲ ನಾವು ಬಳಸ್ಬಿಟ್ಟು ವಿ ಹ್ಯಾವ್ ಟು ಡೂ ಇಟ್ ಫಾರ್ ದ ಸೇಕ್ ಆಫ್. ಅಂದರೆ ಅಮಾಂಗ್ ಆಲ್ ದ ಕಮಿಷನರ್ಸ್ ಟೆಕ್ನಾಲಜಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ಕೊಂಡಿದ್ದು ಭಾಸ್ಕರ್ ರಾವ್ ಅವರು ಇಲ್ಲ, ಎಲ್ಲರೂ ಮಾಡಿದ್ದಾರೆ. ದಯಾನಂದ್ ಕೂಡ ಮಾಡಿದ್ದಾರೆ. ದಯಾನಂದ್ ನಾವು ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಆಲ್ ಆಫ್ ಅಸ್ ಆರ್ ಕಾಂಟ್ರಿಬ್ಯೂಟೆಡ್. ಓಕೆ ಸರ್, ಐ ಯೂಸ್ ಟು ಥಿಂಕ್ ದಟ್ ಒಂದು ಸ್ವಲ್ಪ ಇನ್ಸಿಡೆಂಟ್ಗಳು ನೀವು ರಿಟೈರ್ಡ್ ಆದಮೇಲೆ ನಡೀತು. ಅವಾಗ ಭಾಸ್ಕರ್ ರಾವ್ ಅವರು ಇದ್ದಿದ್ರೆ ಹೆಂಗೆ ಟ್ಯಾಕಲ್ ಮಾಡ್ತಿದ್ರು ಅಂತ ಅನ್ಸೋದು ಕೆಲವೊಂದು ಸಲ. ಅಂದರೆ ಐ ಮೀನ್ ಹೇಳ್ಬಿಡ್ತೀನಿ ಯಾವ್ಯಾವ ಇನ್ಸಿಡೆಂಟ್ ಅಂತ. ಪ್ರಜ್ವಲ್ ರೇವಣ್ಣ ಕೇಸ್ ಆಗಿರ್ಬೋದು, ದರ್ಶನ್ ಕೇಸ್ ಆಗಿರ್ಬೋದು, ಆ್ಯಂಡ್ ರೀಸೆಂಟಾಗಿ ನಡೆದಂಥ ಸ್ಟ್ಯಾಂಪೆಡ್, ಅದ್ರ ಬಗ್ಗೆ ನೀವು ರಿಯಾಕ್ಟ್ ಕೂಡ ಮಾಡಿದ್ರಿ. ದಯಾನಂದ್ ಅವರ ಅಮಾನತನ್ನು ಹೆಂಗೆ ನೀವು ನೋಡ್ತೀರಿ, ಹೆಂಗೆ ಸ್ವೀಕಾರ? ಇಟ್ ಈಸ್ ನಾಟ್ ದಯಾನಂದ್ ಅಮಾನತ್, ಇಟ್ ಈಸ್ ಪೊಲೀಸ್ ಕಮಿಷನರ್ಸ್ ಅಮಾನತ್. ಪೊಲೀಸ್ ಕಮಿಷನರ್ ಇದೆಲ್ಲ ವ್ಯವಸ್ಥೆ ಒಳಗೆ ಒಂದು ದೊಡ್ಡ ಆಲದ ಮರ ಇದ್ದಂಗೆ. ಆಲದ ಮರ ಕೆಳಗೆ ಎಲ್ಲ ಸಣ್ಣ ಸಣ್ಣ ಪ್ರಾಣಿಗಳು ಹೆಂಗಿರುತ್ತಲ್ಲ, ಪಕ್ಷಿಗಳು, ಪ್ರಾಣಿಗಳು, ಹವಳ, ಹುಪ್ಪೆ, ಮೊಲ ಇತ್ಯಾದಿಗಳಿರುವಾಗ ಎಲ್ಲರಿಗೂ ರಕ್ಷಣೆ ಕೊಡುತ್ತೆ. ಅದೇ ರೀತಿಯಾಗಿ ಪೊಲೀಸ್ ಕಮಿಷನರ್ ಇದೆಲ್ಲ, ಅವರು ಅಲ್ಲಿ ಅಡಿಷ್ನಲ್ ಕಮಿಷನರ್, ಜಾಯಿಂಟ್ ಕಮಿಷನರ್, ಇಂಟೆಲಿಜೆನ್ಸು, ಟೆಕ್ನಾಲಜಿ, ಅದು ಇದು ಸೋ ಮೆನಿ ಥಿಂಗ್ಸ್ ವಿ ಡೂ ವಿಚ್ ಪೀಪಲ್ ಆರ್ ನಾಟ್ ಇವನ್ ಅವೇರ್ ಆಫ್. ಮತ್ತು ಇದೆಲ್ಲ ಕೆಲವು ಸರ್ತಿ ಮಾಡುವಾಗ ಎನ್ಕೌಂಟರ್ ಇತ್ಯಾದಿಗಳು ಮಾಡುವಾಗ ತಪ್ಪುಗಳಾಗತ್ತೆ, ಕಾನೂನು ವಿರುದ್ಧವಾಗೂ ನಾವು ಮಾಡ್ತೀವಿ. ಅದಕ್ಕೆಲ್ಲ ರಕ್ಷಣೆ ಕೊಡೋರೊಬ್ಬ ಇರ್ತಾನೆ ಪೊಲೀಸ್ ಕಮಿಷನರ್. ಏನಾದಾದರೆ ಪೊಲೀಸ್ ಕಮಿಷನರ್ ಸರ್ ಹಿಂಗೆ ಆಗಿದೆ, ಡೋಂಟ್ ವರಿ, ಮಾತಾಡ್ತಿರ್ಬಿಡು ಅಂತ ನಮಗೆ ಅವ್ರು ಕೊಡೋ ಧೈರ್ಯ. ಅವ್ರ ಧೈರ್ಯ. ಪೊಲೀಸ್ ಕಮಿಷನರ್ ಧೈರ್ಯ ಕೊಟ್ಟರೆ ಯಾರು ಏನು ಬೇಕಾದರೂ ಮಾಡ್ತಾರೆ. ಅಲ್ಲಿಗೆ ನಾನೇ CP ಇರುವಾಗ ಎಂಥ ಕೆಲಸಗಳೇನೋ ಜನರ ಗಮನಕ್ಕೂ ಬಂದಿಲ್ಲ ಅಷ್ಟು ಕೆಲಸಗಳು ನಾವು ಮಾಡಿದ್ದು. ಬಟ್ ಒಟ್ಟಿನಲ್ಲಿ ಮಾಡಿದ್ದು ಸಾರ್ವಜನಿಕರ ರಕ್ಷಣೆಗಾಗಿ, ಒಳ್ಳೆಯದಾಗಿದೆ, ಸಾರ್ವಜನಿಕರ ರಕ್ಷಣೆಗಾಗಿ. ಇಂಥ ಆಯಿತು ಅಂದರೆ ಈ ವಿಷಯಗಳು ಕೆಲವು ಸರ್ತಿ ಸೋಷಿಯಲ್ ಮೀಡಿಯಾలో ಕೆಲವರು ಎತ್ತಾರೆ, ಮಾಧ್ಯಮದವರು ಎತ್ತಾರೆ, ಇಲ್ಲಿಗೆ ವಿರೋಧ ಪಕ್ಷದವ್ರು ಎತ್ತಾರೆ. ಆವಾಗ ಹೋಗ್ಬಿಟ್ಟು CM ಮೇಲೆ ಹೋಗ್ಬಿಟ್ಟು ಗಲಾಟೆ ಮಾಡಿ ಇವ್ರು ಸಸ್ಪೆಂಡ್ ಮಾಡುವ. ಆವಾಗ ನಾವು ಮುಂಚೆನೇ ನಾವು CMಗೆ ರೆಡಿ ಮಾಡಿಟ್ಟಿರ್ತೀವಿ, ಸರ್ ಹಿಂಗೆ ಆಗಿದೆ ಅಂತ, ಇಂಥವ್ನು ಎನ್ಕೌಂಟ್ರ್ ಮಾಡಿದ್ದೀವಿ, ಇಂಥವ್ನು ಸತ್ತೋಗಿದ್ದಾನೆ, ಇಂಥವ್ದು ಕೆಲಸಗಳಾಗಿದೆ ಸರ್ ಇಲ್ಲಿಗೆ ಅಂತ ಸಾರ್ವಜನಿಕ. ಆಯ್ತಪ್ಪ, ನಾನು ನಿನ್ನ ಮೇಲೆ ನಂಬ್ತೀನಿ ಅಂತ. ಮುಖ್ಯಮಂತ್ರಿ ನನ್ನ ಮೇಲೆ ನಂಬಿಕೆ ಇಟ್ಟರೆ ನಾನು ನನ್ನ ಕೆಳಗಡೆ ಇರೋ DCP ಮೇಲೆ ನಂಬಿಕೆ ಇಟ್ಕೋಬೇಕು. ನಾನು ಅವನಿಗೆ ಧೈರ್ಯ ಕೊಡಬೇಕು. ಜಸ್ಟ್ ಬಟ್ ಆನ್ ದ ಅದರ್ ಹ್ಯಾಂಡ್ ಐ ಕೆನಾಟ್ ಮೇಕ್ ಹಿಮ್ ಡೂ ಆಲ್ ಇಲ್ಲಿಗಲ್ ಥಿಂಗ್ಸ್ ಆಲ್ಸೋ. ಮತ್ತು ಇದೆಲ್ಲ ಮಾಡಬೇಕು ಅಂದರೆ ಭಾಳಷ್ಟು ಖರ್ಚು ವೆಚ್ಚನೂ ಇರುತ್ತೆ ಅಲ್ಲಿಗೆ. ಸೊ ಅದಕ್ಕೋಸ್ಕರ ನಾವು ಆಯಿತು ಹಾಳಾಗಲಿ ಅಂತ ಅದು ನಾವು ಬಿಟ್ಬಿಡ್ತೀವಿ ಅಲ್ಲಿಗೆ. ಎಲ್ಲದಕ್ಕೂ ಹೋಗ್ಬಿಟ್ಟು ನಾವು ನೇಪಾಳಿಗೆ ಹೋಗ್ಬಿಟ್ಟು ಊಟ ಮಾಡಿದ್ವಿ, ಅಪರಾಧಿಗಳು ಕರ್ಕೊಂಬರ್ಬೇಕು ಅಂತ ಹೇಳಿದ್ರೆ ಒಬ್ಬರು IAS ಆಫೀಸರ್ ಮನೇಲಿ ಕಳ್ತನ ಆಗೋಯ್ತು. ಇಲ್ಲೇನಾ? ಇಲ್ಲಿ ಪಾಪ ಅವರು ಒಬ್ಬ ನೇಪಾಳಿಗೆ ಕೆಲಸದೊಂಥರ ಇಟ್ಕೊಂಡ್ರು. 5 ದಿನ ನಂತರ ಪಾರ್ಟಿ ಕೊಟ್ಟೋಗ್ಬಿಟ್ರು ಗಂಡ ಹೆಂಡ್ತಿ. ಇಡೀ ಮನೆ ಅವನ ಮೇಲೆ ಬಿಟ್ಟು ಹೋದ್ರು. ಅವ್ನು ಇನ್ನೂ 5-6 ನೇಪಾಳಿಗಳು ಕರೆದುಬಿಟ್ಟು ಇವ್ರ ಮನೆ ಒಳಗಿರೋ 4.25 ಕೋಟಿ ರೂಪಾಯಿ ನೇಪಾಳಿಗೆ ಹೋಗ್ಬಿಟ್ಟು ಅವನು.
ಸೊ ಈಗ ನಾವು ಹ್ಯಾಡ್ ಟು ಯೂಸ್ ಟೆಕ್ ಇಂಟೆಲಿಜೆನ್ಸ್ ಆ್ಯಂಡ್ ಈಗ ನಾವು ಕರೆಕ್ಟ್ ರೂಟಲ್ಲಿ ಹೋಗಬೇಕು ಅಂದರೆ ನಾವು ಇಲ್ಲಿಂದ ನೇಪಾಲೀಸ್ ಎಂಬೆಸಿಗೆ ಪತ್ರ ಬರೀಬೇಕು, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ಪಾಲ್ ಗಮನಕ್ಕೆ ತರಬೇಕು. ನಾವು ಇನ್ನೊಂದು ಕಂಟ್ರಿ ಒಳಗೆ ನೇಪಾಲ್ ನಾವೇನೆಲ್ಲ ಆರಾಮಾಗಿ ಒಂದು ಅಲ್ಲಿ ರಾಕ್ಸಾಲ್ ಹತ್ರ ಹೋದ್ವಿ, ಟಾಟಾ ಸುಮೋ ತೊಗೊಂಡು ಹೋದ್ವಿ, ಅವ್ರಿಗೆ ತಗೊಂಡು ಬಂದು ಏನೇನು ರಿಕವರ್ ಆಗತ್ತೆ. ಸಿ ಇದೆಲ್ಲ ಬಟ್ ಇಟ್ ಬಿಕೇಮ್ ಅಲ್ಲಿ ಇವರು ಸಿಗಾಕೊಂಡ್ಬಿಟ್ರು ನಮ್ಮವರಲ್ಲಿಗೆ. ಇಟ್ ಬಿಕೇಮ್ ಎನ್ ಇಂಟರ್ನ್ಯಾಷನಲ್ ಇಶ್ಯೂ. ಆ್ಯಂಡ್ ದೆನ್ ಅಮಿತ್ ಶಾ ಅವ್ರ ಗಮನಕ್ಕೂ ಬಂದರು. ಅವರು ಸಿಕ್ಕಾಪಟ್ಟೆ ನಮ್ಮ ಮೇಲೆ ಗಲಾಟೆ ಮಾಡಿ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನೇಪಾಳ ನಮ್ಮ ಏನಂತ ರಾಜ್ಯ ಅನ್ಕೊಂಡ್ಬಿಟ್ಟಿದ್ದಾರೆ ನೀವು, ಇದು ಬೇರೆ ದೇಶ ಅದು, ಹೆಂಗೆ ಹೋದ್ರಿ ನೀವು? ಅಮಿತ್ ಶಾ ಅವರು ನಮ್ಮ ಮೇಲೆ ಇಲ್ಲಿ ಗಲಾಟೆ ಮಾಡಿದ್ರು. ಯಾಕಂದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ನಮ್ಮ ಗಮನಕ್ಕೆ ತರುವ MHA ಗಮನ. ಈಗ ನಾನು MHA ಗಮನಕ್ಕೆ ತಂದು ಇದು ಮಾಡಿ, ಸೊ ಅದಕ್ಕೆಲ್ಲ ಪೊಲೀಸ್ ಕಮಿಷನರ್ ಅಂತ ಒಬ್ಬ ಇರ್ತಾನೆ. ಅವನೆಲ್ಲರೂ ಒಂಥರ ರಿಸಲ್ಟ್ ಬಗ್ಗೆ ಅವ್ನು ಯೋಚನೆ ಮಾಡಿ ಆಯಿತು ನಾನು ನೋಡ್ಕೋತೀನಿ, ಡೋಂಟ್ ವರಿ. ಅದೇ ನಮ್ಮ ಸಮಯದಲ್ಲಿ ನಾವು 180 ಬಾಂಗ್ಲಾದೇಶಿಗಳು ನಾವು ಹಿಡಿದ್ವಿ. ನಾವು ಬಾಂಗ್ಲಾದೇಶಿಗಳು ಹಿಡಿದ ತಕ್ಷಣ ಮಾಧ್ಯಮದಲ್ಲಿ ಎಲ್ಲ ಕಡೆ ಗೊತ್ತಾಗುತ್ತೆ ಬಾಂಗ್ಲಾದೇಶ. ಸೊ ಇದು ಹಿಡಿದ ತಕ್ಷಣ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್ IOM ಇಂಟರ್ನ್ಯಾಷನಲ್ ಅವರು ನಾವು ಅಬ್ಸರ್ವರ್ ಕಳಿಸ್ತಾ ಇದೀವಿ ಅಂತ. ಉನಾಚಾರ್ ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ನಾನು ಅವ್ನು ಕಳಿಸ್ತೇನೆ. ಇವ್ರಿಗೆ ನೀವು ಟೂತ್ ಪೇಸ್ಟ್ ಕೊಟ್ಟಿದ್ದೀರಾ, ಬ್ರಷ್ ಕೊಟ್ಟಿದ್ದೀರಾ, ಮತ್ತು ದುಡ್ಡಿಗಳಿದೆ. ಒಂದು ಸರ್ತಿ ಇಟ್ಕೊಂಡ ನಂತರ ಇವ್ರಿಗೆಲ್ಲ ಇವ್ರಿಗೆ ಹೋಟ್ಲ್ ಒಳಗೆ ಇಟ್ಕೊಳಂಗಿಲ್ಲ, ಇವ್ರಿಗೆ ಡಿಟೆನ್ಷನ್ ಸೆಂಟರ್ ಇಡಬೇಕು. ನಮ್ಮ ಹತ್ರ ಡಿಟೆನ್ಷನ್ ಸೆಂಟರ್ ಇಲ್ಲ, ಜೈಲಲ್ಲಿ ಇಟ್ಕೊಂಡು. ಸೊ ನಾನು ಒಂದು ಹೋಟ್ಲಲ್ಲಿ ಇಟ್ಕೊಂಡು ಇದಕ್ಕೆ ಇದು ಮ್ಯಾನೇಜ್ಮೆಂಟ್ಗೆ ದುಡ್ಡಿಲ್ಲ. ಕೊನೆಗೆ ಇವ್ರಿಗೆ ಯಾವುದೇ ರೀತಿಯಾಗಿ ಬಾಂಗ್ಲಾದೇಶ ಒಳಗೆ ತಳ್ಳಲೇಬೇಕಾಗಿತ್ತು. ನನ್ನ ಬ್ಯಾಚ್ಮೇಟ್ ಪುಣ್ಯಕ್ಕಿದ್ದ ಅವನು ವಾಸ್ IG ಫ್ರಾಂಟಿಯರ್ BSF ಅಲ್ಲಿ. ಅವನಿಗೆ ಹತ್ರ ಮಾತನಾಡಿ ಆಯಿತು, ಮತ್ತು ರೈಲ್ವೇಸ್ ನೋಡ್ಬಿಟ್ರೆ ದುಡ್ಡು ಕೊಡೋವರೆಗೂ ನಾನು ಬೋಗಿ ಕೊಡೋಲ್ಲ ಅಂದ್ಬಿಟ್ರು. ಸೊ ಆಲ್ ದೋಸ್ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ಫೇಸ್ ಅಲ್ವಾ. ಸೊ ಓನ್ಲಿ ಬಿಕಾಸ್ ಆಫ್ ಗುಡ್ ರಿಲೇಷನ್ ವಿತ್ ರೈಲ್ವೇಸ್ ಆ ಜೊತೆ ಹಾಕಿ ಅವ್ರನ್ನ ಅಲ್ಲಿ ತನಕ ಹೋಗಿ ಬಿಟ್ಟು ರೈಲ್ವೇಸ್. ಮತ್ತು ಅಲ್ಲಿ ದಾರಿಲಿ ಹೋಗ್ತಾ ಬೆಂಗಳೂರು ತನಕ ಅವರೆಲ್ಲ ಸರಿಯಾಗಿ ವೆಲ್ ಬಿಹೇವ್ಡ್. ಒಂದು ಸರ್ತಿ ಟ್ರೈನ್ ಎಂಟರ್ಡ್ ವೆಸ್ಟ್ ಬೆಂಗಾಲಿ ಮಾತಾಡ್ತಾರೆ, ಅವರೇ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅಲ್ಲಿಗೆ ಇವ್ರ ಮೇಲೆ ನಾವು ಎಲ್ಲ ಡೋರ್ಸು ಕ್ಲೋಸ್ ಮಾಡಿ ಒಂದೇ ಒಂದು ಡೋರ್ ಇಟ್ಕೊಂಡಿದ್ದೆ ನಾವು ಅಲ್ಲಿಗೆ. ಮತ್ತು 10 ಜನ ಪೊಲೀಸರು ಹಾಕೊಂಡು ಹೋಗಿದ್ದು ಅಲ್ಲಿಗೆ. ಅಲ್ಲಿ ನಾನು ಅವತ್ತು ಕಲ್ಕಟ್ಟ ಪೊಲೀಸ್ ಕಮಿಷನರ್ಗೆ ಮಾತಾಡೋಕ್ಕೆ ಹೋದರೆ ಅವತ್ತು ಬಾಂಗ್ಲಾದೇಶದ ಸ್ಪೋರ್ಟ್ಸ್ ಮಿನಿಸ್ಟರ್ ಮತ್ತು ಮಮತಾ ಬ್ಯಾನರ್ಜಿ ಕೂತ್ಕೊಂಡು ಫುಟ್ಬಾಲ್ ಮ್ಯಾಚ್ ನೋಡ್ತಾಯಿದ್ರು. ಅವ್ರು ಪೊಲೀಸ್ ಕಮಿಷನರ್ ಹೇಳ್ತಾನೆ, ಸರ್ ಈ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡಿ ಅಂತ ಹೇಳ್ತಾರೆ. ಇಲ್ಲಪ್ಪ ಸ್ಟೇಷನಲ್ಲಿ 180 ಜನ ಸರ್ ಈ ವಿಷಯ ಬಿಟ್ಬಿಡಿ ಸರ್ ಅಂತ. ಸೊ ಅದು ಅಷ್ಟು ಜನಕ್ಕೆ ನನ್ನ ಸಾಯಂಕಾಲ ಅದು ಭಾನುವಾರ ಸಾಯಂಕಾಲ ಬೇರೆ ಈ ಶರಣಪ್ಪ ನನ್ನ DCP ಆಗಿದ್ದೆಲ್ಲ ಈಸ್ಟಲ್ಲಿ. ಶರಣಪ್ಪ ನೀನು ಏರೋಪ್ಲೇನ್ ತೊಗೊಳಪ್ಪ, ಒಂದಿಷ್ಟು ದುಡ್ಡು ಕ್ಯಾಶ್ ತೊಗೊಂಡು ಹೋಗು ನನಗೆ, ಇವ್ರಿಗೆಲ್ಲ ಊಟ ಹಾಕ್ಬಿಟ್ಟು ಏನಾದರೂ ಒಂದು ಮಾಡು, ನಾನು ನಾಳೆ ಬೆಳಗ್ಗೆ ಅಷ್ಟು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ. ಸೊ ರಾತ್ರಿ ನಾನು BSFನವ್ರ ಹತ್ರ ಮಾತಾಡಿ ಬೇರೆ ಅವರು ಬಿಹಾರ್ದು 4 ಬಸ್, ಯಾಕೆಂದರೆ ಬೆಂಗಾಲ್ದು ಯಾವ ಬಸ್ಸು ಬರೋಕ್ಕೆ ರೆಡಿ ಇಲ್ಲ. ಬಿಕಾಸ್ ನಾನು ಬಿಹಾರದಲ್ಲಿದ್ದೆ, ನಾನು ಬ್ಯಾಚ್ಮೇಟ್ ಬಿಹಾರ್ಗೆ ಹೇಳ್ಬಿಟ್ಟು ಅಲ್ಲಿಂದ ನಾವು ಝಾಜಾಯಿಂದ ಬೇರೆ 5 ಬಸ್ ತರಿಸಿ ಇವ್ರಿಗೆ ಬಸ್ ಒಳಗೆ ಹಾಕಿಸಿ ದುಡ್ಡು ಕೊಟ್ಟು ಊಟ ಹಾಕಿಸಿ ಅಲ್ಲಿ ಬಾರ್ಡ್ರ್ ತಗೊಂಡು ಹೋದರೆ ಏನು ಇಷ್ಟೊಂದು ಜನ ಕಳಿಸ್ಬಿಟ್ಟಿದ್ದಾರೆ, ಇನ್ನೂ ಇಷ್ಟೊಂದು ಜನ ಕಳ್ಸೋಕ್ಕಾಗಲ್ಲ, ವಾಪಸ್ ತೊಗೊಂಡು ಹೋಗುವಂತ ಅಲ್ಲಿಗೆ ಬಾರ್ಡ್ರ್ ಹತ್ರ. ಅದು ನಾವು ಫೋರ್ಸಿಬಲಿ ವಿ ಹ್ಯಾವ್ ಟು ಪುಷ್ ದೆಮ್ ಇನ್ಸೈಡ್. ಬಿಕಾಸ್ ಈ ಪೇಪರ್ ವರ್ಕ್ ಇದೆಲ್ಲ ಮಾಡಬೇಕು ಅಂದರೆ ಯಾರು ಪೊಲೀಸ್ ಕಮಿಷನರ್ ಇರಬೇಕಲ್ಲ. ಚೀಫ್ ಮಿನಿಸ್ಟರ್ ಬಿಲೀವ್ಸ್ ಪೊಲೀಸ್ ಕಮಿಷನರ್ ಕಡ್ದಾಕ್ಬಿಡ್ತೀನಿ ಅಂತ ಹೇಳಿದ್ರೆ, ನನ್ನ ದೋಸೆ ತಿಂತಾ ಇರೋವಾಗ ನನಗೆ ಹೇಳಲೇ ಇಲ್ಲ 5 ಜನ ಸತ್ತು. ಅರೆ ನಿಮ್ಮ ಹತ್ರ ADG ಇಂಟೆಲಿಜೆನ್ಸ್ ಇದ್ದಾರೆ, 108 ಜನ ಇದ್ದಾರೆ ಹೇಳೋರು, ಪೊಲೀಸ್ ಕಮಿಷನರ್ ನಿಮ್ಗೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಕಮಿಷನರ್ ಸಸ್ಪೆಂಡ್ ಮಾಡಿಬಿಡ್ದ. ಇವತ್ತಿಗೆ ನೋಡಿ 15 ದಿನ ಆಯಿತು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿ. 15 ಇನ್ನೂ ಜಾಸ್ತಿ ದಿನ ಆಯಿತು. ಮಾನ ಮರ್ಯಾದೆ ಬೇಡ. ಆ್ಯಂಡ್ ಪೊಲೀಸ್ ಕಮಿಷನರ್ ಈ ಸ್ಟೇಯಿಂಗ್ ಆನ್ ಇನ್ಫೆಂಟ್ರಿ ರೋಡ್. ಪಾಪ ಅವ್ನು ಯಾವ ಮಕ್ಕದಿಂದ ಇನ್ಫೆಂಟ್ರಿ ರೋಡಲ್ಲಿ ಪೊಲೀಸ್ ಕಮಿಷನರ್ ಮನೆ ಪಕ್ಕದಲ್ಲಿ ಅವನಿಗೆ ವಾಸ ಆಗುತ್ತೆ, ಅವನಿಗೆ ಫೀಲಿಂಗ್ಸ್ ಇರಲ್ವ ಅವನಿಗೆ. 18,000 ಜನ ನನಗೆ ತಂದೆ ಥರ ನಂಬಿರೋರು ಇವತ್ತು ನಾನು ಒಂಥರ ಬದುಕಿರೋ ಶವ ಇದ್ದಂಗಿದ್ದೀನಿ. ನನಗೆ ಐ ಕೆನಾಟ್ ಡೂ ಎನಿಥಿಂಗ್. ಇನ್ನು ಪೊಲೀಸ್ ಕಮಿಷನರ್ಗೆ ರಾತ್ರಿ 2 ಗಂಟೆ ರಾತ್ರಿ ನಾನು ಪೊಲೀಸ್ ಕಮಿಷನರ್ಗೆ ಹಾಕ್ಬಿಟ್ಟು ಹಾಕಿ ಯಾರಿಗಾದ್ರೂ ಹಾಕಿ, ನಿಮಗೆ ಎಲ್ಲ ಹಕ್ಕಿದೆ, ಸಸ್ಪೆಂಡ್ ಮಾಡೋ ಹಕ್ಕಿದೆ ಇನ್ನೊಂದು ಪೊಲೀಸ್ ಕಮಿಷನರ್. ಬಟ್ ಏನಂದರೆ ಪರ್ಟಿಕ್ಯುಲರ್ ರೀಸನ್ ನೀವು ಡೂ ಇಟ್ ಬೈ ದ ಪ್ರಾಪರ್ ಪ್ರೊಸೀಜರ್. ಒಂದು ನಿಮ್ಮ ಸೇನೆ ಇದೆಲ್ಲ, ನಿಮ್ಮ ಸೇನೆ ಇದು, ನಿಮ್ಮ ಸೇನೆಯ ಮನೋಬಲ ಕಾಪಾಡೋದು ನಿಮ್ಮದು ಪ್ರಥಮ ಕರ್ತವ್ಯ. ಅದು ಚಾಣಕ್ಯನೇ ಹೇಳಿದ್ದಾರೆ. ಚಾಣಕ್ಯ ಹೇಳಿದ್ರೆ ಬಹುಶಃ ಇವರೆಲ್ಲ ಇನ್ನು ಕೋಪ ಮಾಡ್ಕೊಳ್ತಾರೆ, ಬೇಡ ಬಿಡಿ, ಕಾಮನ್ ಸೆನ್ಸ್ ಹೇಳುತ್ತೆ. ಸಮವಸ್ತ್ರದಲ್ಲಿರೋನಿಗೆ ಭಿಕ್ಷುಕ ಮಾಡಬೇಡಿ. ಸಮವಸ್ತ್ರದಲ್ಲಿರೋನಿಗೆ ಭಿಕ್ಷುಕ ಮಾಡಿದ್ರೆ ಅವನು ಭಕ್ಷಕ ಆಗ್ತಾನಷ್ಟೇ. ಮಾತಾಡಿದ್ರು ಸರ್ ದಯಾನಂದ್ ಅವ್ರ ಜೊತೆಗೆ? ನಾನು ಫೋನಲ್ಲೇ ಆಯಿತು, ಚೆನ್ನಾಗಿರಪ್ಪ, ಮನೋಬಲ ಗಟ್ಟಿಗೆ ಇಟ್ಕೊಂಡಿರೋ, ಇದೆಲ್ಲ ಆಗತ್ತೆ ಅಂತ ಅಷ್ಟೇ ಹೇಳಿದ್ದೇನೆ. ಮೇಲಿಂದ ಮೇಲೆ ನಾನು ಯಾಕೆ ಮಾತಾಡೋಕೆ ಹೋಗಬೇಕು? ಮತ್ತು ಯಾಕಂದರೆ ಇಮಿಡಿಯೇಟ್ಲಿ ನಿಮ್ಮ ವಿಡಿಯೋ ನೋಡಿದೆ ನಾನು, ಆದೇಶ ಗೊತ್ತಾದ ತಕ್ಷಣ ಯು ರಿಯಾಕ್ಟೆಡ್ ಇನ್ ಸೋಷಿಯಲ್ ಮೀಡಿಯಾ. ಸಿ it is not Bhaskar Rao or Dayanand or M.N. Reddy or Sunil Kumar. It is the police commissioner. ನಾಳೆ ಯಾರು ಪೊಲೀಸ್ ಕಮಿಷನರ್ ಮೇಲೆ ನಂಬ್ತಾರೆ ಹೇಳಿ? ಆಯ್ತಪ್ಪ ಈ ಕೆಲಸ ಮುಗಿಸ್ಕೊಂಬ, ಇದಾಗಿದೆ ಸರ್, ನಿಮ್ಗೆ ಯಾರು ಸಸ್ಪೆಂಡ್ ಮಾಡ್ಬೋದು, ನನಗೆ ಯಾರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ.
ನೋಬಡಿ ವಿಲ್ ಬಿಲೀವ್ ಪೊಲೀಸ್ ಕಮಿಷನರ್ನೇ ನಂಬಲ್ಲ. ಕಮಿಷನರ್ಗೆ ನಂಬಲ್ಲ ಸರ್. ನಾವೇ ಎಲ್ಲ ಒಂದೇ ತಟ್ಟೆಗೆ ಬಂದುಬಿಟ್ವಲ್ಲ ಸರ್ ನಾವು ಅಂತಾರೆ. ನಮಗಂತೂ ಸಸ್ಪೆಂಡ್ ಮಾಡ್ತಾಯಿದ್ರು ಸರ್ಕಾರ, ನಿಮಗೂ ಸಸ್ಪೆಂಡ್ ಮಾಡ್ತಾರೆ ಅಂದರೆ ನಾವು ಯಾರಿಗೆ ನಂಬೋದು ನಾವು? ಸರ್ ಹಿಂದಕ್ಕಾಗಿತ್ತ ಈ ಥರ? ಅಂದರೆ ಯಾವತ್ತೂ ಆಗಿಲ್ಲ. ಕಮಿಷನರ್ನ ಸಸ್ಪೆಂಡ್ ಮಾಡೋದು ಇಡೀ ದೇಶದಲ್ಲಿ ಈವನ್ ಇಂದಿರಾ ಗಾಂಧಿ ಹತ್ಯೆ ಆಗೋವಾಗ ನ್ಯೂ ಡೆಲ್ಲಿಲಿ ಕೂಡ ನೋ ಬಡಿ ಸಸ್ಪೆಂಡೆಡ್ ಕಮಿಷನರ್ ಆಫ್ ಪೊಲೀಸ್ಗೆ. ದಿಸ್ ಇಸ್ ಫಸ್ಟ್ ಟೈಮ್. ಹೌದು, ಬಾಂಬೆ ಒಳಗೆ ಇದು 1993 ಒಳಗೆ ಓವರ್ 300 ಪೀಪಲ್ ಡೈಡ್ ಇನ್ 12 ಡಿಫರೆಂಟ್ ಬಾಂಬ್ ಬ್ಲಾಸ್ಟ್. 12 ಕಡೆ ಬಾಂಬ್ ಬ್ಲಾಸ್ಟ್ ಆಯಿತು ಬಿಕಾಸ್ ಬಾಬ್ರಿ ಮಜೀದ್ ಆದ ನಂತರ. ಮಹಾರಾಷ್ಟ್ರ ಗೌರ್ಮೆಂಟ್ ಡಿಡ್ ನಾಟ್ ಸಸ್ಪೆಂಡ್ ದಿ ಪೊಲೀಸ್ ಕಮಿಷನರ್. 26/11 ಆಯಿತು ಬಾಂಬೆ ಒಳಗೆ, ಅಷ್ಟು ದೊಡ್ಡ ಟೆರರ್ ಅಟ್ಯಾಕ್ ಆಯಿತು, ಸಚ್ ಎ ಹ್ಯೂಜ್ ಲ್ಯಾಪ್ಸ್ ಇನ್ ಸೆಕ್ಯೂರಿಟಿ ಇದಾಯಿತು. ಪೊಲೀಸ್ ಕಮಿಷನರ್ ವಾಸ್ ನಾಟ್ ಪ್ಲೇಸ್ಡ್ ಅಂಡರ್ ಸಸ್ಪೆನ್ಷನ್. ನೀವು ಮಾಡಿರೋ ಬೇಜವಾಬ್ದಾರಿ ಹಲ್ಕಟ್ ಕೆಲಸಕ್ಕೆ ಅದು ಮಾಡಬೇಡಿ ಸರ್, ಭಾನುವಾರ ಮಾಡಿ ಅಂತ ಬೇಡ್ಕೊಂಡಿರೋ ಕಮಿಷನರ್ ಬರ್ಕೊಟ್ಟಿರೋ DCP ಅದೆಲ್ಲ ಮಾಡದೆ 2 ಕಡೆಯಲ್ಲಿ ಹೋಗ್ಬಿಟ್ಟು ನಾವು ಸನ್ಮಾನ ಮಾಡಿಸ್ಕೊಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅಂತ ಜನ ಸತ್ತು. ಫೋಟೋ ತೊಗೊಂಡ್ರಿ, ಸೆಲ್ಫಿ ತೊಗೊಂಡ್ರಿ, ಮಕ್ಕಳ ಜೊತೆ ತೊಗೊಂಡ್ರಿ, ಮೊಮ್ಮಕ್ಕಳ ಜೊತೆ ತೊಗೊಂಡ್ರಿ, ಪರಿವಾರ ಫ್ಯಾಮಿಲಿ ಜೊತೆ ತೊಗೊಂಡ ನಂತರ ಎಲ್ಲ ಆದ ನಂತರ ಏನು ದಯಾನಂದ್ ಹೆಂಡತಿ ಮಕ್ಕಳು ನಿಂತ್ಕೊಂಡ್ರ ಫೋಟೋಗೆ? ಏನು ವಿಕಾಸ್ ಮಕ್ಕಳು ನಿಂತ್ಕೊಂಡ್ರ? ಅಲ್ಲ ಸರ್, ದಯಾನಂದ್ ಅವರು ಹೇಳಿದಾರಲ್ಲ ರೀ, ಇಟ್ಸ್ ಆನ್ ರೆಕಾರ್ಡ್. ಆ್ಯಂಡ್ ದೆನ್ DCP ಅಂತ ಬರ್ಕೊಟ್ಬಿಟ್ಟಿದ್ದಾನೆ. ಆ್ಯಂಡ್ ವಿಧಾನಸೌಧ ಮೆಟ್ಟಿಲ ಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಇಟ್ಸ್ ಅ ಲಾಂಗ್ ಪ್ರೊಸೀಜರ್. ನಥಿಂಗ್ ಹ್ಯಾಪನ್ಸ್ ಇನ್ 1 ಡೇ ಆರ್ 2 ಡೇ. ಇಲ್ಲಿ ಅಹಮದಾಬಾದಲ್ಲಿ ಮ್ಯಾಚ್ ಗೆದ್ದರು, ನೆಕ್ಸ್ಟ್ ಡೇ ಸಾಯಂಕಾಲ ಇಲ್ಲಿ ಪ್ರೋಗ್ರಾಮ್. ನಾನೇ ಎಷ್ಟು ಪ್ರೋಗ್ರಾಮ್ ಮಾಡಿದ್ದೀನಿ ವಿಧಾನಸೌಧ ಮೆಟ್ಟಿಲಲ್ಲಿ. KSRP ಬಸಸ್ ಇನಾಗ್ರೇಟ್ ಮಾಡಿಸಿದ್ದೀನಿ, ಹೊಯ್ಸಲಾಸ್ ಇನಾಗ್ರೇಟ್ ಮಾಡಿಸಿದ್ದೀನಿ, KSRTC ಲಿರೋ ಆವಾಗ 10 ದಿನ ಆಗುತ್ತೆ ವಿಧಾನಸೌಧ DPR ಇಂದ ಪರ್ಮಿಷನ್ ಕೊಡೋಕ್ಕೆ. ನೀವು ಏಕಾಏಕಿಯಾಗಿ ಹಿಂಗೆ ಪರ್ಮಿಷನ್ ಕೊಡ್ತೀರಾ ಅಲ್ಲಿಗೆ? ಆಮೇಲೆ ವಿಧಾನಸೌಧ ಮುಂದೆ ಏನೂ ಆಗಿಲ್ಲ, ಅಲ್ಲಾಯಿತು. ಅದನ್ನು ಇಡಿಯಾಟಿಕ್ ಸ್ಟೇಟ್ಮೆಂಟ್ಗಳು ಕೊಡ್ತಿರಲ್ಲ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಅಲ್ಲಿಗೆ. ದೆನ್ ರಾಷ್ಟ್ರಧ್ವಜ ನಿಮ್ಮ ಕಾರ್ ಮುಂದೆ ಹಾರ್ತಾ ಇದೆ, ನೀವು ಒಬ್ಬರು ಉಪಮುಖ್ಯಮಂತ್ರಿಗಳಾಗಿದ್ದೀರಿ, ನೀವು ಕಾರಲ್ಲಿ ಕೂತ್ಕೊಂಡು RCB ಫ್ಲ್ಯಾಗಿಂಗ್ ಮಾಡ್ತಾ ಇದ್ದೀರಲ್ಲ. ನೀವು RCB ಒಂದು ಕಮರ್ಷಿಯಲ್ ಟೀಮ್, ಅದು ಕರ್ನಾಟಕ ರಾಜ್ಯದ ಟೀಮ್ನೂ ಅಲ್ಲ, ದೇಶದ ಟೀಮ್ನೂ ಅಲ್ಲ, ಅದು ದುಡ್ಡು ಸಲುವಾಗಿ ಮಾಡ್ತಾ ಇರೋದಲ್ಲಿಗೆ. ಇಂಥ ನಿಮಗೆ ಬುದ್ಧಿ ಭ್ರಷ್ಟಾಗಿ ಯು ಹ್ಯಾವ್ ಲಾಸ್ಟ್ ಯುವರ್ ಡಿಸಿಷನ್ ಮೇಕಿಂಗ್ ಕೆಪಾಬಿಲಿಟಿ. ಮತ್ತು ಜನರ ಬಾಯಿ ಮುಚ್ಚಕ್ಕೆ, ಮಾಧ್ಯಮದ ಬಾಯಿ ಮುಚ್ಚಕ್ಕೆ, ವಿಪಕ್ಷ ಇದು ಅಪೋಸಿಷನ್ ಪಾರ್ಟೀಸ್ ಬಾಯಿ ಮುಚ್ಚಕ್ಕೆ ಸಲುವಾಗಿ ಪೊಲೀಸ್ ಕಮಿಷನರ್ಗೆ ಸಸ್ಪೆಂಡ್ ಮಾಡ್ಬಿಡಿ, ಎಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಬಿಡ್ತೀನಿ ಅಂತ. ಇಸ್ ಇಟ್ ಎ ಸೊಲ್ಯೂಷನ್ ಟು ದಟ್? ಆಮೇಲೆ 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ. ಆಮೇಲೆ ಏನು ಹೇಳಿದ್ರಿ, 25 ಲಕ್ಷ ಕೊಡ್ತೀನಿ ಅಂತ. ಯಾರಿಗಾದ್ರೂ ಒಬ್ರಿಗಾದ್ರೂ ಕೊಟ್ಟಿದ್ರು. 10 ಲಕ್ಷ ಕೊಟ್ಟದ ನಂತರ ಅವರೇ ಸತ್ತೋರು ಹೇಳಿದ್ರು, ನಾವೆಲ್ಲ ಮಕ್ಕಳೆಲ್ಲ ಅಭಿಮಾನಿಗಳು, ನಿಮ್ಮ 10 ಲಕ್ಷ ಕೊಟ್ಬಿಟ್ರೆ ನಮ್ಮ ಮಗು ಬಂದ್ಬಿಡುತ್ತೆ. ಅಲ್ಲ ಸರ್, 10 ಲಕ್ಷ ಕೊಡೋದು ದೂರದ ಮಾತಾಗಲಿ, ಅವರನ್ನು ಕರೆಸಿ ವಿಚಾರಣೆ ಮಾಡಿಸ್ತಾರಂತ. ಸೊ ಅಂಥದ್ದಿರುವಾಗ ಸರ್, ಏನು ಫೈನಲಿ ದರ್ಶನ್ ಕೇಸ್ ಬಗ್ಗೆ ಏನು ಹೇಳ್ತೀರಿ? I'll tell you, no case becomes so important unless and until the case has got a father and a mother. Chief Minister wanted this to happen. It's good. I'm very happy. ಒಳ್ಳೆ ನ್ಯಾಯ, ಬಡವನಿಗೆ ನ್ಯಾಯ ಕೊಡಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಸರಿಯಾಗಿ ಒಬ್ಬ ಪ್ರಭಾವಿ ನಾಯಕನಿಗೆ ಬೆನ್ನತ್ತಿ ಅಧಿಕಾರಿಗಳಿಗೆ ಮುಕ್ತವಾದ ಅಧಿಕಾರ ಕೊಟ್ಟು ಅವಕಾಶ ಕೊಟ್ಟಿದ್ದಾರೆ. ವೆರಿ ಗುಡ್. ಈಗ ಅವನೇನು ಬೈಲ್ ಇಟ್ಕೊಂಡು ಎಲ್ಲೆಲ್ಲ ಈಗ ಫಾರಿನ್ ಹೋಗಬೇಕು ಅಂತ ಬೈಲ್ ಕೂತ್ಕೊಂಡಿದ್ದಾರಲ್ಲ ಸರ್. ದೇಶದಲ್ಲಿ ಎಲ್ಲಕ್ಕಿಂತ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ ಇಸ್ ದಟ್ ದರ್ ಇಸ್ ನೋ ಪನಿಷ್ಮೆಂಟ್. ಎಲ್ಲಿ ಕರೆಕ್ಟಾಗಿ ಪನಿಷ್ಮೆಂಟ್ ಇರೋದಲ್ಲ, ಜನ ಭಯ ಇದ್ದು ಬಾಯಿ ಮುಚ್ಕೊಂಡು ಜಿಬ್ರಾ ಕ್ರಾಸಿಂಗು ಮುಂದಿನ ಚಕ್ರ ಮುಟ್ಸಲ್ಲ ಅವರು. ಗೊತ್ತಾಯ್ತಲ್ಲ? ಪನಿಷ್ಮೆಂಟ್ ಎಲ್ಲಿರುವಾಗ ಯಾರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕಾನೂನಿನ ಭಯ ಇರಬೇಕು. ಇಲ್ಲಿ ಬರೀ ರೌಡಿಗಳ ಭಯ, ರಾಜಕಾರಣಿಗಳ ಭಯ, ಮಾಫಿಯಾಗಳ ಭಯ ಇದೆ ಅಷ್ಟೇ. ಸರ್, ಸಿನಿಮಾಸ್ ಎಲ್ಲ ನೋಡ್ತೀರಾ? ಸಂಬಾರು ನೋಡ್ತಾರೆ. ಏನನ್ಸುತ್ತೆ ಸಿನಿಮಾ? ಇತ್ತೀಚೆಗೆ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ನೋಡೋಕೆ ಅವಕಾಶ ಸಿಗಲಿಲ್ಲ. ಯಾವುದು ಒಳ್ಳೇದು ಬಂದೇ ಇಲ್ಲ. ನೀವು ನೋಡಿಲ್ಲ ಅನ್ಸುತ್ತೆ. ನಾನು ನೋಡಿಲ್ಲ, ಟು ಬಿ ಫ್ರ್ಯಾಂಕ್. ಇನ್ಮೇಲೆ ನೋಡಬೇಕು. ಓಕೆ, ವಿಲ್ ಫಿನಿಶ್. ಸರ್, ಫೈನಲಿ ಡಿಪಾರ್ಟ್ಮೆಂಟಿಗೆ ಬರಬೇಕು ಅನ್ನುವಂಥ ಯುವಕರಿಗೆ ಅಥವಾ ಪಾಲಿಟಿಕ್ಸಿಗೆ ಬರಬೇಕು ಅನ್ನೋಂಥವ್ರಿಗೆ ವಾಟ್ ಈಸ್ ಯುವರ್ ಸಜೆಷನ್? ನಾನಂತ ಹೇಳ್ತೀನಿ, ಸರ್ಕಾರಿ ನೌಕರಿಗೆ ಬರೋಕ್ಕೆ ಹೋಗ್ಬೇಡ್ರಿ ನೀವು. ಡೋಂಟ್ ಕಮ್ ಟು ಗೌರ್ಮೆಂಟ್ ಜಾಬ್ಸ್. ಸುಮ್ಮನೆ ಮುಟ್ಟಾಳ್ರ ಥರ 3, 4, 5, 6 ಅಟೆಂಪ್ಟ್ ಕೊಟ್ಟುಕೊಂಡು ಯಾವುದೋ ಒಂದು ಚಂದ್ರ ಲೇಔಟಲ್ಲಿ 25 ಏಜೆನ್ಸಿಗಳಿಗೆಲ್ಲ ನಿಮಗೆ ಪಾಠ ಹೇಳ್ಕೊಡ್ತೇನೆ, ನೀವು IAS ಆಗಿಬಿಡ್ತೀರ, ಸಬ್ ಇನ್ಸ್ಪೆಕ್ಟರ್ ಆಗಿಬಿಡ್ತೀರ. ಮತ್ತು ಈ ಪಾಲ್ತು ರೀಲ್ಗಳು ನೋಡಬೇಡ್ರಿ. ಪ್ರೈವೇಟ್ ಇಂಡಸ್ಟ್ರಿಗೆ ಹೋಗಿ ಒಳ್ಳೆ ಕಷ್ಟಪಟ್ಟು ಕೆಲಸ ಓದಿ
ಒಳ್ಳೆ ನೌಕರಿ ಸಿಗತ್ತೆ, ಒಳ್ಳೆ ಸಂಬಳ ಸಿಗತ್ತೆ ನಿಮಗೆ. ಕೊನೆಗೆ ನಿಮಗೆ ಬೇಕಾಗಿರೋದು ಏನು, ಪೊಲೀಸ್ನವ್ರು ಆಗಿಬಿಟ್ಟು ಏನು ಚಾವಟಿ ಇಟ್ಕೊಂಡು ಎಲ್ರಿಗೂ ಹೊಡಿಬೇಕು ಅಂತ ಇದ್ದೀರಾ ನೀವು ಅದಕ್ಕೆ, ಅಥವಾ ಏನು ದರ್ಪ್ ತೋರಿಸ್ಬೇಕು ಅಂತ ಇದ್ದೀರಾ, ಅಥವಾ ಗೋ ಜಾಯಿನ್ ದ ಆರ್ಮಿ ಓವರ್ ದೇರ್, ಗೋ ಜಾಯಿನ್ ದ ಆರ್ಮಿ. ಆರ್ ಅಂಥ ನಿಮಗೆ ಪವರ್, ಇಫ್ ಯು ಆರ್ ಸೋ ಪವರ್ ಹಂಗ್ರಿ, ಗೋ ಜಾಯಿನ್ ಪಾಲಿಟಿಕ್ಸ್. ಯಾವುದಾದ್ರೂ ನೀವು ಕಾಲೇಜಲ್ಲಿರುವಾಗ NCC, NSS, ರೆಡ್ ಕ್ರಾಸ್ ಮತ್ತು ಇತ್ಯಾದಿಗಳ ಜೊತೆ ಸೇರಿಕೊಳ್ಳಿ, ಜನಪರ ಕೆಲಸ ಮಾಡಿ, ಹೆಸರು ಮಾಡಿ, ಆಮೇಲೆ ಗೋ ಟು ಪಾಲಿಟಿಕ್ಸ್. ಬಟ್ ಡೋಂಟ್ ಗಿವ್ ಯುವರ್ ಲೈಫ್ ಫಾರ್ ದಿಸ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗೆ. ನನ್ನ KS ಆಗೋಗ್ಬಿಡಲೇಬೇಕು, ಆತ್ಮಹತ್ಯೆ ಮಾಡ್ಕೊಂಬಿಡೋದು, ಮತ್ತು ದುಡ್ಡು ಖರ್ಚು ಮಾಡೋದು. ಈ ಮುಂಚೆ ನಮ್ಮ ಟೈಮಲ್ಲಿ ಬರೀ 3 ಅಟೆಂಪ್ಟ್ ಇತ್ತು, ಕರೆಕ್ಟಾಗಿತ್ತು. 3 ಅಟೆಂಪ್ಟ್ ನಂತರ ಆಗಲಿಲ್ಲ ಅಂದರೆ ಬೇರೆ. ಈಗ 10-12 ಅಟೆಂಪ್ಟ್ ಮಾಡಿಬಿಟ್ಟು 35-34 ವರ್ಷದ ಯುವಕನಿಗೆ ನೀನು ಲೈಫಲ್ಲಿ ದೊಡ್ಡ ಫೇಲ್ಯೂರ್ ಅಂತ ಅವಾಗಿ ಅವನಿಗೆ ಅವನದು ಕಾನ್ಫಿಡೆನ್ಸ್ ತೆಗೆದುಬಿಡ್ತಾರೆ. ಸೊ ನಾನು ಅದೇ ಹೇಳೋದು, ಚೆನ್ನಾಗಿ ಓದಿ ಪ್ರೈವೇಟ್ ಸೆಕ್ಟ್ರಿಗೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ, ಮನೆ ಕಟ್ಟಿ, ಕಾರ್ ಕೊಂಡ್ಕೊಳ್ಳಿ, ಫಾರ್ಮ್ ಹೌಸ್ ಕೊಂಡ್ಕೊಳ್ಳಿ, ಹೆಂಡತಿ ಮಕ್ಕಳ ಜೊತೆ ಫಾರಿನ್ ಟೂರ್ ಹೋಗಿ ಎಂಜಾಯ್. ಈ ಕಂತ್ರಿ ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಬರಬೇಡಿ. ಅಯ್ಯೋ ರಾಮ. ಸರ್, ಹೆಂಗಿದೆ ಇವಾಗ ರಿಟೈರ್ಡ್ ಲೈಫ್? ಈಗ ದಿನಚರಿ ನಾಟ್ ರಿಟೈರ್ಡ್, ಐ ಆಮ್ ಮಚ್ ಮೋರ್ ಬಿಸಿ. ಅಲ್ಲ, ಈಗ ಹೆಂಗೆ ನಡೀತಾ ಇದೆ ಅಂದರೆ ಕಮಿಷನ್ ಈ ಪೊಲೀಸ್ ವೃತ್ತಿಯಿಂದ ಹೊರಗಡೆ ಬಂದಮೇಲೆ ದಿನಚರಿ ಪೊಲೀಸ್ ಬಿಟ್ಟು ಆಯ್ತಲ್ಲ 3 ವರ್ಷ ಮೇಲೆ ಆಯ್ತು. ಈಗ ದಿನಚರಿ ಹೆಂಗಿದೆ ಅಂತ? ಬಟ್ ಹ್ಯಾಪಿ ಓವರ್ ದರ್. ನನ್ನ ಪಾಡಿಗೆ ನಾನು, ನನ್ನ ಸ್ನೇಹಿತರು, ನನ್ನ ಫ್ರೆಂಡ್ಸ್, ಮತ್ತು ಈಗ ಐ ಆಮ್ ವೈಸ್ ಪ್ರೆಸಿಡೆಂಟ್ ಆಫ್ ರೆಡ್ ಕ್ರಾಸ್. ನಮ್ಮ ಪಕ್ಷದ ಹಿರಿಯರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಹ್ಯುಮ್ಯಾನಿಟೇರಿಯನ್ ಕೆಲಸಗಳು ಮಾಡೋಕ್ಕೆ ಅಲ್ಲಿಗೆ. ಮತ್ತು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಇದೆ, ನಮ್ಮ ಯುವಕರು ಮಿತ್ರರಿದ್ದಾರೆ ಅಲ್ಲಿಗೆ, ಮತ್ತು ಮನೆ, ಫ್ಯಾಮ್ಲಿ. ಕೂಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸೋ ಮಚ್. ಇಷ್ಟೊತ್ತು ಟೈಮ್ ಕೊಟ್ಟು ಅನೇಕ ವಿಚಾರಗಳನ್ನು ಮಾತಾಡಿದ್ರಿ. ಥ್ಯಾಂಕ್ಸ್ ಅಗೇನ್, ಒನ್ಸ್ ಅಗೇನ್. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಯನ್ನು ಕರೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ವಾಚ್ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.